ಹರೇ ರಾಮ. ಎಲ್ಲ ಬೆಳಕಿನ ಮಕ್ಕಳಿಗೆ ಆಶೀರ್ವಾದಗಳು. ಬೆಳಕು ಅದಕ್ಕೆ ಸಂಸ್ಕೃತ ಪದ ಜ್ಯೋತಿ. ಹಾಗಾಗಿ ನೀವೆಲ್ಲ ಜ್ಯೋತಿಷ್ ಪುತ್ರರು ಅಂತ, ಜ್ಯೋತಿಷ್ಯನ ಮಕ್ಕಳು, ಬೆಳಕಿನ ಮಕ್ಕಳು ಅನ್ನೋ ಹಾಗೆ. ಇಂದು ಪಾಠದ ಮುಂದುವರಿಕೆಯ ಬದಲಾಗಿ ಪ್ರಶ್ನೋತ್ತರ ಎಂದು ಇಟ್ಕೊಂಡಿದೆ. ಕಾರಣ ತುಂಬ ಪ್ರಶ್ನೆಗಳು ಬಂದಿದ್ದಾವೆ. ಆದ ಪಾಠಗಳ ಮೇಲೆ ಅನೇಕ ಪ್ರಶ್ನೆಗಳು ಬಂದಿದ್ದಾವೆ, ಬರ್ತಾ ಇದ್ದಾವೆ ಈಗಲೂ ಕೂಡ. ತುಂಬ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. ಆದರೆ ಈಗ ಉಳಿದ ಪ್ರಶ್ನೆಗಳು 100ಕ್ಕಿಂತ ಹೆಚ್ಚಿದೆ. ಪ್ರಶ್ನೆ ಕೊಡದೆ ಬಾಕಿ ಇರೋ ಪ್ರಶ್ನೆಗಳೇ 100ಕ್ಕಿಂತ ಹೆಚ್ಚಿದೆ. ಹಾಗಾಗಿ ಒಂದಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡೋಣ ಎಂಬುದಾಗಿ ಭಾವಿಸಿದ್ವು. ಇವತ್ತು ಪಾಡ್ಯ ಅಂತಲ್ಲ, ಅದು ಹುಣ್ಣಿಮೆ ಮರುದಿವಸ ಅಂತ ಅನ್ನೋ ತರಹ. ಹಾಗಾಗಿ ಈ ಪ್ರಶ್ನೋತ್ತರವನ್ನು ಇಂದು ಇಟ್ಕೊಳ್ತಕ್ಕಂಥ ಒಂದು ಸಂದರ್ಭ. ನೀವು ಕೂಡ ನಿಮಗೆ ಬಂದ ಪ್ರಶ್ನೆಗಳನ್ನು ನೀವು ಈಗ 3-4 ಪ್ರಶ್ನೆಗಳು ಬಂತೀಗ, ಆ ರೀತಿ ನೀವು ಬರೆದು ಕೊಡಿ. ಎಷ್ಟೋ ಬಾರಿ ನಾವು ಹೋಗುವಾಗ ಬರುವಾಗ ಪ್ರಶ್ನೆಗಳನ್ನು ಕೇಳ್ತೀರಿ. ಅಕಸ್ಮಾತ್ ನಾವು ಉತ್ತರ ಹೇಳಿದರೂ ಅದು ಅಲ್ಲಿಗೆ ಸೀಮಿತ ಆಗುತ್ತೆ, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಬರೆದು ಕೇಳಿ, ಅದನ್ನು ಉತ್ತರ ಕೊಡೋ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಲಾಗತ್ತೆ. ಮತ್ತು ಅರ್ಥ ಆಗದೇ ಇದ್ದರೆ ಖಂಡಿತವಾಗಿಯೂ ಕೇಳಿ. ಒಂದು ಚಿಕ್ಕ ವಿಷಯ ಅರ್ಥ ಆಗದೇ ಇದ್ದರೂ ಪುನಃ ಕೇಳಿ. 100 ಸಾರಿ ಹೇಳೋದಕ್ಕೂ ನಮಗೇನು ಬೇಸರ ಇಲ್ಲ. ಯಾಕೆಂದರೆ ಇದು ಅರ್ಥ ಆಗಬೇಕು ಅಂತ, ಅಂತಿಮವಾಗಿ ಆಗಬೇಕಾಗಿರೋವಂಥದ್ದು ಅದು ಅಂತ. ಹಾಗಾಗಿ ಅರ್ಥ ಆಗದಿದ್ದರೆ ಅತ್ಯವಶ್ಯ ಕೇಳಿ. ಜಿಜ್ಞಾಸೆಗಳನ್ನು ಕೂಡ ನೀವು ಕೇಳಬಹುದು ಅಂತ. ಮತ್ತು ಕೆಲವು ಪ್ರಶ್ನೆಗಳಿಗೆ ತಾನಾಗಿ ಮುಂದಿನ ಪಾಠಗಳಲ್ಲಿ ಉತ್ತರ ಸಿಗುತ್ತೆ, ಪಾಠ ಮುಂದುವರೆದಂತೆ. ಹಾಗೂ ಕೆಲವು ಉತ್ತರಗಳು ಸಿಗುತ್ತೆ. ಆದರೆ ಉಳಿದಿದ್ದು ಉತ್ತರ ಕೊಟ್ಟುಕೊಂಡೇ ಮುಂದೆ ಹೋಗೋಣ ಅಂತ. ಹಾಗೆ ಪ್ರಶ್ನೋತ್ತರ ಪ್ರಾರಂಭ ಮಾಡೋಣ. ನಾವೇ ಪ್ರಶ್ನೆ ಕೇಳೋದು, ನಾವೇ ಉತ್ತರ ಹೇಳೋದು ಅಂತ ಆಗೋದಕ್ಕಿಂತ ಬಿಂದು ಪ್ರಶ್ನೆಗಳನ್ನು ಕೇಳ್ತಾಳೆ, ಅದನ್ನು ನಾವು ಉತ್ತರಿಸ್ತೀವಿ. ಪ್ರಶ್ನೆ ಬಿಂದು, ಉತ್ತರ ಸಿಂಧು ಅಂತ ಹಾಗಾಗಬೇಕು ನಿಜವಾಗಿ. ಹಾಗಾಗಿ ಅದೇ ರೀತಿ ಆಗ್ತಾಯಿದೆ. ಬಿಂದು ಪ್ರಶ್ನೆ ಅಂತೂ ಆಗ್ತಾ ಇದೆ, ಉತ್ತರ ಸಿಂಧು ಆಗುತ್ತಿಲ್ಲ, ನೋಡೋಣ. ಶ್ರೀ ರಾಮಚಂದ್ರ ಶ್ರೀ ಚಂದ್ರಮೌಳೀಶ್ವರನ ಆರಾಧ್ಯ ಮೂರ್ತಿ ಎಂದೆನ್ನುತ್ತಾ ಪೂಜಿಸುತ್ತಿರುವಿರಿ. ವಾರಿಧಿಗೆ ಸರಿಯಾದ ಮಹಿಮೆ ನಿಮ್ಮದು ಕರುಣ, ವಾರಿಧಿಯೇ ದಯೆ ತೋರಿ ಸಲಹಯ್ಯ ಗುರುವೆ. ಜ್ಞಾನನಿಧಿಯಾದ ಶ್ರೀ ರಾಘವೇಶ್ವರರು ಶಿಷ್ಯ ಭಕ್ತರ ಕಾಲದ ಬಗೆಗಿನ ಪ್ರಶ್ನೆಗಳ ಪರಿಹರಿಸಿ ದಾರಿ ತೋರಯ್ಯ ಎನ್ನುತ್ತಾ ಪರಮಪೂಜ್ಯರ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಮೊದಲನೇ ಪ್ರಶ್ನೆ: ಒಂದೇ ಆಸ್ಪತ್ರೆಯಲ್ಲಿ ಒಂದೇ ಸಮಯದಲ್ಲಿ ಜನಿಸಿದ 2 ಮಕ್ಕಳ ಜನ್ಮ ಕುಂಡಲಿ, ಜಾತಕ ಲಗ್ನ ಎಲ್ಲವೂ ಬಹುತೇಕ ಒಂದೇ ರೀತಿ ಇದ್ದರೂ ಅವರವರ ಕೌಟುಂಬಿಕ ಹಿನ್ನೆಲೆಯಂತೆ ವ್ಯತ್ಯಾಸಗಳಲ್ಲಿಯೂ ಬೆಳೆಯುವುದನ್ನು ಕಾಣುತ್ತೇವೆ. ಇದಕ್ಕೆ ಕಾರಣಗಳಿರಬಹುದೇ? ಅವರವರ ಪ್ರಾರಬ್ಧದ ಅಂಶವೂ ಕಾರಣವಿರಬಹುದೇ ಎಂಬುದಾಗಿ. ಒಂದು ಸೂತ್ರ ನಮ್ಮ ಮನಸ್ಸಿಗೆ ಮೊದಲು ಬರಬೇಕು. ಅದೇನು ಅಂದರೆ, ಒಂದು ಕಾಲದಲ್ಲಿ 2 ಜನನ ಆಗೋದಿಲ್ಲ ಅಂತ. ಒಂದು ಸಮಯದಲ್ಲಿ ಒಂದೇ ಜನನ ಆಗುವಂಥದ್ದು ನಿಸರ್ಗದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಹೇಳುವಂಥದ್ದು ನಾವು. ಒಂದು ಸಮಯದಲ್ಲಿ 2 ಜನನ ಆಗೋದೇ ಇಲ್ಲ ಅಂತ. ನಿಮಗೆ ಪ್ರಶ್ನೆ ಇರ್ಬೋದು, ಈಗ ವಾಚಲ್ಲಿ ಅದೇ ಟೈಮ್ ತೋರಿಸ್ತಾ ಇರುತ್ತೆ, ಎಷ್ಟು ಜನ ಹುಟ್ಟಿರೋದಿಲ್ಲ ಆ ಸಮಯದಲ್ಲಿ. ಎಟ್ ಎ ಟೈಮ್ ಎಷ್ಟು ಆಸ್ಪತ್ರೆಗಳಿದೆ, ಅಥವಾ ಎಷ್ಟು ಮಂದಿ ಒಂದು ಪುತ್ರ ಪ್ರತೀಕ್ಷೆ ಇರ್ತಕ್ಕಂಥ ಅಂತರ್ವತ್ನಿಯರು, ಗರ್ಭವತಿಯರು ಇರ್ತಾರೆ. ಎಷ್ಟು ಸಾವಿರ ಜನನ ಒಟ್ಟಿಗೆ ಆಗೋದಿಲ್ಲ ಅಂತ ನಿಮ್ಗೆ ಕೂಡಲೇ ಅನಿಸುತ್ತೆ ಅಲ್ವಾ? ವಾಚು ಒಂದೇ ಸಮಯ ತೋರಿಸಿದ ಮಾತ್ರಕ್ಕೆ ಅದು ಒಂದೇ ಸಮಯ ಅಲ್ಲ. ಯಾಕಲ್ಲ ಅನ್ನೋದಕ್ಕೆ ಕಾರಣ ನಿಮಗೆ ಗೊತ್ತಿದೆ. ಈ ಕಾಲ ದೇಶ ಅಂತ 2 ಶಬ್ದ ಇದೆ ಅಲ್ವಾ? ಕಾಲ ದೇಶ ಇದೆರಡು ಒಂದೇ ನಾಣ್ಯದ 2 ಮುಖಗಳು. ಪತಿ ಪತ್ನಿಯರಿದ್ದ ಹಾಗೆ. ಕಾಲ ಬೇರೆಯಾದರೆ ದೇಶವೂ ಬೇರೆಯಾಗತ್ತೆ, ದೇಶ ಬೇರೆಯಾದರೆ ಕಾಲವೂ ಕೂಡ ಬೇರೆಯಾಗತ್ತೆ ಅಂತ. ಈಗ ಒಂದು ಸಾರಿ ಒಂದು ಜಾಗದಲ್ಲಿ ಎಷ್ಟು ಜನನಾಗ್ಬೋದು? ಒಂದು ಸಮಯದಲ್ಲಿ ಒಂದು ಸಾರಿ ಒಂದು ಜಾಗದಲ್ಲಿ ಎಷ್ಟು ಜನನಾಗ್ಬೋದು?
ಒಂದು ಜನನ ಆಗ್ಬೋದು ಅಷ್ಟೇ. ಯಾಕೆಂದರೆ ಒಂದು ಗೋಡೆ ಆ ಕಡೆಗೆ ಇನ್ನೊಂದು ಜನನ ಆದರೂ ಕೂಡ ಸಮಯ ಒಂದೇ ಅಲ್ಲ ಅಂತ, ಸಮಯ ಬೇರೆ. ಮೊನ್ನೆ ತಾನೇ ಹೇಳಿದ್ವು, ನಮ್ಮದು ನಿಮ್ಮದು ಸಮಯ ಬೇರೆ ಅಂತ. ಕೆಲವೇ ಅಡಿಗಳ ಅಂತರ ಇದೆ, ಆದರೆ ಕೆಲವೇ ಅಡಿಗಳಿಗೆ ದೇಶ ಬೇರೆ ಆಗಿದ್ದರಿಂದ ಕಾಲ ಕೂಡ ಬೇರೆಯಾಗತ್ತೆ. ಇವತ್ತಿನ ಆಧುನಿಕವಾದ ವೈಜ್ಞಾನಿಕವಾದ ದೃಷ್ಟಿಕೋನವು ಅದನ್ನೇ ಹೇಳುತ್ತೆ ಅಲ್ವಾ. ಈಗ ಮೊನ್ನೆ ನಿಮಗೆ ನಾವು ಹೇಳಿದ ಹಾಗೆ ಇಲ್ಲಿ ಸಮಯ ಬೇರೆ, ಅಮೇರಿಕ ಸಮಯ ಬೇರೆ, ಇಲ್ಲಿ ಸಮಯ ಬೇರೆ, ಇಂಗ್ಲೆಂಡ್ ಸಮಯ ಬೇರೆ, ಆಫ್ರಿಕಾ ಸಮಯ ಬೇರೆ. ಯಾಕೆಂದರೆ ಸ್ಥಳ ಬೇರೆ, ಬೇರೆ ಆದಾಗ ಬೇರೆ ಆಗುತ್ತೆ ಅದು ಅನ್ನೋದು ಹೇಗೆ ಗೊತ್ತಿರುವೋ ಅದರದ್ದೇ ಮುಂದುವರಿಕೆ ಇದು ಅಂತ. ದೇಶ ಭೇದದಿಂದ ಕಾಲಭೇದ ಅಂತ. ಹಾಗೆ ಈಗ ಅವಳಿ ಮಕ್ಕಳು ಹುಟ್ಟುವಾಗಂತೂ ಸಹಜವಾಗಿ ಒಂದಾದ ಮೇಲೊಂದು ಹುಟ್ಟಬೇಕು. 1 ನಿಮಿಷ, 3 ನಿಮಿಷ, 5 ನಿಮಿಷ, 10 ನಿಮಿಷ, 15 ನಿಮಿಷ ಹೀಗೆಲ್ಲ ವ್ಯತ್ಯಾಸ ಇರುತ್ತೆ ಅವಳಿ ಮಕ್ಕಳ ಜನನದಲ್ಲಿ. ಅಲ್ಲಿ ಕಾಲದ ವ್ಯತ್ಯಾಸ ನೇರವಾಗಿರುತ್ತೆ. ದೇಶದ ವ್ಯತ್ಯಾಸ ಬಂತು ಅಂದ್ಬಿಟ್ರೆ ಅದು ಬೇರೆ ಅಂತಲೇ ಅರ್ಥ, ಅದು ಅಂತ ಕಾಲ ಬೇರೆ ಅಂತಲೇ ಅರ್ಥ. ಅಷ್ಟು ಸೂಕ್ಷ್ಮವಾಗಿರುವಂಥ ವ್ಯತ್ಯಾಸ ಜಾತಕದಲ್ಲಿ ಪ್ರತಿಫಲಿಸ್ತೇ ಇರ್ಬೋದು. ಅದಕ್ಕೆ ಯಾಕೆಂದರೆ ಜಾತಕದಲ್ಲಿ ಏನು ನೀವು ಗ್ರಹ ಕುಂಡಲಿ ಮತ್ತು ನವಾಂಶ, ರಾಶಿ ಕುಂಡಲಿ, ನವಾಂಶ ಕುಂಡಲಿ ಕಾಣ್ತೀರಿ ನೀವಲ್ಲಿ, ಅದಕ್ಕಿಂತ ತುಂಬ ಸೂಕ್ಷ್ಮ ವಿಷಯ ಇದು ಅಂತ, ತುಂಬ ಸೂಕ್ಷ್ಮ ಇರುತ್ತೆ ಅದಕ್ಕಿಂತ ಇದು ಅಂತ. ಆ ಸೂಕ್ಷ್ಮಾಂಶ ಜಾತಕದ ಕುಂಡಲಿಯಲ್ಲಿ ಪ್ರತಿಫಲಿಸ್ತೇ ಇರ್ಬೋದು, ಆದರೆ ಗಣಿತದಲ್ಲಿ ಅದು ವ್ಯತ್ಯಾಸ ಬರುತ್ತೆ, ಅಲ್ಲಿಗಲ್ಲಿಗೂ ವ್ಯತ್ಯಾಸ ಬರುತ್ತೆ. ಆ ಚಿಕ್ಕ ವ್ಯತ್ಯಾಸ ದೊಡ್ಡ ವ್ಯತ್ಯಾಸಕ್ಕೆ ಕಾರಣ ಆಗ್ಬೋದು. ಲೀಲಾವತಿ ಕತೆ ನೀವು ಕೇಳಿದ್ರಲ್ವಾ, ಲಿಂಬೆ ಹಣ್ಣನ್ನು ಹೊರಕ್ಕೆ ಎಸ್ತಿದ್ದು, ಅದು 2 ಸಾರಿ ವಾಪಸ್ ಬಂತು ಅಲ್ವಾ, 3ನೇ ಸಾರಿ ಹೊರಕ್ಕೆ ಹೋಯಿತು. ಅಷ್ಟರಲ್ಲಿ ಫಲ ಎಷ್ಟು ವ್ಯತ್ಯಾಸ ಬಂತು ಅಂದರೆ, ಬಹುಶಃ ಮೊದಲನೇ ಪ್ರಯತ್ನಕ್ಕೆ ಲಿಂಬೆಹಣ್ಣು ಹೊರಗಡೆ ಹೋಗಿದ್ದಿದ್ರೆ ಆಗ ಅವ್ರ ಜಾತಕದಲ್ಲಿ ಬರೀಬೇಕಾಗಿತ್ತು, ಇವಳು ಮದುವೆ ಆದಿದ್ದೇನೆ ಗಂಡನನ್ನು ಕಳ್ಕೊಳ್ತಾಳೆ ಅಂತ ಬರೀಬೇಕಾಗಿತ್ತು. 2 ಪ್ರಯತ್ನದ ನಂತರ ಹೊರಗೆ ಹೋಗಿದ್ದರಿಂದ ಆಗಿದ್ದೇನು ಅಂದರೆ, ಅವರು ಬರೀಬೇಕಾದ್ರೆ ಇವಳು ಸೌಭಾಗ್ಯವತಿಯಾಗಿ ಬಾಳ್ತಾಳೆ ಅಂತ ಬರೆದ್ರು. ಆದರೆ ಆಗಿದ್ದು ಅದೇ ದಿವಸ ಗಂಡನ ಪ್ರಾಣ ಹೋಯಿತು ಅಂತ. ಅಂದರೆ ಈ ಮಟ್ಟದ ವ್ಯತ್ಯಾಸವೂ ಕೂಡ ಬರಬಹುದು ಅಂತ. ಯಾಕೆಂದರೆ ಈ ಕಾಲದ ಗತಿ ತುಂಬ ಸೂಕ್ಷ್ಮ ಅಂತ, ತುಂಬ ಸೂಕ್ಷ್ಮ ಅಂತ. ಚಿಕ್ಕ ವ್ಯತ್ಯಾಸ ದೊಡ್ಡ ವ್ಯತ್ಯಾಸಕ್ಕೆ ಕಾರಣ ಆಗ್ಬೋದು ಅಲ್ಲಿ ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಹೋಲಿಕೆಗಳು ತುಂಬ ಇರ್ಬೋದು, ಹಾಗಂತ ಹೋಲಿಕೆಗಳು ಇರೋದಿಲ್ಲ ಅಂತಲ್ಲ. ಒಂದು 2ನೇ ಸೂತ್ರ ಅದು, ಹೋಲಿಕೆಗಳಿರ್ತವೆ ಜಾತಕಗಳ ನಡುವೆ. ಹೋಲಿಕೆಗಳು ಇರುವುದರಿಂದಲೇ ಗಂಡ ಹೆಂಡತಿ ಒಟ್ಟಿಗೆ ಬಾಳ್ತಾರೆ. ಯಾಕೆಂದರೆ ಸುಖ ದುಃಖ ಅನುಭವದ ಯೋಗಗಳು ಒಟ್ಟಿಗೆ ಇದೆ ಅವರಿಗೆ ಅಂತ ಇರುವ ಕಾರಣಕ್ಕೆ ಗಂಡ ಹೆಂಡತಿ ಜೋಡಿ ಆಗುವಂಥದ್ದು. ಒಂದು ಮನೆಯೊಳಗೆ ಒಟ್ಟಿಗೆ ಬಾಳ್ತಾರೆ, ಕಷ್ಟಗಳು ಒಟ್ಟಿಗೆ ಬರ್ತವೆ, ಸುಖಗಳು ಒಟ್ಟಿಗೆ ಬರ್ತವೆ ಅಲ್ವಾ, ಒಟ್ಟಿಗೆ ಆಗತ್ತೆ ಅದೆಲ್ಲವೂ ಕೂಡ. ಆದರೆ ಸುಖಾನುಭವ ಒಂದೇ ರೀತಿ ಇರುತ್ತೆ ಅಂತಲ್ಲ, ಸುಖಾನುಭವ ದುಃಖಾನುಭವ ವ್ಯತ್ಯಾಸ ಆಗ್ಬೋದು. ವಾತಾವರಣ ದೃಷ್ಟಿಯಿಂದ ಒಟ್ಟಿಗೆ ಬರುತ್ತೆ. ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಒಂದಷ್ಟು ವಿಷಯ ಹೋಲಿಕೆ ಇರುತ್ತೆ. ಈಗ ಬಾಸ್ ಕಾಟ ಕೊಡ್ತಾನೆ, ಹೋಲಿಕೆ ಇದೆ ಎಲ್ಲರಿಗೂ. ಅದು ಯಾರು ಒಬ್ರಿಗೆ ಕಾಟ ಕೊಡೋದಿಲ್ಲ, ಯಾರು ಇಬ್ಬರಿಗೆ ಕಾಟ ಕೊಡೋದಿಲ್ಲ, ಬೇರೆ ಇದೆ ಸ್ವಲ್ಪ ಜಾತಕ ಅವರಿದ್ದು ಅಂತ. ಹಾಗಾಗಿ ಯಾವುದೇ 2 ಜಾತಕಗಳು ಒಂದೇ ಅಲ್ಲ, ಒಂದೇ ಕಂಡ್ರೂ ಒಂದೇ ಅಲ್ಲ ಯಾವುದೇ 2 ಜಾತಕಗಳು. ಮತ್ತು ಯಾವುದೇ 2 ಜಾತಕಗಳು ಪೂರ್ತಿ ಭಿನ್ನ ಹೋಗೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಅದೇ ನವಗ್ರಹಗಳು, ಅದೇ ದ್ವಾದಶ ರಾಶಿಗಳು, ಒಂದಷ್ಟು ಯೋಗಗಳು ಅಂತಿದೆ, ಯಾವುದೋ ಒಂದಷ್ಟು ಯೋಗ ಅಲ್ಲೂ ಬರಬೇಕು ಇಲ್ಲೂ ಬರಬೇಕು ಅಂತ. ಹಾಗಾಗಿ ಒಂದಷ್ಟು ಹೋಲಿಕೆಗಳು, ಒಂದಷ್ಟು ವ್ಯತ್ಯಾಸಗಳು ಇದೆ ಬದುಕು ಅಂತ. ಈಗ ಹೆಬ್ಬೆರಳು ಪ್ರತಿಯೊಬ್ಬರಿದ್ದು ಬೇರೆ ಬೇರೆ ಅಂತೆ. ಅಥವಾ ಈಗಂತೂ ಇದು ಬಂದಿದೆಯಲ್ಲ, ಕಣ್ಣಿಂದ ಬಯೋಮೆಟ್ರಿಕ್ಸ್ ಏನದು, ಕಣ್ಣಿಂದ ಅದು ಪ್ರತಿಯೊಬ್ಬರದ್ದು ಬೇರೆ ಬೇರೆ ಅಂತೆ, ಒಂದೇ ಅಲ್ವಂತ, ಒಬ್ಬೊಬ್ಬರ ಕಣ್ಣು ಬೇರೆ ಬೇರೆನೇ ಅಂತೆ ಅಂತ. ಅಂಥ ಅಂತರಗಳು ಕಾಲದಲ್ಲಿ ಕೂಡ ಇದ್ದುಬಿಟ್ಟಿವೆ ಅಂತ. ಹೋಲಿಕೆಗಳು ಇಲ್ವಾ? ಈ ಪ್ರಪಂಚದ ಎಲ್ಲ ಮನುಷ್ಯರನ್ನು ತೂಕ ಹಾಕಿದ್ರು ಎಲ್ರಿಗೂ ಹೋಲಿಕೆಗಳಿದೆ. 2 ಕೈ, 2 ಕಾಲು, 2 ಕಣ್ಣು, 1 ಮೂಗು, ಆ 1 ಮೂಗಿನಲ್ಲಿ 2 ಮಾರ್ಗಗಳು, ಅದೆಲ್ಲ ಚೆನ್ನಾಗಿ ಗೊತ್ತು ನಿಮಗೀಗ, 2 ಮಾರ್ಗ ಅಂತ. ಇಡ ಪಿಂಗಲ್ ಅಂತ ಶುರು ಮಾಡ್ತೀರಿ ಈಗ. ಇದೆಲ್ಲ ಹೋಲಿಕೆ ಅಂತ. 2 ಕೈ, ಆ ಕೈ ಒಂದೇ ರೀತಿ ಇದೆಯಾ ಅಂದರೆ ವ್ಯತ್ಯಾಸಗಳಿರ್ಬೋದು. ಕೆಲವರಿಗೆ 2 ಕೈ ಇಲ್ಲದೆ ಇರ್ಬೋದು, ಅದು ಬೇರೆ ಮಾತು. ಆದರೆ ತುಂಬ ಜನರಿಗಿದೆ 2 ಕೈಗಳು ಅಂತ, ಹೋಲಿಕೆ ಅಲ್ವ ಅದು. ಹಾಗಾಗಿ ಒಂದಷ್ಟು ಹೋಲಿಕೆಗಳಿರ್ತವೆ, ಒಂದಷ್ಟು ವ್ಯತ್ಯಾಸಗಳು ಕೂಡ ಇರ್ತವೆ. ಎಲ್ಲ ಒಂದೇ ಕಂಡ್ರೂ ಒಂದೇ ಅಲ್ಲ ಅನ್ನೋದೇ ಸತ್ಯ ಜಾತಕ.
ಸೂಕ್ಷ್ಮಕ್ಕೆ ಹೋದಾಗ ಬೇರೆ ಅಂತ. ಅದೇ ಸತ್ಯ. ಇನ್ನು ಜಾತಕವನ್ನು ವಿಮರ್ಶಿಸುವಾಗ ಹಿನ್ನೆಲೆ ಮುನ್ನೆಲೆ ನೋಡಿ ವಿಮರ್ಶಿಸಬೇಕು ಅಂತ. ಅವನ ಕುಲ ಯಾವುದು, ಅವನ ಲಿಂಗ ಯಾವುದು, ಅವನ ವಾತಾವರಣ ಏನು, ಅದನ್ನು ನೋಡಿಯೇ ಫಲ ಹೇಳಬೇಕು. ಅದೇ ಚಕ್ರವರ್ತಿ ಯೋಗ ಎಮ್ಮೆ ಕರಿಬೇವಿನ ಜಾತಕದಲ್ಲಿದ್ದರೆ ಎಮ್ಮೆಗಳ ಗುಂಪಿಗೆ ಲೀಡರ್ ಆಗುತ್ತೆ ಅದು ಅಂತ ಹೇಳಬೇಕು ಹೊರತು ಅದು ಇಲ್ಲಿ ಬಂದು ಸಿಂಹಾಸನ ಏರುತ್ತೆ ಅಂತ ಹೇಳಬೇಕಾಗಿಲ್ಲ ಅಲ್ವಾ. ಆ ತರಹ ಅಂತ ಯಾರದು ಅಂತ ನೋಡ್ಕೊಂಡು ಮಾತಾಡಿ ಅಂತ ಅದನ್ನು ಅಂತ ಒಂದೇ ರೀತಿ ಆಗೋದಿಲ್ಲ ಅಂತ. ಇದು ಎರಡನೇದು. ಮೂರನೇ ನಿಮ್ಗೆ ಆದ ನಿಮಗೆ ಹೇಳಿದ್ವು, ಸಿದ್ಧಮಂತ್ರೋ ಜಾನಾತಿ ಜಾತಕಂ. ಜಾತಕದಲ್ಲಿ ತುಂಬ ವಿಷಯಗಳಿರ್ತವೆ. ಆದರೆ ದೈವಜ್ಞನ ಕಣ್ಮುಂದೆ ಬಂದಾಗ ಅವನು ಯಾವುದನ್ನು ಗ್ರಹಿಸ್ತಾನೆ, ದೈವಾನುಗ್ರಹ ಇದ್ದರೆ ಅದು ಬೇರೆ ಬೇರೆನೇ ಆಗ್ಬೋದು. ಅದೇ ಗ್ರಹ ಸ್ಥಿತಿ ಅಥವಾ ಅದೇ ಯೋಗಕ್ಕೆ ದೈವಜ್ಞ ಒಂದೇ ಫಲ ಹೇಳ್ತಾನೆ ಅಂತಿಲ್ಲ ಅಂತ. ಅವನಿಗೆ ದೈವಾನುಗ್ರಹ ಇದ್ದರೆ ಇವನಿಗೆ ಬೇರೆ ಫಲ ಹೇಳ್ಬೋದು, ಅವನಿಗೆ ಬೇರೆ ಫಲ ಹೇಳ್ಬೋದು. ಯಾಕೆಂದರೆ ಜಾತಕದಲ್ಲಿ ಅವನಿಗೆ ಬೇರೆ ಭಾಷೆ ಆಗ್ಬೋದು ಅಂತ. ಅಂತಿಮವಾಗಿ ಅದೇ ತಾನು ಆಗೋಕ್ಕಿರುವಂಥದ್ದು ಕಾಲದ ಭಾಷೆ ಅಂತ. ಜಾತಕ ಅಂದರೆ ಏನು? ಕಾಲದ ಭಾಷೆ, ಕಾಲ ಮಾತನಾಡುತ್ತೆ ಅಂತ. ಅದನ್ನು ಡಿಕೋಡಿಂಗ್ ಮಾಡ್ಕೋಬೇಕಾರೆ ಅದನ್ನು. ಈಗ ನಮ್ಮ ಕನ್ನಡ ಭಾಷೆಯಲ್ಲಿಯೋ ಅಥವಾ ನಮ್ಮ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಒಂದೇ ಥರ ಅದೇ ಪದಗಳನ್ನು ಬಳಸ್ತೇವೆ ನಾವು. ಅದರ ಅರ್ಥ ಬೇರೆ ಆಗುತ್ತೆ ಎಷ್ಟು ಸರ್ತಿ ಅಲ್ವಾ. ಈಗ ನೋಡ್ಕೋ ಅಂತ ಪ್ರೀತಿಯಿಂದ ಹೇಳಿದ್ರೆ ಒಂಥರ ಅರ್ಥ ಬರುತ್ತೆ. ಒಂದು ಕೈ ನೋಡ್ಕೋ ಅಂದರೆ ಬೇರೆ ಥರ ಆಗುತ್ತೆ ಅಲ್ವಾ. ನೋಡ್ಕೋ ಅನ್ನೋ ಶಬ್ದ ಅದೇ ಇದೆ, ಆದರೆ ಅರ್ಥ ತುಂಬ ವ್ಯತ್ಯಾಸ ಬರ್ಬೋದು ಅಂತ. ಅದಕ್ಕೊಂದು ತದ್ವಿರುದ್ಧ ಅನಿಸ್ಬೋದು ಅಂತ. ಹಾಗಾಗಿ ಅದೇ ರೀತಿ ಭಾಷೆಯಲ್ಲಿ ಹೇಗೆ ಅದೇ ಶಬ್ದಗಳು ಬೇರೆ ಅರ್ಥ ಕೊಡ್ತಾವೋ, ಜಾತಕವು ಕೂಡ ಒಂದು ಭಾಷೆ ಆಗಿದ್ದರಿಂದ ನೋಡೋಕೆ ನಮಗೆ ಒಂದೇ ರೀತಿ ಗ್ರಹಸ್ಥಿತಿಗಳು ಕಂಡರೂ ಕೂಡ ಅದು ಡಿಕೋಡ್ ಆಗುವಾಗ, ದೈವಜ್ಞ ಕಣ್ಣು ಬುದ್ಧಿ ಮನಸ್ಸಿನಲ್ಲಿ ಡಿಕೋಡ್ ಆಗುವಾಗ ಅದು ಬೇರೆ 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 ರೀತಿ ಇರ್ಬೋದು ತುಂಬ. ಹಾಗಾಗಿ ಒಂದೇ ಆಸ್ಪತ್ರೆಯಲ್ಲಿ ಒಂದೇ ಸಮಯದಲ್ಲಿ ಜನಿಸಿದ ಮಾತ್ರಕ್ಕೆ ಎರಡು ಜೆರಾಕ್ಸ್ ಕಾಪಿ ಥರ ಆಗಬೇಕು ಅಂತಿಲ್ಲ ಅಂತ. ಬೇರೆ ಬೇರೆ ಬರ್ಬೋದು, ಹೋಲಿಕೆಗಳು ತುಂಬ ಬರ್ಬೋದು. ಎರಡು ಅವಳಿ ಜವಳಿ ಹುಡ್ತಾರಲ್ಲ ಎಷ್ಟೋ ಸರ್ತಿ ಅವ್ರಿಗೆ ಹೋಲಿಕೆಗಳು ತುಂಬ ಇರುತ್ತೆ. ಅವರಿಗೆ ಅಂಗಿ ತರುವಾಗ ಅಂಗಡಿಯಿಂದ ಒಂದೇ ರೀತಿ ತರ್ತಾರೆ ತಂದೆ ತಾಯಿ ಅಲ್ವಾ. ಕರ್ಕೊಂಡು ಹೋಗುವಾಗ ಒಂದೇ ಕಡೆ ಕರ್ಕೊಂಡು ಹೋಗ್ತಾರೆ. ಎಷ್ಟೋ ಸಂಗತಿಗಳು ಒಟ್ಟಿಗೆ ಒಂದೇ ರೀತಿ ಆಗ್ತವೆ ಅವರಿಗೆ ಅಂತ. ಒಂದಷ್ಟು ಹೋಲಿಕೆಗಳು ಅಂತ. ಕೆಲವು ಸತಿ ಆಗದೆ ಇರ್ಬೋದು, ವ್ಯತ್ಯಾಸ ಆಗ್ಬೋದು, ವ್ಯತ್ಯಾಸ ಹೋಗಕ್ಕೆ ಸಾಧ್ಯ ಇದೆ. ಈಗ ಲಗ್ನ ನವಾಂಶ ಬದಲಾಗಿಬಿಟ್ರೆ ಒಂದು ಹುಟ್ಟಿ ಮತ್ತೊಂದು ಹುಟ್ಟುವ ಮೊದಲು ಆ ಲಗ್ನ ನವಾಂಶ ಅದು 13 ನಿಮಿಷ 20 ಸೆಕೆಂಡ್ ಇರುತ್ತೆ ಅಷ್ಟೇ ಆ ಲಗ್ನ ನವಾಂಶ. ಈಗ 13 ನಿಮಿಷ 20 ಸೆಕೆಂಡಲ್ಲಿ ಒಂದು 6-7 ನಿಮಿಷ ಆಗಿತ್ತು ಅಂತ ಅಂದ್ಕೊಳ್ಳಿ ಆಲ್ರೆಡಿ ಒಂದು ಹುಟ್ಟುವಾಗ. ಇನ್ನೊಂದು 5-6 ನಿಮಿಷ ಬಿಟ್ಟು ಒಂದು 6-8 ನಿಮಿಷ ಬಿಟ್ಟು ಹುಟ್ಟಿತು ಅಂತ ಅಂದ್ಕೊಳ್ಳಿ. ಲಿಂಗನೇ ಬೇರೆ ಆಗುತ್ತೆ, ಲಿಂಗ ಬೇರೆ ಆಗುತ್ತೆ. ಅವಳಿ ಜವಳಿ ಆದರೆ ಇದ್ರ ಲಿಂಗ ಬೇರೆ ಅದರ ಲಿಂಗ ಬೇರೆ. ಒಂದು ಹುಡುಗ ಒಂದು ಹುಡುಗಿ ಆಗ್ಬೋದು ಅಂತ. ಯಾಕೆಂದರೆ ಲಗ್ನ ನವಾಂಶ ಬೇರೆ ಆದರೂ ಆಗುತ್ತೆ ಅದು ಅಂತ. ಅದು ಹತ್ತಿರದಲ್ಲಿದೆ ಅಂತ, ಬೇರೆ ಆಗೋಕ್ಕೆ ಸಾಧ್ಯತೆ ಇದೆ ಅದು ಅಂತ. ಹಾಗಾಗಿ ಹಾಗಿದ್ದರೂ ಕೂಡ ಹಲವು ಫಲಗಳು ಒಂದೇ ರೀತಿ ಬರಬಹುದು. ಯಾಕೆಂದರೆ ಅನೇಕ ಸಂಗತಿಗಳು ಒಂದೇ ರೀತಿ ಇರೋದ್ರಿಂದ ಅಂತ. ಇಂದಿನ ಕಾಲದಲ್ಲಿ ಎಲ್ಲರೂ ಹುಟ್ಟುವುದು ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಆಗಿರುವುದರಿಂದ ಹೆಚ್ಚಿನ ಬಾರಿ ವೈದ್ಯರು ನೀಡುವ ಜನನ ಕಾಲ ಸರಿಯಾಗಿರುವುದಿಲ್ಲ. ಸಂಸ್ಥಾನದವರು ತಿಳಿಸಿದಂತೆ ಮಗುವಿನ ಪ್ರಥಮ ಉಸಿರಾಟದ ಕಾಲವು ಅದರ ಜನನ ಕಾಲವೆಂಬುದಾಗಿ. ಆದರೆ ವೈದ್ಯರು ನೀಡುವ ಕಾಲ ಬಹುತೇಕವಾಗಿ ತಾಯಿಯ ಗರ್ಭದಿಂದ ಮಗುವು ಹೊರಬಂದ ಅಥವಾ ಹೊರತೆಗೆದಂತಹ ಕಾಲವಾಗಿರುತ್ತದೆ. ಈ ವ್ಯತ್ಯಾಸದ ಕೆಲ ಕ್ಷಣಗಳಿಂದ ಅಥವಾ ನಿಮಿಷಗಳಿಂದ ಜಾತಕದಲ್ಲಿ ತುಂಬ ಬದಲಾವಣೆಗಳಾಗುತ್ತದೆಯೇ ಎಂಬುದಾಗಿ. ಆಗಬಹುದು. ಈಗ ಅಷ್ಟು ವ್ಯತ್ಯಾಸದಲ್ಲಿ ಚಂದ್ರ ದಟ್ಕೊಂಡ್ಬಿಡ್ಬೋದು. ಚಂದ್ರ ಬೇಗ ಸಂಚಾರ ಮಾಡ್ತಾ ಇರ್ತಾನೆ. ಚಂದ್ರನ ನವಾಂಶ ಬದಲಾಗ್ಬೋದು, ಯಾವುದೇ ಗ್ರಹದ ನವಾಂಶ ಬದಲಾಗ್ಬೋದು ಆ ಅವಧಿಯಲ್ಲಿ. ಲಗ್ನ ಬದಲಾದರೆ ಪೂರ್ತಿ ಬದಲಾಗ್ಬಿಡುತ್ತೆ. ಯಾಕೆಂದರೆ ಆ ಸೆಂಟರ್ ಪಾಯಿಂಟ್ ಇದೆಯಲ್ಲ, ನಾವು ಎಲ್ಲಿಂದ ನೋಡ್ತೇವೆ ಎಲ್ಲವನ್ನು, ಅದೇ ಬದಲಾದರೆ ಈ ಲಗ್ನದ ತುದಿಯಲ್ಲಿತ್ತು ಅಂತ ಅಂದ್ಕೊಳ್ಳಿ. ಮೇಷ ಲಗ್ನದ ತುದಿಯಲ್ಲಿತ್ತು, ಕೊಡುವಾಗ ವೃಷಭ ಲಗ್ನದ ಆರಂಭಕ್ಕೆ ಕೊಟ್ಟರೆ ಲಗ್ನನೇ ಬದಲಾಗ್ಬಿಡುತ್ತೆ. ಇದೆಲ್ಲ ಸಾಧ್ಯತೆಗಳಿದೆ. ಮತ್ತು ಸೂಕ್ಷ್ಮಕ್ಕೆ ಹೋದಾಗ ಜಾತಕದಲ್ಲಿ ಏನೂ ವ್ಯತ್ಯಾಸ ಇದೆ ಆದರೂ ಕೂಡ ಸೂಕ್ಷ್ಮದ ವ್ಯತ್ಯಾಸದ ಕಾರಣಕ್ಕೆ ವ್ಯತ್ಯಾಸಗಳು ಬರೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದು ಒಂದು ಅಪ್ರಾಕ್ಸಿಮೇಟ್ ಟೈಮ್ ಅನ್ನೋ ಥರನೇ ತೊಗೋಬೇಕಾಗತ್ತೆ ಅಂತ. ಹಿಂದಿನ ಕಾಲದಲ್ಲಿ ತುಂಬ ಪಕ್ಕ ಮಾಡ್ತಾಯಿದ್ರು. ಅದ್ರ ಇನ್ನೊಂದು ಸತಿ ನೋಡೋಣ, ಅದಕ್ಕಿಂತ ಒಂದು ಪ್ರಶ್ನೆ ಇದೆ, ಇನ್ನೊಂದು ಸರಿ ನೋಡೋಣ ಅದನ್ನು. ಆದರೆ ಈಗಿನ ಕಾಲ ಅಷ್ಟು ಪಕ್ಕ ಇಲ್ಲ, ಇವತ್ತಿನ ಕಾಲದಲ್ಲಿ ಅಷ್ಟು ಆ್ಯಕ್ಯುರೇಟ್ ಇಲ್ಲ. ಈಗಿನ ವ್ಯವಸ್ಥೆ ಹೆಚ್ಚಾಗಿ ಅದರ ಪರಿಣಾಮವಾಗಿ ಆ್ಯಕ್ಯುರಸಿ ಕಡಿಮೆ ಆಯಿತು ಅಂತ ಹಾಗೆ ಹೇಳ್ಬೋದು ಅಂತ. ಆದರೆ ಒಂದು ಔಟ್ಲೈನ್ ಥರ ಸಿಗುತ್ತೆ ನಮಗೆ. ಹಾಗೆ ಜಾತಕದಲ್ಲಿ ಸುಮಾರಾಗಿ ಅಂದರೆ ಆ ಗ್ರಹಗಳು ಲಗ್ನ ಸುಮಾರಾಗಿ ಒಂದೇ ರೀತಿ ಬಂದರೆ ಒಂದು ಔಟ್ಲೈನ್ ಥರ ಹತ್ರ ಇದೆ ಅಂತ. ಹಾಗಾಗಿ ತುಂಬ ಫಲಗಳು ಹತ್ತಿರ ಬರುತ್ತೆ, ಕೆಲವು ವ್ಯತ್ಯಾಸ ಆಗುತ್ತೆ, ಇದೆಲ್ಲ ಆಗುತ್ತೆ ಅಂತ ಆಗೋಕ್ಕೆ ಸಾಧ್ಯ ಇದೆ ಅಂತ. ಮುಂದಿನ ಪ್ರಶ್ನೆ,
ಜನ್ಮಕುಂಡಲಿ ರಚಿಸುವಾಗ ಮುಖ್ಯವಾಗಿ ತತ್ಕಾಲ ಲಗ್ನ ಕ್ರಮದ ಮೂಲಕ ಲಗ್ನವನ್ನು ತೆಗೆಯಬೇಕು ಅಂತ ಹೇಳಿದ್ದೀರಿ. ಅದೇ ರೀತಿ ನಿಜವಾದ ಜನನ ಸಮಯಕ್ಕೂ ಕುಂಡಲಿಯನ್ನು ರಚಿಸಲು ಗಣನೆಗೆ ತೆಗೆದುಕೊಂಡ ಸಮಯದಲ್ಲಿ ನಡುವೆ ವ್ಯತ್ಯಾಸವಿದ್ದಲ್ಲಿ ನವಾಂಶ ತ್ರಿಶಾಂಶಗಳ ವ್ಯತ್ಯಾಸಗಳಿಂದಾಗಿ ಬೇರೆ ಬೇರೆ ಫಲಗಳು ಬರಬಹುದು ಅಂತಲೂ ತಿಳಿಸಿದ್ದೀರಿ. ಅದೇ ರೀತಿ ಕೆಲವರ ಜನ್ಮ ಕುಂಡಲಿಯನ್ನು ರಚಿಸಲು ಗಣನೆಗೆ ತೆಗೆದುಕೊಂಡ ಜನನ ಸ್ಥಳವು ಅಕ್ಷಾಂಶ ರೇಖಾಂಶ ಮತ್ತು ನಿಜವಾದ ಜನನ ಸ್ಥಳದ ವ್ಯತ್ಯಾಸದಿಂದಲೂ ಕುಂಡಲಿಯಲ್ಲಿ ವ್ಯತ್ಯಾಸವಾಗಬಹುದು. ಉದಾಹರಣೆಗೆ ಈಗಿನ ದಿನಗಳಲ್ಲಿ ಒಬ್ಬ ಯಾವುದೋ ದೂರದ ಪಟ್ಟಣದ ಆಸ್ಪತ್ರೆಯಲ್ಲಿ ನಿಜವಾಗಿ ಜನಿಸಿದರೂ ಕುಂಡಲಿ ಬರೆಯುವ ದೈವಜ್ಞರು ಅವರು ಇರುವ ಸ್ಥಳವನ್ನು ಅಥವಾ ಜಾತಕದ ಮನೆ ಇರುವ ಪ್ರದೇಶವನ್ನು ಗಣನೆಗೆ ತೆಗೆದುಕೊಳ್ಳುವ ಸಂಭವವಿದೆ. ಇದೆ. ದೈವಜ್ಞನಿಗೆ ಜಾತಕ ಮಾಡುವವನು ಸರಿಯಾದ ಪರಿಕಲ್ಪನೆ ಇಲ್ಲದೇ ಇರೋನಾದರೆ ಆ ಪ್ಲೇಸ್ ಕೊಡಬೇಕಾದ್ರೆ ಅವನೇನಾದರೂ ಡಿಫಾಲ್ಟ್ ಪ್ಲೇಸು ಏನೊಂದು ಇರುತ್ತೆ ಅಲ್ಲಿ, ಆ ಡಿಫಾಲ್ಟ್ ಪ್ಲೇಸ್ ಬಂತು ಅಂದರೆ ಬೇರೆ ಆಗಿಬಿಡುತ್ತೆ, ಜಾತಕ ಬೇರೆ ಆಗುತ್ತೆ. ಆ ಚಾನ್ಸಸ್ ಇದೆ. ಇನ್ನು ಸರಿಯಾದ ದೈವಜ್ಞನೇ ಆದರೂ ಕೂಡ ಒಂದು ಕ್ಷಣ ಅವನ ಮನಸ್ಸು ಆ ಕಡೆ ಹೋದರೆ ಅದೊಂದು ವಿಷಯ ಗಮನಿಸ್ದೇ ಹೋದರೆ ಪ್ಲೇಸ್ ಬೇರೆ ಆಗ್ಬೋದು, ಹುಟ್ಟಿದ ಸ್ಥಳ ಬೇರೆ ಆಗ್ಬೋದು. ಇಲ್ಲ ಅಂತಲೇ ಅಂದ್ಕೊಳ್ಳಿ ನೀವು. ಇವತ್ತೇನು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಮಾಡ್ತಾಯಿದ್ದೀವಿ ಜಾತಕನ ನಾವು, ಅದೇನು ತೋರಿಸುತ್ತೆ, ಎಲ್ಲಿಗುರಿ ತೋರಿಸುತ್ತೆ ಅಂದರೆ ಈಗ ಕುಮಟಾದವರೆಗೆ ತೋರಿಸುತ್ತೆ. ಅದೀಗ ಗೋಕರ್ಣ ತೋರಿಸ್ಬೋದು, ಕೆಲವು ಗೋಕರ್ಣ ತೋರಿಸೋದಿಲ್ಲ, ಕುಮಟಾ ತೋರಿಸುತ್ತೆ, ಅಥವಾ ಹತ್ತಿರದ ದೊಡ್ಡ ಪಟ್ಟಣ ತೋರಿಸುತ್ತೆ ಹತ್ತಿರದ್ದು. ಮೊದಲೆಲ್ಲ ಹೇಗೆ ಅಂದರೆ ಈಗ ಹುಬ್ಬಳ್ಳಿ ತೋರಿಸ್ತಾ ಇತ್ತು, ಸ್ವಲ್ಪ ಹಿಂದಕ್ಕೆ ಅಲ್ಲಿ ಅಕ್ಷಾಂಶ ರೇಖಾಂಶನ ಹಾಕುವಂಥ ಪರಿಸ್ಥಿತಿ ಇರ್ತಿತ್ತು ಅದು. ಹಾಗಾಗಿ ಎಲ್ಲ ಮೊಬೈಲ್ ಅಪ್ಲಿಕೇಶನ್ಗಳು ನಿಮಗೆ ಎಲ್ಲ ಊರನ್ನು ತೋರಿಸೋದಿಲ್ಲ ಅಂತ. ಹೆಚ್ಚಿನ ಮೊಬೈಲ್ ಅಪ್ಲಿಕೇಶನ್ಗಳು ಎಲ್ಲ ಊರನ್ನು ತೋರಿಸೋದಿಲ್ಲ, ಸಣ್ಣ ಸಣ್ಣ ಜಾಗ ತೋರಿಸೋದೇ ಇಲ್ಲ ಅಂತ. ಹಾಗಾಗಿ ಗೋಕರ್ಣ ಅಂತ ತಗೊಂಡ್ರೆ ಉದಾಹರಣೆಗೆ, ಗೋಕರ್ಣದ ಯಾವುದೋ ಒಂದು ಜಾಗ ಕೊಡುತ್ತೆ ಅದು, ನಾವು ಹುಟ್ಟಿದ ಜಾಗ ಅಲ್ಲಿ ವ್ಯತ್ಯಾಸ ಇರ್ಬೋದು, ಅಂದರೆ ಸ್ವಲ್ಪ ವ್ಯತ್ಯಾಸ ಬಂದೇ ಬರುತ್ತೆ ಅಂತ. ಕುಮಟಾ ತಗೊಂಡಿನ ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಇರುತ್ತೆ, ಅಂದರೆ ಸರಿಯಾಗಿ ಮಾಡಿದ ನಂತರ ಈ ವ್ಯತ್ಯಾಸಗಳು ಬರುತ್ತೆ ಅಂತ ಇವತ್ತಿನ ಕಾಲದ ವ್ಯವಸ್ಥೆಯಲ್ಲಿ ಅಂತ. ಇನ್ನು ಅವನು ತಪ್ಪುಕೊಂಡ್ರೆ ಸುಮಾರೇ ವ್ಯತ್ಯಾಸ ಬರ್ಬೋದು, ಸಾಕಷ್ಟು ವ್ಯತ್ಯಾಸಗಳು ಬರ್ಬೋದು. ಹಾಗಾಗಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಈ ಪ್ರಶ್ನೆ ಬಗ್ಗೆ ತುಂಬ ಹೇಳಿದರೆ ಸಾಕು, ಈ ಜಾತಕದ ಬಗ್ಗೆ ಸ್ವಲ್ಪ ಹೇಳಿ ಅಂತ ಯಾರೋ, ಅಂದರೆ ಈ ಭಾಷೆ ಅಲ್ಲ, ಈ ಥರ ಅಲ್ಲ, ಒಳ್ಳೆ ಗೌರವವಾಗಿ ಕೇಳಬೇಕಾದ್ರೆ. ಆದರೆ ಪ್ರಶ್ನೆ ಯಾಕೆ ಬೇಕು ಅಂದರೆ ಈ ಕಾರಣಕ್ಕಾಗಿ ಬೇಕು ಅಂತ. ಈ ಜಾತಕದಲ್ಲಿ ಇಂಥ ಜಾತಕನೇ ಇರೋದಿಲ್ಲ ಎಷ್ಟೋ ಜನರಿಗೆ, ಜಾತಕ ಇದ್ದರೂ ಕೂಡ ಗೊತ್ತಿಲ್ಲ ಆಕ್ಯುರಸಿ ಅದರದ್ದು ಅಂತ ಅನ್ನೋ ಸಂದರ್ಭ ಇದೆ ಅಂತ. ಪ್ರಶ್ನೆಯಲ್ಲಿ ಹಾಗಾಗೋದಿಲ್ಲ ಅಂತ. ಪ್ರಶ್ನೆ ಅದು ಪಕ್ಕ ಇರುತ್ತಲ್ವ, ಅದು ಆ ಕ್ಷಣದ ತಾನೇ ಅದು ಪಕ್ಕ ಇರುತ್ತಲ್ವ. ಹಾಗಾಗಿ ಅನೇಕ ಸಂಗತಿಗಳು ಮತ್ತು ಪ್ರಶ್ನೆಯಲ್ಲಿ ತುಂಬ ಸಂಗತಿಗಳು ನಿಮಿತ್ತಗಳ ಮೂಲಕ ಸಿಗುತ್ತೆ. ಗ್ರಹಸ್ಥಿತಿ ಅನ್ನೋದು ಸಪೋರ್ಟಿವ್ ಆಗಿರುತ್ತೆ, ತುಂಬ ವಿಷಯಗಳು ನಮಗೆ ನಿಮಿತ್ತದ ಮೂಲಕ ಸಿಗೋದ್ರಿಂದ ಕೊರಾಬರೇಟ್, ಈ ಇದರಲ್ಲಿ ಕಾನೂನಲ್ಲಿ ಕೊರಾಬರೇಟಿವ್ ಎವಿಡೆನ್ಸಸ್ ಅಂತ ಹೇಳ್ತಾರೆ. ಒಂದು ಎವಿಡೆನ್ಸಿಗೆ ಮತ್ತೊಂದು ಎವಿಡೆನ್ಸ್ ಸಪೋರ್ಟ್ ಮಾಡಬೇಕು, ಆಗ ಅದು ಪಕ್ಕ ಅದು ಅಂತ. ಅಂಥದ್ದು ಸಿಗೋದ್ರಿಂದ ಸಾಧ್ಯ ಅದು ಅಂತ. ಸಂವಾದಿ ಸಂಗತಿಗಳು ಸಿಗ್ತವೆ ಅಲ್ಲಿ ಅಂತ. ಪ್ರಶ್ನೆ ಬೇಕಾಗೋದೇ ಅದೇ ಕಾರಣಕ್ಕೆ. ಹೆಚ್ಚು ಅಕ್ಯುರೇಟ್ ಇರುತ್ತೆ ಪ್ರಶ್ನೆ ಅಂತ, ಜಾತಕಕ್ಕೆ ಹೋಲಿಸಿದ್ರೆ ಹೆಚ್ಚು ಅಕ್ಯುರೇಟ್ ಇರುತ್ತೆ ಪ್ರಶ್ನೆ ಅಂತ. ಅಲ್ಲೇ ಪ್ರಶ್ನೆ ಪ್ರಸ್ತುತ ಆಗುವಂಥದ್ದು ಅಂತ. ಮುಂದಿನ ಪ್ರಶ್ನೆ, ನೀವು ಹೇಳಿದ ಸಮಯದ ಅಥವಾ ಸ್ಥಳದ ವ್ಯತ್ಯಾಸವನ್ನು ಸರಿದೂಗಿಸಲು ಜನ್ಮಕುಂಡಲಿ ರಚಿಸುವಾಗ ಗಮನಿಸಬೇಕಾದ ಏನಾದರೂ ಉಪಾಯವಿದೆಯೇ? ಅಂದರೆ ಸಾಧಾರಣವಾಗಿ ಕೆಲವು ಗಣಿತದ ಸೂತ್ರಗಳಲ್ಲಿ +or- ಎಂದು ಗ್ರಹಿಸಿ ಅಥವಾ ಸೇರಿಸಿ ಲೆಕ್ಕ ಮಾಡುವ ಕ್ರಮವಿದೆ. ಅದೇ ರೀತಿಯಲ್ಲಿ ಜ್ಯೋತಿಷದ ಸೂತ್ರಗಳಲ್ಲಿ ಮಾಡಬಹುದೇ ಎಂಬುದಾಗಿ. ಮಾಡಬೇಕು. ಸರಿಯಾದ ದೈವಜ್ಞ ಆದರೆ ಅವನು ಜಾತಕನ ವೆರಿಫೈ ಮಾಡ್ತಾನೆ, ಸರಿ ಇದೆಯಾ ಅಂತ. ಜಾತಕ ಮಾಡಿದ ಕೂಡಲೇ ವೆರಿಫೈ ಮಾಡಬೇಕಾಗಂಥ ವ್ಯವಸ್ಥೆಗಳಿದೆ ಅಂತ, ಅದನ್ನು ಮಾಡಬೇಕದನ್ನು ಅಂತ. ವೆರಿಫಿಕೇಷನ್ ಹೇಗೆ ಮಾಡ್ತಾರೆ ಅಂತಂದರೆ, ಜಾತಕ ಮಾಡಿದ ಕೂಡಲೇ ಅಥವಾ ಜಾತಕವನ್ನು ಯಾರು ತಂದಿರ್ತಾರೆ, ಜಾತಕ ನಾವು ನೋಡಬೇಕಾಗತ್ತೆ. ಒಂದೇ ಸತಿ ಬಡ ಫಲ ಹೇಳೋಕ್ಕೆ ಶುರು ಮಾಡೋದಲ್ಲ ಅಂತ 4-6 ಪ್ರಶ್ನೆಗಳನ್ನ ಕೇಳಬೇಕು. ಆ ಪ್ರಶ್ನೆಗಳು ಯಾತಕ್ಕೋಸ್ಕರ? ಸರಿಯಾದ ದೈವಜ್ಞ ಅಂದರೆ ಕೇಳ್ತಾನೆ. ಆ ಪ್ರಶ್ನೆ ಯಾತಕ್ಕೋಸ್ಕರ ಅಂದರೆ ಜಾತಕ ಸರಿ ಇದೆಯಾ ಅಂತ ನೋಡೋ ಸಲುವಾಗಿ ಅಂತ. ಈಗ ನಿಮಗೆ ದೇಹದಲ್ಲಿ ಇಂತಿಂಥ ಭಾಗದಲ್ಲಿ ಮಚ್ಚೆ ಇದೆಯಾ ಅಂತ ಕೇಳಬೇಕು ಅಂತ, ಅಥವಾ ಚಿಹ್ನೆ ಇದೆಯಾ ಮಚ್ಚೆ ಇದೆಯಾ ಅಂತ ಕೇಳಬೇಕು ಅಂತ. ಅದಿದೆ ಅಂದರೆ ಜಾತಕ ಸರಿ ಇದೆ ಅಂತ.
ಇಲ್ಲ ಅಂದರೆ ಜಾತಕ ಏನೋ ವ್ಯತ್ಯಾಸ ಇದೆ ಅಂತ. ಅಥವಾ ನೀವೆಷ್ಟು ಮಂದಿ ಅಣ್ಣ ತಮ್ಮದ ಸಂಖ್ಯೆ ಹೇಳ್ತಾನೆ, ಜಾತಕದ ಪ್ರಕಾರ ಅಣ್ಣ ತಮ್ಮ ಅಕ್ಕ ತಂಗಿ ಇಷ್ಟು ಜನ ಇರಬೇಕು ಅಂತ ಹೇಳ್ತಾನೆ. ಅದು ವ್ಯತ್ಯಾಸ ಬಂತು ಅಂದರೆ ಜಾತಕ ವ್ಯತ್ಯಾಸ ಇದೆ ಅಂತ ಅರ್ಥ ಅದಕ್ಕೆ. ಯಾಕೆಂದ್ರೆ ಅದೆಲ್ಲ ಅಕ್ಯುರೇಟಾಗಿ ಬರುತ್ತೆ ಜಾತಕದಲ್ಲಿ, ಎಷ್ಟು ಅಕ್ಕ ತಂಗಿ ಅವರ ಕಥೆ ಪೂರ್ತಿ ಬರುತ್ತೆ, ಇಡೀ ಕಥೆ ಬರುತ್ತೆ. ಈಗ ರಾಮನ ಜಾತಕದಲ್ಲಿ ನಮ್ಗೆ ರಾವಣನ ಜಾತಕ ಸಿಗುತ್ತೆ, ಒಂದು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ರಾವಣನ ಜಾತಕ ಸಿಗುತ್ತೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀವಿ, ಈಗ ರಾಮನದು ಕರ್ಕಲಗ್ನ ಅಲ್ವಾ, ಕರ್ಕಲಗ್ನ ಅಂದರೆ ರಾವಣ ಷಷ್ಠ ತಾನೇ ವೈರಿ ಅಂದರೆ, ಷಷ್ಠ ಯಾವುದಾಗತ್ತೆ? ಧನು ಆಗತ್ತೆ ಅಲ್ವಾ. ಧನುವಿಂದ ಗುರು ಅಷ್ಟಮದಲ್ಲಿ ನೋಡಿ ಎಲ್ಲ ದೇವರನ್ನು ಎದುರಾಕೊಂಡಿದ್ದಾನೆ, ಎಲ್ಲ ದೇವತೆಗಳನ್ನು. ಆ ಧನು ಅನ್ನೋದು ರಾವಣನ ಲಗ್ನ ಆಗತ್ತೆ ಅಲ್ಲಿ ಅಂತ. ಈಗ ಆ ಜಾತಕದಲ್ಲಿ, ಯಾವುದೇ ಜಾತಕದಲ್ಲಿ ತತ್ತದ್ಭಾವಂ ಲಗ್ನಂ ಪರಿಕಲ್ಪ್ಯ ಅಂತ, ಆಯಾ ಭಾವವನ್ನು ಲಗ್ನವಾಗಿ ಇಟ್ಕೊಂಡು ಅದನ್ನೇ ಜಾತಕ ಥರ ಮಾಡ್ಕೊಂಡು ಚಿಂತನೆ ಮಾಡ್ಬೋದು, ಮಾಡೋಕ್ಕೆ ಸಾಧ್ಯ ಇದೆ. ಈಗ ಪಂಚಮ ಭಾವ ರಾಮನ ಮಕ್ಕಳು ಉದಾಹರಣೆಗೆ ವೃಶ್ಚಿಕ ರಾಶಿ, ಅದನ್ನೇ ಲಗ್ನವಾಗಿ ಇಟ್ಕೊಂಡು ಲವಕುಶನ ಚಿಂತನೆ ಮಾಡ್ಬೋದು. ಸಪ್ತಮ ಭಾವ ಮಕರ ರಾಶಿ, ಅದನ್ನೇ ಲಗ್ನವಾಗಿ ಇಟ್ಕೊಂಡು ಸೀತೆಯನ್ನು ಚಿಂತನೆ ಮಾಡ್ಬೋದು, ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು. ಹಾಗೆ ಈ ರಾವಣನ ಜಾತಕನೂ ಬರುತ್ತೆ ಅದರಲ್ಲಿ ಅಂತ. ರಾಮನ ಜಾತಕದಲ್ಲೇನೆ ರಾವಣನ ಜಾತಕ ಸಿಗುತ್ತೆ, ಕಾಣಿಸುತ್ತೆ ಆ ಥರ. ಈಗ ಅವನಿಗೆ ಕ್ರೂರವಾದ ಕಣ್ಣುಗಳು, ಮುಖ ಅಂದರೆ ಆ ದ್ವಿತೀಯದಲ್ಲಿ ಕುಜ ಇದ್ದಾನೆ, ಆ ಮುಖವನ್ನು ತೋರಿಸುವಂಥ ರಾಶಿಯಲ್ಲಿ ಕುಜ ಇದ್ದಾನಲ್ವಾ. ಕ್ರೂರ ವಾಕ್ಯ, ಕ್ರೂರವಾಗಿರುವಂಥ ಮುಖ, ಕ್ರೂರವಾದ ಕಣ್ಣು, ಅದನ್ನೆಲ್ಲ ತೋರಿಸುತ್ತೆ. ಉದಾಹರಣೆ ಕೊಟ್ಟಿದ್ದು ನಾನು ನಿಮಗಿದು ಅಂತ. ಮುಖ್ಯವಾಗಿ ಅಷ್ಟಮದ ಗುರು ಇದೆಯಲ್ಲ, ಅವನಿಗೆ ದೈವ ಬಲ ಏನಾಗಿದೆ ಅಂತ ತೋರಿಸುತ್ತೆ ಅಂಥದ್ದು ಅಂತ, ರಾವಣನದ್ದು ಅಂತ. ಅಥವಾ ದೇವರುಗಳ ಜೊತೆ ಅವನು ಹೇಗಿದ್ದಾನೆ, ಅವನು ಎಲ್ಲ ದೇವರನ್ನು ಗುರು ಪ್ರತಿನಿಧಿಸೋದ್ರಿಂದ ತೋರಿಸ್ತು ಅಲ್ಲೇನದು ಅಂತ ಉದಾಹರಣೆಗೆ ಹೇಳಿದ್ದು ಅಂತ. ಹಾಗೆ ಜಾತಕದಿಂದ ಲಕ್ಷಣಗಳನ್ನು ಚಿಂತಿಸಿ ಪ್ರಶ್ನೆಗಳನ್ನು ಕೇಳಿ ವೆರಿಫೈ ಮಾಡಬೇಕು ಅಂತ, ಜಾತಕ ಸರಿ ಇದೆಯೋ ಇಲ್ವೋ ಅಂತ ಅನ್ನೋದನ್ನ ಅಂತ. ಹಾಗೆ ಜಾತಕ ಮಾಡಿದ ಕೂಡಲೇ ಲಗ್ನ ನವಾಂಶ ನೋಡ್ತಾರೆ. ಈ ನವಾಂಶ ಈಗ ಸ್ತ್ರೀ ಪುರುಷ ಸಾಮಾನ್ಯವಾಗಿ ಅದು ಸರಿ ಬರುತ್ತೆ. ಅದು ಈಗ ಓಜ ನವಾಂಶ ಇದ್ದರೆ ಅದು ಪುರುಷ ಆಗಬೇಕು, ಯುಗ್ಮ ನವಾಂಶ ಇದ್ದರೆ ಸ್ತ್ರೀ ಆಗಬೇಕು. ಈ ಓಜ ಯುಗ್ಮ ವ್ಯತ್ಯಾಸ ಬಂದರೆ ಲಿಂಗನೇ ವ್ಯತ್ಯಾಸ ಆಗತ್ತೆ ಅದರಲ್ಲಿ. ಉದಾಹರಣೆ ಕೊಟ್ಟಿದ್ದು ಅಂತ, ಸಾಮಾನ್ಯವಾಗಿ ನೋಡುವಂಥದ್ದು ಇದು, ನೋಡೋರು ಕಡಿಮೆ ಅದನ್ನು ಇದನ್ನೆಲ್ಲ. ಹಾಗೆ ಲಗ್ನ ನವಾಂಶದಿಂದ ನೋಡ್ತಾರೆ. ನಕ್ಷತ್ರ ಪರಿಶೀಲನೆ ಮಾಡೋ ಕ್ರಮ ಇದೆ ಒಂದು, ಆ ನಕ್ಷತ್ರ ಸರಿ ಇದೆಯೋ ಇಲ್ವೋ ಅಂತ, ಅದಕ್ಕೊಂದು ಲೆಕ್ಕ ಇದೆ. ದೀರ್ಘ ಆಗ್ಬೋದು ತುಂಬ ಅದನ್ನು ಹೇಳೋಕ್ಕೆ ಶುರು ಮಾಡಿದರೆ. ಹಾಗೆ ಮಾಡಿದಾಗ ಆ ಜಾತಕದಲ್ಲಿ ಆ ನಕ್ಷತ್ರ ಇದೆಯಲ್ಲ, ಅದು ಸರಿ ಇದೆಯಲ್ಲ ಅಂತ ಗೊತ್ತಾಗತ್ತೆ ಅಂತ. ಹಾಗೆ ಲಗ್ನ ಸರಿ ಇದೆಯಲ್ಲ ಅಂತ ಗೊತ್ತಾಗತ್ತೆ. ಮಾಂದಿ ಮೂಲಕ, ಮಾಂದಿ ಸಂಬಂಧಗಳು ಬರಬೇಕು ಲಗ್ನಕ್ಕೆ, ಅದರ ಮೂಲಕವಾಗಿ ಲಗ್ನ ಸರಿ ಇದೆಯಲ್ಲ ಅಂತ ನೋಡೋ ಕ್ರಮ ಇದೆ. ಚಂದ್ರನ ಮೂಲಕ ನೋಡ್ತಾರೆ ಅದನ್ನೇ. ಈ 4 ರೀತಿಯ ವಿಧಾನಗಳಲ್ಲಿ ಅದನ್ನು ವೆರಿಫೈ ಮಾಡ್ತಾರೆ ಅದನ್ನು ಅಂತ, ಜಾತಕ ಸರಿ ಇದೆಯೋ ಇಲ್ಲೋ ಅಂತ ವೆರಿಫೈ ಮಾಡ್ತಾರೆ ಅಂತ. ಮತ್ತು ಮೈನ್ಯೂಟ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ತಾರೆ ಅಂತ, ಒಂದು ಚೂರು ಹಿಂದಕ್ಕೆ ತೊಗೊಂಡೋಗೋದು, ಚೂರು ಮುಂದಕ್ಕೆ ತೊಗೊಂಡೋಗೋದು, ಆಗ ಸರಿ ಬರುತ್ತೆ ಅದು ಅನ್ನೋ ಥರ ಮಾಡ್ತಾರೆ ಅಂತ. ಹಾಗಾಗಿ ಅದಿದೆ, ಪ್ಲಸ್ ಆರ್ ಮೈನಸ್ ಅದು ಏನು ಬಂತಲ್ಲ ಸಮ್ ಪರ್ಸೆಂಟೇಜ್ ಅಂತ, ಅದು ಆ ಕ್ರಮ ಇದೆ ಅಂತ. ವ್ಯಕ್ತಿತ್ವ, ಬದುಕು, ಲಕ್ಷಣಗಳು ಮತ್ತು ಈ ಲೆಕ್ಕಗಳು ಇದನ್ನೆಲ್ಲ ನೋಡಿ ತುಂಬ ಅಲ್ಲ, ಸ್ವಲ್ಪ ಮುಂದಕ್ಕೆ ತೊಗೊಂಡೋಗಿ ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗಿ ಅದನ್ನು ಸೆಟ್ ಮಾಡುವಂಥದ್ದು, ಅಂಥದ್ದೊಂದು ಕ್ರಮ ಇದೆ. ಮುಂದಿನ ಪ್ರಶ್ನೆ, ಪ್ರತಿಯೊಬ್ಬರು ಬೇರೆ ಬೇರೆ ಸಮಯದಲ್ಲಿ ಜನಿಸುವುದರಿಂದ ಆ ಸಮಯದ ಗ್ರಹಸ್ಥಿತಿಯಂತೆ ಅವರವರ ಜೀವನ, ಹುಟ್ಟು ಸಾವು ಎಲ್ಲ ನಡೆಯುತ್ತಿರುತ್ತದೆ. ಅಂತಾದ ಮೇಲೂ ಕೆಲವೊಂದು ಸಂದರ್ಭಗಳಲ್ಲಿ ಸಾಮೂಹಿಕ ಸಾವು, ಹತ್ಯೆ, ನಷ್ಟ ಎಲ್ಲ ಉಂಟಾಗುತ್ತದಲ್ಲ, ಆಗ ಅಷ್ಟೂ ಜನರಿಗೆ ಒಂದೇ ರೀತಿಯ ಫಲ ಬರುತ್ತದಲ್ಲ, ಅದು ಹೇಗೆ ಸಾಧ್ಯ? ಅದಕ್ಕೆ ಏನು ಕಾರಣ? ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು, ಒಂದು 10 ಜನ ಸತ್ತೋದ್ರು ಅಲ್ವಾ, ಒಂದೇ ರೀತಿ ಫಲ ಬಂತು ಎಲ್ಲರಿಗೂ ಅಂತ. ಬಂದಿದೆಯಾ ಒಂದೇ ರೀತಿ ಫಲ ನೋಡಿ ಅಂತ? ಬಂದಿಲ್ಲ ಅಂತ. ಈಗ ಒಂದು ಬಸ್ ಆಕ್ಸಿಡೆಂಟ್ ಆಯಿತು ಅಂದರೆ ಎಲ್ಲರೂ ಸಾಯೋದಿಲ್ಲ ಅದರಲ್ಲಿ. ಕೆಲವರಿಗೆ ಸಾವು ಬರುತ್ತೆ, ಕೆಲವರಿಗೆ ಗಂಭೀರವಾದ ಗಾಯಗಳಾಗತ್ತೆ, ಕೆಲವರು ಏನೂ ಆಗದೆ ಬಚಾವಾಗ್ತಾರೆ, ಕೆಲವರಿಗೆ ಜಜ್ಜಿದ ತರಚಿದ ಗಾಯಗಳಷ್ಟೇ ಆಗಿರುತ್ತೆ. ಅಲ್ಲಿ ವ್ಯತ್ಯಾಸ ಇದೆ ನೋಡಿ. ಆಯಿತು, ಸತ್ತವರು ಎಲ್ಲರೂ ಒಂದೇ ರೀತಿ ಸತ್ತಿರೋದಿಲ್ಲ ಅಂತ. ಯಾರಿಗೂ ತಲೆಗೆ ಪೆಟ್ಟು ಬಿದ್ದಿರುತ್ತೆ, ಯಾರಿಗೂ ಎದೆಗೆ ಪೆಟ್ಟು ಬಿದ್ದಿರುತ್ತೆ, ಇನ್ಯಾರಿಗೂ ಇನ್ನೇನು ಆಗಿರುತ್ತೆ. ಈ ಪೆಟ್ಟು ಯಾವುದರಿಂದ ಬಿತ್ತು, ಯಾವ ಪ್ರಮಾಣದಲ್ಲಿ ಬಿತ್ತು, ಹೇಗೆ ಜೀವ ಹೋಯ್ತು ಅವರಿದ್ದು,
ಆ ಜೀವ ಹೋಗುವಾಗ ಅವರಿಗೆ ಏನು ಕಷ್ಟ ಆಯಿತು, ಸುಖ ಆಯಿತು, ಏನು ನೆನಪಾಯ್ತು ಅವರಿಗೆ ಒಂದೇ ರೀತಿ ಇರುತ್ತೆ. ಇದು ಸಾಧ್ಯತೆ ಇಲ್ಲ ಅಂತ. 3 ಸಾವಾಯಿತು ಅಂದರೆ 3 ಬೇರೆ ಬೇರೆ ಇದು ಅಂತ. 3 ಕಥೆನೂ ಬೇರೆ, 3 ನಡೆದ ರೀತಿ ಬೇರೆ ಇರುತ್ತೆ ಅಂತ. ಎಕ್ಸಾಕ್ಟ್ ಒಂದೇ ರೀತಿ ಆಗೋದೇ ಇಲ್ಲ. ಯಾಕೆಂದರೆ ಅವರವರು ಕೂತು ಜಾಗ ಬೇರೆ ಇರುತ್ತೆ. ಅವ್ರಿಗೆ ಏನು ಬಂತಾಗ್ತು ಬೇರೆ ಬೇರೆನೇ ಆಗಿರುತ್ತೆ ಅದು ಅಂತ, ಒಂದೇ ಆಗಿರೋದಿಲ್ಲ ಅಂತ. ಒಂದೇ ವಸ್ತು ಬಂತಾಗಿದ್ರು ಅದ್ರ ಬೇರೆ ಬೇರೆ ಭಾಗ ಬಂತಾಗತ್ತೆ ತೆಗಬೇಕಾದ್ರೆ ಅಂತ. ಫಸ್ಟ್ ಆಫ್ ಆಲ್ ಅದು ಒಂದೇ ರೀತಿ ಆಗಿರೋದಿಲ್ಲ ಅಂತ. ಸಿಮಿಲಾರಿಟೀಸ್, ಹೋಲಿಕೆ ಇರ್ಬೋದು. ಒಂದು ಸಂದರ್ಭಕ್ಕಾಯಿತು, ಒಂದು ವಾಹನದಲ್ಲಿ ಆಯಿತು, ಅದು ಒಂದು ವಾಹನದಿಂದ ಆಯಿತು, ಒಂದು ಘಟನೆಯಿಂದ ಆಯಿತು, ಆಗಲೇ ಹೇಳಿದ್ವು ಅದನ್ನು. ಹೋಲಿಕೆಗಳಿರ್ಬೋದು. ಯಾವುದೋ ಮನೆಯಲ್ಲಿ ಹುಟ್ಟಿದ ಗಂಡು ಇನ್ಯಾವುದೋ ಮನೆಯಲ್ಲಿ ಹುಟ್ಟಿದ ಹೆಣ್ಣು, ಅವರು ಒಟ್ಟಿಗೆ ಒಂದು ಮನೆಯಲ್ಲಿ ಸಂಸಾರ ಮಾಡ್ತಾರೆ, ಅವರಿಗೆ ಒಟ್ಟಿಗೆ ಸುಖ ದುಃಖಗಳು ಬರುತ್ತೆ. ಈಗ ಸಂಬಳ ಬರಬೇಕಾದ್ರೆ ಮೊದಲಿನ ಕಾಲದಲ್ಲಿ ಒಟ್ಟಿಗೆ ಇಡೀ ಮನೆಗೆ ಉತ್ಪತ್ತಿ ಇಡೀ ಮನೆಗೆ ಬರುವಂಥದ್ದು, ನಷ್ಟ ಇಡೀ ಮನೆಗೆ ಆಗುವಂಥದ್ದು, ಬೆಂಕಿ ಹತ್ತಿರ ಮನೆಗೆ ಇಡೀ ಮನೆಗೆ ಆಗುವಂಥದ್ದು, ಇಬ್ಬರಿಗೂ ಒಟ್ಟಿಗೆ ಬರುವಂಥದ್ದು. ಹೋಲಿಕೆಗಳಿದೆ. ಆದರೆ ಹೋಲಿಕೆಗಳ ನಂತರವೂ ಕೂಡ ಅವ್ರಿಗೆ ಹೇಗೆ ಫೀಲ್ ಆಯಿತು ಒಂದೊಂದು ವಿಷಯನೂ, ಎಷ್ಟು ಡೀಪಾಗಿ ಒಬ್ರಿಗೆ ಫೀಲ್ ಆಗಿರ್ಬೋದು, ಮತ್ತೊಬ್ಬರಿಗೆ ಅಷ್ಟು ಡೀಪಾಗಿ ಫೀಲ್ ಆಗದೆ ಇರ್ಬೋದು. ಏನೋ ಒಂದು ಒಂದು ಸಮಾಧಾನ ಒಂದು ರೀತಿಯಲ್ಲಿ ಒಬ್ಬರು ತಗೊಂಡಿರ್ಬೋದು, ಮತ್ತೊಬ್ಬರು ತಗೊಳ್ಳದೇ ಇರ್ಬೋದು. ಅಲ್ಲಿ ವ್ಯತ್ಯಾಸಗಳಿರುತ್ತೆ ಅಂತ. ಹಾಗಾಗಿ ಹೋಲಿಕೆಗಳು ಅಂತರಗಳು ಎರಡೂ ಜೀವನದಲ್ಲೂ ಇದೆ. ಅದು ಗೃಹಸ್ಥಿತಿಯಲ್ಲಿ ಕೂಡ ಅದೇ ರೀತಿ ಇರುತ್ತೆ ಅದು ಅಂತ. ಅದನ್ನೇ ಪ್ರತಿಬಿಂಬಿಸುವಂಥದ್ದು, ಈ ನಮ್ಮ ಜೀವನವನ್ನೇ ಪ್ರತಿಬಿಂಬಿಸುವಂಥದ್ದು. ಹಾಗಾಗಿ ಎರಡೂ ಇದ್ದೇ ಇರುತ್ತೆ. ಅಲ್ಲಿ ಹೋಲಿಕೆಗಳ ಮೇಲಿಂದ ಆ ರೀತಿ ಆಗುವಂಥದ್ದು. ಒಂದೇ ಸಂದರ್ಭದಲ್ಲಿ ಒಂದೇ ಘಟನೆಯಿಂದ ಅನೇಕರು ಪ್ರಾಣ ಹೋಗುತ್ತೆ, ಅನೇಕರಿಗೆ ಒಳ್ಳೇದಾಗತ್ತೆ, ಒಟ್ಟಿಗೆ ಒಳ್ಳೇದಾಗತ್ತೆ ಎಷ್ಟೋ ಸರ್ತಿ. ಅದೆಲ್ಲ ಹಾಗೆ ಆಗುವಂಥದ್ದು ಅಂತ. ಮುಂದಿನ ಪ್ರಶ್ನೆ. ಈಗಿನ ಆಧುನಿಕ ಯುಗದಲ್ಲಿ ಕೆಲವರು ಭೂಮಿಯಿಂದ ಅದೆಷ್ಟೋ ಮೇಲೆ ವಿಮಾನದಲ್ಲಿ ಅಥವಾ ಕೆಲವೊಮ್ಮೆ ಧ್ರುವ ಪ್ರದೇಶಗಳಲ್ಲಿ ಅಥವಾ ಸಮುದ್ರದ ಆಳದಲ್ಲಿ ಹೋಗಿ ಜನಿಸುವುದುಂಟು. ಇಂತಹ ಸಂದರ್ಭಗಳಲ್ಲಿ ತತ್ಕಾಲ ಲಗ್ನವನ್ನು ಗ್ರಹಿಸುವ ಬಗೆ ಹೇಗೆ? ಎಂತೆಂಥ ಪ್ರಶ್ನೆಗಳು ಬರ್ತವೆ ನೋಡಿ ಅಂತ. ಆಕಾಶದಲ್ಲಿ ಹುಟ್ಟಿದರೆ ಏನು? ವಿಮಾನದಲ್ಲಿ ಹೋಗ್ತಾ ಇರುವಾಗ ಆಕಾಶದಲ್ಲಿ ಇದ್ದಕ್ಕಿದ್ದಾಗ ಹೆರಿಗೆ ನಾವು ಬಂದು ಹುಟ್ಟೋದು ಇರುತ್ತೆ. ಅಥವಾ ಶೋಕಿ ಅಂಥದ್ದು ನಾವು ಒಂದು 1 ವರ್ಷ ಮೊದಲು ಅದು ಪತ್ರಿಕೆಯಲ್ಲಿ ಓದಿದ ನೆನಪು. ಬೇಕು ಅಂತ ಆಕಾಶಕ್ಕೆ ಹೋಗಿ ಅಲ್ಲಿ ಜನನ ಮಾಡಿಸಿರೋದು ಅಂತ, ಒಂದು ಸ್ಪೆಷಲ್ ಜನನ ಶೋಕಿ ಅದು ಅಂತ. ಸಮ್ಮಿರಳಿ ಸಮುದ್ರದ ಆಳಕ್ಕೆ ಹೋಗೋದು, ಅಲ್ಲಿ ಪ್ರಸವ ಮಾಡಿಸೋವಂಥದ್ದು ಅಲ್ಲಿ. ಅದು ಧ್ರುವ ಪ್ರದೇಶಕ್ಕೆ ಹೋದಾಗ ಆಗ್ಬೋದು ಜನನ, ಹೋಗೋ ಸಾಧ್ಯತೆ ಇದೆ. ಆದರೆ ಎಲ್ಲಿ ಹೋದರೂ ಕಾಲವನ್ನು ಬಿಟ್ಟಿರೋಕ್ಕೆ ಸಾಧ್ಯವ? ಎಲ್ಲಿ ಹೋದರೂ ಈ ಅಂತರಿಕ್ಷ ಸೌರವ್ಯೂಹ ಇದನ್ನು ಬಿಟ್ಟು ಎಲ್ಲಿಗೆ ಹೋಗೋದು? ಅಲ್ಲಿಂದಲೂ ಒಂದು ಆಕಾಶ ಅಂತ ಇದ್ದೇ ಇದೆ. ಆಕಾಶ ಕಾಣಬಹುದು, ಕಾಣದೇ ಇರ್ಬೋದು, ಅದು ಬೇರೆ ಮಾತು. ಈ ಸಮುದ್ರದ ಆಳದಿಂದಲೂ ಕೂಡ ಆ ನೇರಕ್ಕೊಂದು ಆಕಾಶ ಅಂತ ಇದ್ದೇ ಇದೆಯಲ್ಲ ಅಂತ. ಅಲ್ಲಿ ಯಾವ ಭಾಗ ಉದಯ ಆಯಿತು, ಯಾವ ಭಾಗ ಉದಯ ಆಗಲಿಲ್ಲ, ತತ್ಕಾಲ ಲಗ್ನ ಅನ್ನೋದು ಸಿದ್ಧವೇ. ಆ ಹೊತ್ತಿಗೆ ಗ್ರಹಗಳು ಎಲ್ಲೆಲ್ಲಿದ್ವು ಅನ್ನೋದಂತೂ ಪಕ್ಕ ಸಿದ್ಧ. ತತ್ಕಾಲ ಲಗ್ನ ಕೂಡ ಅಂದರೆ ಆ ಸಮಯಕ್ಕೆ ಯಾವ ರಾಶಿ ಅಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಉದಯ ಆಗ್ತಾ ಇದೆ ಅಂತ ಅನ್ನೋದು ಸಿದ್ಧವೇ. ಅವನಿರುವ ಬಿಂದು ಬದಲಾಯಿತು ಅಂತಷ್ಟೇ ಹೊರತು ಅದರಿಂದಾಗಿ ಲಗ್ನ ಸಿಗದೆ ಇರೋ ಕೆಲಸ ಸಾಧ್ಯ ಇಲ್ಲ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ತತ್ಕಾಲ ಲಗ್ನದಿಂದ ಅದು ಇಲ್ಲೇ ಇರ್ತಾರೆ ಜಾಗ ಹುಡುಕಿ ಸೌರವ್ಯೂಹದಿಂದ ಹೊರಗೆ ಹೋದರೂ ಕೂಡ ಅದೆಲ್ಲ ಕಲ್ಪನೆಗೆ ಮೀರಿದ ವಿಷಯಗಳು. ಅಂದರೆ ಈ ಅಲ್ಲಿಯ ಅಂತರಿಕ್ಷ ವಾತಾವರಣ ಗ್ರಹಗಳು ಏನೋ ಬೇರೆ ರೀತಿ ಬರ್ಬೋದು. ಅದಕ್ಕೆ ಅಂದರೆ ಬೇರೆ ರೀತಿ ಇದನ್ನು ಡೆವಲಪ್ ಮಾಡಬೇಕಾಗಿ ಬರ್ಬೋದು ಶಾಸ್ತ್ರವನ್ನು, ಅದು ಬೇರೆ ಮಾತದು ಅಂತೂ ಇದೆ. ಅದು ಸೃಷ್ಟಿ ಒಳಗೆ ಇದೆ, ಅವನು ಇನ್ನೆಲ್ಲ ಹೋಗ್ತಾನೆ ಅವನು. ಹಾಗಾಗಿ ಎಲ್ಲೂ ಕೂಡ ತತ್ಕಾಲ ಲಗ್ನವನ್ನು ತುಂಬ ಸುಲಭವಾಗಿ ಗ್ರಹಿಸ್ಬೋದು, ಏನೂ ಕಷ್ಟ ಇಲ್ಲ. ಆ ಹೊತ್ತಿಗೆ ಅಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಆಕಾಶದ ಯಾವ ಭಾಗ ಮೇಲೆ ಬರ್ತಾ ಇದೆ ಇದ್ದೇ ಇದೆ ಅದು. ಮುಂದಿನ ಪ್ರಶ್ನೆ. ಜಾತಕದಲ್ಲಿ ಸಾಧನೆಗೆ ಬೇಕಾದ ಯಾವ ಗ್ರಹಗತಿಗಳು ಅನುಕೂಲಕರವಾಗಿಲ್ಲದಿದ್ದರೂ ಸಾಧನೆ ಮಾಡುವ ಮನಸ್ಸು ಅಥವಾ ಭಾವ ಬರಲು ಕಾರಣವೇನು? ಮತ್ತು ಜಾತಕ ಪ್ರತಿಕೂಲಕರವಾಗಿಲ್ಲದಿದ್ದರೂ ಸಾಧನೆಯನ್ನು ಹೇಗೆ ಮುಂದುವರಿಸಬಹುದು? ಜಾತಕ ನೋಡಿದ್ದು ಸರಿಯಾಗಿಲ್ಲ ಅಂತ ಅರ್ಥ. ಅದಕ್ಕೆ ಸಾಧನೆ ಮಾಡೋ ಮನಸ್ಸು ಬಂತು, ಜಾತಕದಲ್ಲಿ ಸಾಧನೆ ಮಾಡೋಕ್ಕೆ ಬೇಕಾಗಂಥ ಗ್ರಹಗತಿ ಇಲ್ಲ ಅಂತ ಆಗೋದಿಲ್ಲ. ಹಾಗಾಗೋದಿಲ್ಲ ಅದು ಅಂತ. ಏನಾಗುತ್ತೆ ಅಂದರೆ ಏನಾಗ್ಬೋದು ಅಂದರೆ ಸಾಧನೆ ಮಾಡೋ ಮನಸ್ಸು ಬಂತು, ಅನುಕೂಲಗಳು ಕೂಡಿ ಬರ್ತಾ ಇಲ್ಲ, ಇದೆಲ್ಲ ಆಗ್ಬೋದು. ಆಗ ಸಾಧ್ಯತೆ ಇದೆ. ಸಾಧನೆ ಮಾಡೋ ಮನಸ್ಸಿದೆ ತುಂಬ, ಆದರೆ ಅನುಕೂಲಗಳು ಕೂಡಿ ಬರ್ತಾ ಇಲ್ಲ. ಆದರೆ ಅನುಕೂಲಗಳು ಕೂಡಿ ಬರದೇ ಇದ್ದರೂ ಕೂಡ
ಆ ಸಾಧನೆ ಮಾಡೋ ಮನಸ್ಸು ತೀವ್ರ ಆದರೆ ಆ ಪ್ರಕ್ರಿಯೆ ಆರಂಭ ಆಯಿತು ಅಂತ ಅರ್ಥ. ಅದಕ್ಕೆ ಯಾವ ಕ್ಷಣಕ್ಕೆ ಅವನಿಗೆ ಮುಕ್ತಿಯ ಮನಸ್ಸು ಬಂತು, ಯಾವ ಕ್ಷಣಕ್ಕೆ ಸಾಧನೆ ಮನಸ್ಸು ಬಂತು, ಅದೇ ಕ್ಷಣದಲ್ಲಿ ದೇಹದಲ್ಲಿ, ಮನಸ್ಸಿನಲ್ಲಿ, ಇಂದ್ರಿಯಗಳಲ್ಲಿ, ಪ್ರಕೃತಿಯಲ್ಲಿ ಪರಿವರ್ತನೆಗಳು ಆರಂಭ ಆಗಿಬಿಡುತ್ತೆ. ಆ ಕಡೆಗೆ ಒಂದು ಬದಲಾವಣೆಗಳು ಪ್ರಾರಂಭ ಆಗೇ ಬಿಡುತ್ತೆ. ಅದೇ ಸಾಧನೆ ಅಂದರೆ. ಆ ಮನಸ್ಸು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಬದಲಾವಣೆಗಳು ಮುಂದುವರಿತಾನೆ ಇರುತ್ತೆ. ಮುಂದಿನ ಬದಲಾವಣೆಗಳಾಗ್ತಾ ಹೋಗುತ್ತೆ. ನಮಗೊಬ್ಬರು ಸಾಧಕರ ಉದಾಹರಣೆ ರಾಮಭದ್ರಾಚಾರ್ಯ ಕೊಡ್ತಾ ಇದ್ದಿದ್ದು ನೆನಪಾಗುತ್ತೆ. ಆಕೆಗೆ ದೀಕ್ಷೆ ಇದೆ, ಆಕೆ ಧ್ಯಾನ ಮಾಡಬೇಕು, ಬೆಳಗ್ಗೆ ಸಂಜೆ ಆಕೆ ಧ್ಯಾನ ಮಾಡಬೇಕು. ಅವಳು ಅಷ್ಟೇ ಆ ಗುರು ಆಕೆಗೆ ಹೇಳಿರ್ತಕ್ಕಂಥದ್ದು, 2 ಹೊತ್ತು ಧ್ಯಾನ ಮಾಡಬೇಕು ಅಂತ. ಆದರೆ ಮನೆಯಲ್ಲಿ ಸಾಧನೆಗೆ ತುಂಬ ವಿರುದ್ಧವಾದ ವಾತಾವರಣ ಇದೆ. ಸಾಧನೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ, ಮನೆಯಲ್ಲಿ ಒಪ್ಪೋದೇ ಇಲ್ಲ ಅದನ್ನು. ಅಂದು ಮಾತ್ರಕ್ಕೆ ಅವಳು ಸಾಧನೆ ಮುಂದುವರಿಯುವುದಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ ಅಂತ. ಆಕೆ ಮಲಗಿದಲ್ಲಿಯೇ ಧ್ಯಾನ ಮಾಡೋದು, ಮಲಗಿದ ಭಂಗಿಯಲ್ಲಿ, ಮಲಗಿದಲ್ಲಿ ಉಳಿದವ್ರ ಪ್ರಕಾರ ಮಲಗಿದ್ದಾಳೆ, ಅದಕ್ಕೆ ಧ್ಯಾನ ಮಾಡ್ತಾ ಇದ್ದಾಳೆ. ಇಂಥ ಉದಾಹರಣೆಗಳು ಇದೆ. ಅಥವಾ ನೀ ಧ್ಯಾನ ಮಾಡಬೇಡ, ನಿನಗಾಗಿ ನಾನು ಧ್ಯಾನ ಮಾಡ್ತಾನೆ ಅಂತ ಗುರು ಹೇಳುವಂಥ ಉದಾಹರಣೆಗಳು ಇದೆ. ನಡಿಬೋದು ಸಾಧನೆ ಅಂತ ಅನ್ನೋದಕ್ಕೆ ಅಂತ. ಅಥವಾ ಆಕೆ ಏನು ಮಾಡದೇ ಇದ್ದರೂ ಆ ಫಲ ಇದೆ ಅಂತ, ಕೂತ್ಕೊಂಡು ಸಾಧನೆ ಮಾಡದೇ ಇದ್ದರೂ ಕೂಡ ಆ ಫಲ ಇದೆ ಎನ್ನುವ ಸಂದರ್ಭ ಕೂಡ ಇದೆ ಅಂತ. ಹಾಗಾಗಿ ಸಾಧನೆ ಅಂದರೆ ಮನಸ್ಸೇ ಸಾಧನೆ ಅಂತ. ಮನಸ್ಸು ತೀವ್ರತರವಾಗಿದೆ, ಅದು ಹಿಂದಕ್ಕೆ ಹೋಗಿಲ್ಲ ಅಂದರೆ ಸಾಧನೆ ಮುಂದಕ್ಕೆ ಹೋಗ್ತಾ ಇದೆ ಅಂತಲೇ ಅರ್ಥ. ಅದಕ್ಕೆ ಭೌತಿಕವಾಗಿ ನಮಗೆ ಕೂರೋಕ್ಕೆ ಜಾಗ ಇಲ್ಲ, ಶಬ್ದ ಇದೆ, ಅಥವಾ ಇನ್ಯಾರೋ ಸಾಧನೆ ಮಾಡೋಕ್ಕೆ ಬಿಡೋದಿಲ್ಲ, ತೊಂದರೆ ಕೊಡ್ತಾರೆ, ಇಂಥದ್ದೆಲ್ಲ ಭೌತಿಕವಾಗಿರ್ಬೋದು. ಆದರೆ ಆ ಪಾಲನ್ನು ಈ ಮನಸ್ಸು ತೀವ್ರವಾಗಿದ್ದರೆ ಬಹಿರಂಗವಾದ ಅಸೌಕರ್ಯಗಳನ್ನು ಆ ಮನಸ್ಸೇ ತುಂಬಿಕೊಡುತ್ತೆ ಪೂರ್ತಿ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಜಾತಕ ನೋಡಿದ್ದು ಸರಿಯಾಗಬೇಕು ಅಂತ. ಸರಿಯಾಗಿಲ್ಲ ಜಾತಕ ನೋಡಿದ್ದು. ಸಾಧನೆ ಮಾಡೋ ಮನಸ್ಸು ತುಂಬ ದೊಡ್ಡ ವಿಷಯ. ಅದು ಸಾಧನೆ ಮಾಡೋ ಮನಸ್ಸು ಬರೋ ಅಂಥದ್ದು ಅನ್ನೋದೇ ಇರೋದು ಅತೀ ಮುಖ್ಯ ವಿಷಯನೇ ಅದು ಸಾಧನೆಯಲ್ಲಿ, ಮನಸ್ಸು ಬರುವಂಥದ್ದು ಅಂತ. ಆ ಮನಸ್ಸು ಬಂತು ಅಂತಂದರೆ ಜಾತಕದಲ್ಲಿ ಅದಕ್ಕೆ ಬೇಕಾದಂಥ ಸ್ಥಿತಿ ಇದೆ ಅಂತಲೇ ಅರ್ಥ. ಅಂಥ ಪ್ರಧಾನ ವಿಷಯ ಜಾತಕದಲ್ಲಿ ಬೇರೆ ಥರ ಆಗೋದಿಲ್ಲ. ಯಾವುದೋ ಸಣ್ಣಪಟ್ಟ ಬೇರೆ ಬೇರೆ ವಿಷಯಗಳು ವ್ಯತ್ಯಾಸಗಳು ಬರ್ಬೋದು. ಅಂದರೆ ಈ ಕಾರಣಗಳಿಗೆ, ಈ ಮೊದಲು ಹೇಳಿದ ಕಾರಣಗಳು, ಜಾತಕನೇ ಸರಿ ಇಲ್ಲದೆ ಅಥವಾ ಆಮೇಲಿನ ಕರ್ಮಗಳಿಂದಾಗಿ ವ್ಯತ್ಯಾಸಗಳು ಬರ್ಬೋದು. ಆದರೆ ಇದೆಲ್ಲ ವ್ಯತ್ಯಾಸಕ್ಕೆ ಬರೋಕ್ಕಿರೋವಂಥದ್ದೆಲ್ಲ. ಹಾಗಾಗಿ ಜಾತಕ ಪ್ರತಿಕೂಲವಾಗಿಲ್ಲ ಅಂತಲೇ ಅರ್ಥ. ಸಾಧನೆ ಮಾಡಬೇಕು ಅಂತ ಅನಿಸಿದರೆ ಸಾಧನೆ ಮಾಡು. ಜಾತಕ ನೋಡಿ ಸಾಧನೆಗೆ ಅನುಕೂಲ ಇಲ್ಲ ಅಂತ ಸುಮ್ಮನೆ ಕೂರೋದಲ್ಲ. ಆ ಮನಸ್ಸು ತುಂಬ ದುರ್ಲಭ ಬರುವಂಥದ್ದು. ಬೇರೆ ಏನನ್ನೂ ನೋಡಬಾರ್ದು, ಬೇರೆ ಯಾರನ್ನೂ ನೋಡಬಾರ್ದು, ಯಾರ ಮಾತನ್ನು ಪರಿಗಣನೆ ಮಾಡಬಾರ್ದು. ಸಾಧನೆ ಮಾಡೋ ಮನಸ್ಸು ಬಂತು ಅಂದರೆ ಅದು ಜೀವದ ಹಕ್ಕು, ಅದು ಆತ್ಮಕ್ಕೆ ಇರುವಂಥ ಅವಕಾಶ. ಅದಕ್ಕೋಸ್ಕರ ಶರೀರ ಬಂದಿರುವಂಥದ್ದು ಸಾಧನೆಯ ಸಲುವಾಗಿ. ಹಾಗಾಗಿ ಅಲ್ಲಿ ನೀನು ಶಾಸ್ತ್ರ ನೋಡೋದು, ಜಾತಕ ನೋಡೋದು ಇದು ಯಾವುದೂ ಅಲ್ಲ ಅಂತ. ಸಾಧನೆ ಮಾಡು ಅಂತ. ಜಾತಕ ಯಾವುದಕ್ಕೆ ನೋಡಬೇಕು ಅಂದರೆ ಏನು ವಿಘ್ನಗಳು ಬರ್ಬೋದು, ಏನು ತೊಂದರೆಗಳು ಬರ್ಬೋದು, ಅಥವಾ ಯಾವುದರಿಂದ ಅನುಕೂಲಗಳು ಒದಗಿ ಬರ್ಬೋದು ಅನ್ನೋದನ್ನು ನೋಡಿ ಅದನ್ನು ಬಳಸ್ಕೊಳ್ಬೋದು ಅಷ್ಟೇ ಹೊರತು ಸಾಧನೆಗೆ ಈ ನೆಪಗಳು ಬರಲಿಕ್ಕೆ ಇಲ್ಲ ಅಂತ, ಈ ಕಾರಣಗಳು ಬರಲಿಕ್ಕೆ ಇಲ್ಲ ಅಂತ. ಮನಸ್ಸು ಬಂದರೆ ಮಾಡು ಅಂತಲೇ ಅಂತ. ಮುಂದಿನ ಪ್ರಶ್ನೆ, ಗುರುವು ಲಗ್ನದಿಂದ 8ನೆಯ ಮನೆಯಲ್ಲಿ ಅಥವಾ ಭಾವದಲ್ಲಿ ಇದ್ದರೆ ನಾಶ ಎಂದಾದರೆ ಅದನ್ನು ಬಗೆಹರಿಸುವಂತಹ ಬಗೆ ಹೇಗೆ? ಮೊದಲನೇದಾಗಿ ಗುರು 8ನೇ ಮನೆಯಲ್ಲಿದ್ದರೆ ನಾಶ ಅಂತ ಇಲ್ಲ. 8ನೇ ಮನೆ ನಾಶವನ್ನು ಚಿಂತನೆ ಮಾಡ್ತಕ್ಕಂಥ ಭಾವ ಅಂತ. ಅಲ್ಲಿ ಗುರು ಬಂದರೆ ದೀರ್ಘಾಯು ಒಂದು ಫಲ ಇದೆ. ಅದಕ್ಕೆ ಸಾರಾವಳಿ ಗ್ರಂಥ ಪರಿಭೂತೋ ದೀರ್ಘಾಯು ಅಂತ ಅಲ್ಲಿ ಅನೇಕ ದುಷ್ಫಲಗಳನ್ನ ಹೇಳಿದೆ. ಸಾರಾವಳಿ ಪರಿಭೂತ ಅಂದರೆ ಅವಮಾನಗಳಾಗ್ಬೋದು ಗುರು 8ನೇ ಮನೆಯಲ್ಲಿದ್ದಾಗ. ಭೃತಕಃ ದಾಸಃ, ಭೃತಕಃ ಅಥವಾ ದಾಸಃ ಅಂದರೆ ಸಂಬಳಕ್ಕೆ ಕೆಲಸ ಮಾಡುವಂಥ ಸಂದರ್ಭ. ಭೃತಕ ಅಂದರೆ ಚಾಕ್ರಿ ಅಂತ, ಆ ಥರದ್ದು ಅಂತ. ದಾಸ್ಯ ಇಂಥದ್ದು ಬರ್ಬೋದು. ಸ್ವಜನ ಪ್ರೇಷ್ಯ, ತನ್ನವ್ರ ಕೆಳಗೆ ಕೆಲಸ ಮಾಡುವಂಥದ್ದು, ಸ್ವಜನರಿಗೆ ಸೇವಕನಂತೆ ಅಥವಾ ಸಹಾಯಕನಂತೆ ಇರುವಂಥದ್ದು. ದೈನ್ಯ ಅಥವಾ ಅಂಥದ್ದೆಲ್ಲ ಬರ್ಬೋದು. ಅದೊಂದು ಮಾಂಗಲ್ಯ ಭಾವವಾಗಿರೋದ್ರಿಂದ ಪತ್ನಿ ಶುದ್ಧಳಲ್ಲ, ಅವಳ ಅಂದರೆ ಈ ಶುದ್ಧಿ ಅಂತ ಹೇಳ್ತಾ ಇರುವಂಥದ್ದು ಎಲ್ಲರಲ್ಲೂ ಬಳಸ್ಬೋದು ಅದನ್ನು. ಅಂಥದ್ದೆಲ್ಲ ಫಲಗಳನ್ನ ಹೇಳಿದ್ದಾರೆ. ಅದು ಎಲ್ಲದರ ಮೊದಲು ಹೇಳಿದ ಒಂದು ಫಲ ಏನು, ದೀರ್ಘಾಯು ಅಂತ. ಆಯುಸ್ಸು ದೀರ್ಘ ಕೊಡ್ತಾನೆ ಗುರು, ನಾಶ ಆಗೋಕ್ಕೆ ಬಿಡೋದಿಲ್ಲ ಅಂತ. ಅಷ್ಟಮ ಭಾವದಲ್ಲಿ ಗುರು ಇದ್ದರೆ ನಾಶ ಅಂತ ಫಲ ಅಲ್ಲ, ಅದಕ್ಕೆ ನಾಶಕ್ಕೆ ಬಿಡೋದಿಲ್ಲ ಅವನು ಅಂತ, ಅದು ಫಲ ಅದಕ್ಕಿರುವಂಥದ್ದು ಅಂತ. ಆಯುಸ್ಸನ್ನು ದೀರ್ಘ ಮಾಡ್ತಾನೆ ಅಂತ. ಹಾಗಾಗಿ ಆ ಸರಾವಳಿ ಹೇಳ್ತಾ ಇರುವಂಥದ್ದು. ಬೇರೆ ಫಲಗಳಿದೆ. ಬೃಹಜಾತಕ ನೀಚ ಅಂತ ಫಲ ಹೇಳುತ್ತೆ.
ನೀಚ ಅಂದ ಮಾತ್ರಕ್ಕೆ ನಾವು ಯಾವುದೋ ಒಂದು ಅಂದರೆ ದುರರ್ಥವನ್ನೇ ಕಲ್ಪನೆ ಮಾಡಬೇಕಾಗಿಲ್ಲ, ಅವನು ಕೆಟ್ಟವನ ಒಂದು ಕಲ್ಪನೆ ಮಾಡಬೇಕಾಗಿಲ್ಲ. ಒಳ್ಳೆಯವ್ರ ಜಾತಕದಲ್ಲೂ ಗುರು ಅಷ್ಟಮದಲ್ಲಿ ಇರ್ಬೋದು. ನೀಚ ಅಂದರೆ ಕೆಳಗೆ ಅಂತ ಅರ್ಥ, ಉಚ್ಚ ಅಂದರೆ ಮೇಲೆ ಅಂತ ಅರ್ಥ. ಈ ಒಂದು ಗ್ರಹ ತುಂಗ ಉಚ್ಚ ಸಮಾನ ಅರ್ಥದಲ್ಲಿ ಬಳಸ್ತಾ ಇರೋದನ್ನ ಅಂತ. ಎತ್ತರ, ಉತ್ ಅನ್ನೋದು ಎತ್ತರವನ್ನು ತೋರಿಸುತ್ತೆ ಅದು ಅಂತ. ನೀಚೈಹಿ ಅನ್ನುವಾಗ ಕೆಳಗೆ ಅಂತ ತೋರಿಸುತ್ತೆ ಅಂತ. ಅಂದರೆ ಅವನು ಎಷ್ಟು ಎತ್ತರಕ್ಕೆ ಹೋಗಬೇಕು ಅಷ್ಟು ಎತ್ತರಕ್ಕೆ ಹೋಗೋಕ್ಕಾಗದೇ ಇರ್ಬೋದು. ಭೌತಿಕವಾಗಿ ವ್ಯಾವಹಾರಿಕವಾಗಿ ಅವನ ಪೊಟೆನ್ಷಿಯಲ್ ಏನಿದೆಯೋ ಅಷ್ಟು ಎತ್ತರಕ್ಕೆ ಹೋಗೋಕ್ಕಾಗದೇ ಇರ್ಬೋದು. ಒಳ್ಳೆಯವನಲ್ಲ ಅಂತ ಅರ್ಥ ಅಲ್ಲ ಅದಕ್ಕೇನು ಅಂತ, ಅವನು ಕೆಟ್ಟವನು ಅಂತ ತಗೋಬೇಕಾಗಿಲ್ಲ ಅಂತ. ಬೃಹತ್ ಜಾತಕದಲ್ಲಿ ನೀಚ ಅಂತ ಹೇಳಿದ್ದಾರೆ, ಅವನು ನೀಚ ಹಾಗಲ್ಲ, ದುರ್ಬಲ ಅನ್ನೋ ಅಭಿಪ್ರಾಯ ತಗೋಬೋದು. ಅಥವಾ ಅದೇ ನಾವು ಹೇಳಿದಾಗೆ ಆ ಎತ್ತರ ಜೀವನದಲ್ಲಿ ಸಿಗಲಿಲ್ಲ ಅಂತ ಅಷ್ಟನ್ನು ಹೇಳ್ಬೋದು ಹೊರತು ನೀಚ ಅಂತ ಹೇಳಬೇಕಾಗಿಲ್ಲ ಅಂತ. ಹಾಗೆ ನಾಶದ ಪ್ರಶ್ನೆ ಇಲ್ಲವೇ ಇಲ್ಲ. ಬಗೆಹರಿಸುವ ಬಗೆ ಅಂದರೆ ಪರಿಹಾರಗಳನ್ನ ಹೇಳ್ತಾರೆ. ಈ ಜಾತಕ ಇರೋದೇ ಆ ಸಲುವಾಗಿ. ಜಾತಕ ಇರೋದು ಯಾಕೆಂದರೆ ದೋಷಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರಗಳನ್ನು ಮಾಡುವಂಥದ್ದು. 3ನೇ 2 ಅಂಶ ಪರಿಹಾರದಿಂದ ಸಾಧ್ಯ ಅಂತ. ದೃಢಕರ್ಮ, ಅದೃಢ ಕರ್ಮ, ದೃಢ ಕರ್ಮ. ಈ ದೃಢಕರ್ಮ ಮಾತ್ರ ಪರಿಹಾರ ಆಗುವಂಥದ್ದಲ್ಲ, ಅದು ಆಗುತ್ತೆ ಅಂತ ಹೇಳ್ತಾರೆ. ಅದು ವಿಪರೀತ ಪ್ರಯತ್ನ ಬೇಕು ಅದಕ್ಕೆ ಅಂತ. ಆದರೆ ಉಳಿದೆರಡು ಸಣ್ಣ ಪ್ರಯತ್ನದಿಂದ ಆಗುವಂಥದ್ದು ಇದೆ, ಸ್ವಲ್ಪ ದೊಡ್ಡ ಪ್ರಯತ್ನ ವಿಶೇಷ ಪ್ರಯತ್ನದಿಂದ ಆಗುವಂಥದ್ದು ಇದೆ. ಈ 2 ರೀತಿಯದಿದೆ. ಹಾಗಾಗಿ ಜಾತಕ ಇರೋದೇ ಆ ಸಲುವಾಗಿ ಅಂತ. ಪರಿಹಾರಗಳಿದೆ, ಒಂದೊಂದಕ್ಕೂ ಬೇರೆ ಬೇರೆ ಪರಿಹಾರಗಳಿದೆ. ಗುರು ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ಅಂತಾದರೆ ಗುರು ಸೇವೆ ಮಾಡು, ಗುರುವಿನ ಒಲಿಮೆ ಸಂಪಾದನೆ ಮಾಡು. ಈ ಜನ್ಮದಲ್ಲಿಯೂ ಆ ದೋಷಗಳು ಶಮನ ಆಗತ್ತೆ. ಪರಿಹಾರವೂ ಆಗ್ಬೋದು, ಶಮನಂತೂ ಖಂಡಿತ ಆಗ್ಬೋದು, ಯಾವ ಕಾರಣಕ್ಕೂ ಆಗ್ಬೋದು. ಗುರು ಸೇವೆಯಿಂದ ಅನುಕೂಲ ಆಗತ್ತೆ. ಅದು ಮುಂದಿನ ಜನ್ಮದಲ್ಲಿ ಮುಂದುವರಿಯೋದಿಲ್ಲ, ಅದು ಕೊನೆ ಪಕ್ಷ ಈ ಸ್ಥಿತಿಯಿಂದ. ಹಾಗಾಗಿ ಗುರು ಸೇವೆ ಪರಿಹಾರ. ಅದಕ್ಕೆ ಸರಿಯಾದ ಗುರುವನ್ನು ಆರಿಸಿ ಸೇವೆ ಮಾಡೋದು ಪರಿಹಾರ. ಆದರೆ ಕೆಲವು ಬಾರಿ ಏನಾಗುತ್ತೆ ಅಂದರೆ ದಾರಿ ತಪ್ಪಿಸುತ್ತೆ, ಅದು ದಾರಿ ತಪ್ಪಿಸುತ್ತೆ ಅಂತ, ಶ್ರದ್ಧೆ ಕಡಿಮೆ ಮಾಡುತ್ತೆ. ಅದ್ರಲ್ಲಿ ಒಂದು ಆಪತ್ತು ಇರೋದು ಅದು ಅಂತ. ಅಷ್ಟಮದ ಗುರು ಎಲ್ಲರಿಗೂ ಹಾಗಾಗಬೇಕು ಅಂತಲ್ಲ, ಕೆಲವು ಬಾರಿ ಅವರಿಗೆ ದೇವರಿದಾನೋ ಇಲ್ವೋ, ಗುರುಗಳು ಏನದು ಅವ್ರಿಗೆ ಹೀಗೆ ತಾನೆ, ನಮ್ಮ ಹಾಗೆ ಮನುಷ್ಯರು ಏನದು ಅನ್ನೋ ಥರ ಅನಿಸೋ ಥರ ಮಾಡುತ್ತೆ ಕೆಲಸ. ಎಲ್ಲರಿಗೂ ಮಾಡಬೇಕು, ಎಲ್ಲ ಹಂತಲ್ಲೂ ಮಾಡಬೇಕು ಅಂತೆಲ್ಲ ಕೆಲವು ಬಾರಿ ಇಂಥ ಅವಕಾಶಗಳಿದೆ. ಅದು ಹೋಗೋಕ್ಕೆ ಬಿಡದೇ ಇರ್ಬೋದು, ಶ್ರದ್ಧೆ ಬರದೇ ಇರೋಂತೆ ಮಾಡ್ಬೋದು, ಆ ಸಾಧ್ಯತೆಯೂ ಇದೆ. ಆದರೆ ಪರಿಹಾರ ಇದೆ. ಗುರು ಶ್ರದ್ಧೆ, ಗುರು ಸೇವೆ, ಗುರು ಪ್ರೀತಿ ಇದೆ ಪರಿಹಾರ ಅದಕ್ಕೆ. ಮುಂದಿನ ಪ್ರಶ್ನೆ, ಭಾರತ ದೇಶದ ಜಾತಕವನ್ನು ಶ್ರೀರಾಮನ ಪುನಃ ಪ್ರತಿಷ್ಠೆ ಆದ ಮುಹೂರ್ತದಿಂದ ಜಾತಕ ಮಾಡಿದರೆ ಅದು ಮರುಹುಟ್ಟು ಆಗಬಹುದೇ? ಆ ಮುಹೂರ್ತದಿಂದ ದೇಶಕ್ಕೆ ಒಳ್ಳೆಯ ಕಾಲ ಬರುವ ಅನುಕೂಲವಿದೆಯೇ ಎಂಬುದಾಗಿ. ಇದು ಅಂದೊಂದು ದಿನ ಭಾರತ ದೇಶದ ಜಾತಕವನ್ನು ಒಂದು ಸ್ವಲ್ಪ ಚಿಂತನೆ ಮಾಡಿದ್ವು. ತುಂಬ ಪ್ರತಿಕೂಲತೆಗಳಿತ್ತು ಅದರಲ್ಲಿ. ಅದನ್ನು ನೋಡಿ ಬೇಜಾರಾಗಿ ಅವ್ರು ಹೇಳಿದ್ದು ಅಂದರೆ ಅವತ್ತು ನಾವೇನು ಹೇಳಿದ್ವು ಅಂದರೆ ದೇಶಕ್ಕೆ ಮರುಹುಟ್ಟಾಗಬೇಕು ಅಂತ, ಹೊಸ ಜಾತಕವೇ ಬರಬೇಕು ಅಂತ. ಈ ಜಾತಕ ಅಷ್ಟು ತೊಂದರೆ ಇದೆ ಅಂತ ಹೇಳಿದ್ವು. ಅವತ್ತು ಹೇಳಿದ ತೊಂದರೆಗಳ ಜೊತೆ ಸೇರಿಸಿ ಹೇಳೋದಾದರೆ ಲಗ್ನಾಧಿಪತಿಗೆ ಮೌಢ್ಯ ಅಸ್ತ ಇರುವಂಥದ್ದು ಅಲ್ಲಿ ಭಾರತ ದೇಶದ ಜಾತಕದಲ್ಲಿ ಆ ಲಗ್ನಾಧಿಪತಿಗೆ ಅಸ್ತ ಇರುವಂಥದ್ದು ಅಂಥ ಜಾತಕ ಅದು ಅಂತ. ಹಾಗಾಗಿ ಈ ಪ್ರಶ್ನೆ ಕೇಳಿದ್ದಾರೆ, ಈ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆಯಲ್ಲ ಅದನ್ನು ಮರುಹುಟ್ಟು ಅಂತ ತಗೋಬೋದಾ ಅಂದರೆ 2 ಪ್ರಶ್ನೆ ಇದೆ ಅಲ್ಲಿ. ಆ ಮುಹೂರ್ತ ಅಂದರೆ ಈ ಪುನಃ ಪ್ರತಿಷ್ಠೆ ಆದ ಮುಹೂರ್ತ ಇದು ಮರುಹುಟ್ಟು ಆಗ್ಬೋದಾ ಈ ದೇಶಕ್ಕೆ ಅಂತ ಒಂದು ಪ್ರಶ್ನೆ. ಇನ್ನೊಂದು, ಆ ಮುಹೂರ್ತದಿಂದ ದೇಶಕ್ಕೆ ಒಳ್ಳೆ ಕಾಲ ಬರೋ ಅನುಕೂಲ ಇದೆಯಾ ಅಂತ. 2ನೇ ಸಾಧ್ಯತೆ ಇದೆ. ದೇಶದ ಮರುಹುಟ್ಟಲ್ಲ ಅದು. ದೇಶದ ಮರುಹುಟ್ಟಾಗಬೇಕಾದ್ರೆ ಪುನರ್ಘಟನೆ ಆಗಬೇಕು, ದೇಶದ ಪುನರ್ಘಟನೆ ಆಗಬೇಕು. ಈಗ ಭಾರತ ದೇಶ ಅಂತ ಆಗುವಾಗ ಎಷ್ಟೋ ಪ್ರದೇಶಗಳು ಕೈ ಬಿಟ್ಟು ಹೋಗಿ, ಎಷ್ಟೋ ಪ್ರದೇಶಗಳು ಸೇರಿ ಮಾಡಿ, ಹೀಗೆಲ್ಲ ಒಂದು ಘಟನೆ ಆಗಿ ಅದಕ್ಕೊಂದು ಸಂವಿಧಾನ ಬಂದು, ಒಂದು ಧ್ವಜ ಮತ್ತೊಂದು ಎಲ್ಲ ಬಂದು ಒಂದು ದೇಶದ ಉದಯ ಆಯ್ತಲ್ವಾ 47ನೇ ಇಸ್ವಿ ಆಗಸ್ಟ್ 15, ಅದರ ನಂತರದ ಸಂದರ್ಭಗಳಲ್ಲಿ ಅಂಥದ್ದೊಂದು ಸಂದರ್ಭನ ಅಪೇಕ್ಷೆ ಪಡುತ್ತೆ ಅದೊಂದು ಮರುಹುಟ್ಟು ಅಂದರೆ ಅಂತ. ಅಂಥದ್ದೊಂದು ಆಗಬೇಕು ಅಂತ. ಆಗಬಾರ್ದು ಅಂತಿಲ್ಲ. ಈಗ ಹಳೆ ಭಾರತ ಒಗ್ಗೂಡುವ ಕಾಲ ಬಂದರೆ ಒಂದು ವೇಳೆ ಪೂರ್ವ ಭಾರತ ಅದು ಮರುಹುಟ್ಟೆ, ಅದು ಹೊಸ ವ್ಯವಸ್ಥೆ ಎಲ್ಲ ಉದಿಸಿ ಬರ್ಬೋದು ಅಂತ. ಅಂಥದ್ದಾಗಬೇಕಾಗತ್ತೆ ಅಂತ. ಒಳ್ಳೇದಾಗತ್ತೆ ಅಂದರೆ ಒಳ್ಳೇದಾಗತ್ತೆ. ಯಾಕೆಂದರೆ ಅಲ್ಲಿಂದ ನಂತರ ದೇಶಕ್ಕೆ ತುಂಬ ಪತನ ಆಗ್ತಾ ಹೋಗಿರುವಂಥದ್ದು. ಎಲ್ಲಿ ರಾಮ ಮಂದಿರದ ಆ ದೇವಸ್ಥಾನದ ನಾಶ ಆಯ್ತಲ್ಲ, ದೇವಸ್ಥಾನದ ಮೇಲೆ ಆಕ್ರಮಣಗಳು ಪ್ರಾರಂಭ ಆಯ್ತಲ್ಲ, ಅದೊಂದು 1000 ವರ್ಷದ ಹಿಂದಿನ ಕತೆ. 500 ವರ್ಷದ ಹಿಂದೆ ನಾಶವೇ ಆಯಿತು ಅದರದ್ದು. ಅಲ್ಲಿಂದ ಈ ಕಡೆಗೆ
ಪೂರ್ತಿ ಅಧೋಗತಿಯನ್ನು ಕಾಣ್ತೇವೆ ನಾವು, ಪೂರ್ತಿ ಪತನವನ್ನು ಕಾಣ್ತೇವೆ ಅಲ್ಲಿಂದ ಈ ಕಡೆಗೆ. ಇದು ಯಾವುದು ಮತ್ತೆ ಪುನಃ ಪ್ರತಿಷ್ಠಾಪನೆ ಆಗಿರುವಂಥದ್ದು, ಮತ್ತೆ ಅದು ಉನ್ನತಿಯನ್ನು ಖಂಡಿತ ಕೊಡೋಕ್ಕೆ ಸಾಧ್ಯ ಇದೆ. ಅದು ಮರುಹುಟ್ಟಿಗೆ ಕಾರಣ ಆಗ್ಬೋದು ಅಂತ ಹಾಗೆ ಹೇಳ್ಬೋದು. ಈ ಘಟನೆ ಏನಿದೆ ದೇಶದ ಮರುಹುಟ್ಟಿನವರೆಗೆ ತಗೊಂಡು ಹೋಗ್ಬೋದು, ಅದು ಖಂಡಿತ ಅವಕಾಶ ಇದೆ. ಮುಂದಿನ ಪ್ರಶ್ನೆ, ಒಂದು ರೋಗವು ನಮಗೆ ಬರಬೇಕು ಎಂದಿದ್ದರೆ ಅದು ನಮಗೆ ಮೊದಲೇ ಗೊತ್ತಾದರೂ ನಾವು ಅದನ್ನು ತಡೆಯಲು ಸಾಧ್ಯವಿಲ್ಲ ಅಲ್ಲವೇ ಎಂದು. ಈ ಪ್ರಶ್ನೆಗೆ ಉತ್ತರ ಬಂದಿದೆ ಈಗಾಗಲೇ, ಸಾಧ್ಯ ಇದೆ ಅಂತ. ರೋಗ ಬಾರದಂತೆ ತಡೆಯೋಕ್ಕೆ ಸಾಧ್ಯ ಇದೆ, ಅನುಭವದಲ್ಲೂ ಕೂಡ ಇದೆ, ನಮಗಿದು ಸ್ವಂತ ಅನುಭವದಲ್ಲೂ ಕೂಡ ಇದೆ ಅಂತ ನಮ್ಗೆ ಗೊತ್ತಿದೆ. ಇದು ಅವಕಾಶ ಇದೆ, ಇಂಥದ್ದು ಬರೋಕ್ಕೆ ಅವಕಾಶ ಇದೆ ಅಂತ ಗೊತ್ತಿದೆ ಅಂತ. ಅದಕ್ಕೆ ತಕ್ಕಂತೆ ನಾವು ಜೀವನ ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಅನುಷ್ಠಾನಗಳನ್ನು ಮಾಡಿದಾಗ ಅದು ಬರದೇ ಇರುತ್ತೆ, ಸಾಧ್ಯತೆ ಇದೆ ಅಂತ. ನಾವಾಗಲೇ ಹೇಳಿದ್ವಲ್ಲ, ಎಲ್ಲ ಕರ್ಮಗಳು ಫಲವನ್ನು ಕೊಟ್ಟೇ ಕೊಡ್ತೇವೆ ಅಂತ ಏನಿಲ್ಲ. ಮೊನ್ನೆ ಯಾರೋ ಒಬ್ಬರು ಒಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮ ಹತ್ತಿರದವರೇ, ಸಹಜವಾಗಿ ಹೇಳಿದ್ದು ಪಾಪ ಅವರು, ಹಳೆ ಜನರ ಮಾತು ಅನ್ನೋ ಥರ. ಅದು ಒಂದು ಸಾರಿ ಬರೆದು 2 ಸಾರಿ ಬರೀತಾನ? ಆಗುತ್ತೆ ಅಷ್ಟೇ, ಅನುಭವಿಸೋದು ನಾವು, ಬೇರೆ ದಾರಿ ಇಲ್ಲ ಅಂತ. ಹಾಗೇನಿಲ್ಲ, ಅವನು ಒಂದು ಸಾರಿ ಬರಿಬೇಕಾದ್ರೆ ಅವನು ಎಷ್ಟು ಊರಿ ಬರೆದಿದ್ದಾನೆ ಅದನ್ನು, ಅಥವಾ ಎಷ್ಟು ಮೃದುವಾಗಿ ಬರೆದಿದ್ದಾನೆ. ಅವನು ಕೆಲವನ್ನ ಪೆನ್ನಲ್ಲಿ ಬರೆದಿರ್ಬೋದು, ಕೆಲವೊಂದು ಪೆನ್ಸಿಲಲ್ಲಿ ಬರೆದಿರ್ಬೋದು, ಇನ್ನು ಬರೆಸಿ ಮತ್ತು ಬೇರೆ ಬರೆಯೋಕ್ಕೆ ಅವಕಾಶ ಇರ್ಬೋದು ಅಲ್ಲಿ. ಇದಿದೆ. ಈ ಮಾತು ನಾವೆಲ್ಲ ಕಡೆ ಪ್ರಯೋಗ ಮಾಡೋದು ಇಲ್ಲ. ಈಗ ಹುಷಾರಿಲ್ಲ, ನಮಗೆ ಔಷಧ ತಗೋತೇವೋ ಇಲ್ವೋ, ಅವನು ಬರೆಯೋನು ಒಂದು ಸಾರಿ ಬರೆದು 2 ಸಾರಿ ಬರೆದಿರ್ತಾನೆ, ಗುಣ ಆಗೋದ್ರೆ ಆಗುತ್ತೆ, ಆಗದೇ ಇಲ್ಲ ಅಂತ ಸುಮ್ಮನೆ ಇರ್ತೀವ ನಾವು, ಇಲ್ಲ ಅಲ್ವಾ? ಔಷಧ ತಗೋತೀವೋ ಇಲ್ವೋ? ಔಷಧ ತಗೊಳ್ಳೋದು ಏನದು? ಪ್ರತಿಕ್ರಿಯೆ, ಅದೊಂದು ಪುರುಷ ಪ್ರಯತ್ನ. ಅದು ಆ ರೋಗವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪುರುಷ ಪ್ರಯತ್ನ ಅದು ಅಂತ. ಅದಕ್ಕೊಂದು ಜಾಗ ಇದ್ದೇ ಇದೆ ಅಂತೆ, ಪುರುಷ ಪ್ರಯತ್ನಕ್ಕೊಂದು ಜಾಗ ಇದ್ದೇ ಇದೆ. ಜಾತಕ ಅನ್ನೋ ಈ ಸಿಸ್ಟಮ್ಮೇ ಯಾಕಿದೆ ಅಂದರೆ, ಮುಂದಾಗಿ ನೋಡಿ ಗುರುತಿಸಿ ಅದು ಬಾರದಂತೆ, ಅನಿಷ್ಟವಾದರೆ ಬಾರದಂತೆ ಮಾಡ್ಕೊಳ್ಳುವಂಥದ್ದು, ಇಷ್ಟವಾದರೆ ಅದನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು, ಅದಕ್ಕೋಸ್ಕರ ಇರುವಂಥದ್ದು. ಆದರೆ ಎಲ್ಲವನ್ನೂ ತಪ್ಪಿಸೋಕ್ಕಾಗತ್ತೆ ಅಂತಿಲ್ಲ, ಎಲ್ಲವನ್ನೂ ತಪ್ಪಿಸೋಕ್ಕಾಗುತ್ತೆ ಅಂತಿಲ್ಲ, ಕೆಲವೊಂದು ತಪ್ಪಿಸೋಕ್ಕಾಗದೇ ಇರ್ಬೋದು. ಅದು ದೃಢ ಕರ್ಮ ಆದರೆ ಬಿಡೋದೇ ಇಲ್ಲ, ಅದು ಬಂದೇ ಬರುತ್ತೆ. ಅದು ಮೆಂಟಲಿ ಪ್ರಿಪೇರ್ ಆಗ್ಬೋದು, ಅದಿದೆ, ಅದು ಬರುತ್ತೆ, ಅದು ಬರೋಕ್ಕಿಂತ ಮುಂಚೆ ಇಂಥದ್ದನ್ನು ಮುಗಿಸ್ಕೊಳ್ತೀನಿ, ಇಂಥ ಕಾರ್ಯಗಳನ್ನು ಬಂದಾಗ ಎದುರಿಸಿ ನಗುನಗ್ತಾ ಅನುಭವಿಸ್ತೀನಿ ಅದನ್ನು ಅಂತ ಅನ್ನೋ ಥರ ಮಾನಸಿಕ ಸಿದ್ಧತೆ ಮಾಡ್ಬೋದು. ಲಾಭನೇ ಇದೆ ಅಲ್ಲಿಯೂ ಕೂಡ ಅಂತ. ಹಾಗಾಗಿ ರೋಗವಾಗಲಿ ಆಪತ್ತಾಗಲಿ, ಇನ್ನೊಂದು ಪ್ರಶ್ನೆ ಮುಂದೆಲ್ಲೋ ಇದೆ, ಅದರಲ್ಲಿ ಅವ್ರು ಕೇಳ್ತಾರೆ, ಈ ರಸ್ತೆ ಅಪಘಾತ ಇಂಥದ್ದೆಲ್ಲ ಮೊದಲೇ ಗೊತ್ತಾಗತ್ತಾ, ತಪ್ಸೋಕ್ಕಾಗತ್ತಾ ಅಂತ. ಗೊತ್ತಾಗತ್ತೆ. ತಪ್ಸೋಕ್ಕಾಗತ್ತಾ ಅಂದರೆ ಅದು ಅದ್ರ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು, ಎಷ್ಟು ದೃಢ ಕರ್ಮ ಅದು, ಎಷ್ಟು ಅದೃಢ ಕರ್ಮ ಅಂತ. ಈ ವರಾಹ ಮಿಹಿರ ಹಂದಿಯಿಂದ ಸಾವು ಬರುತ್ತೆ ಅಂತ, ರಾಜನ ಮಗನಿಗೆ ಹಂದಿಯಿಂದ ಸಾವು ಬರುತ್ತೆ ಅಂತ ಹೇಳಿದಾಗ ರಾಜ ಪುರುಷ ಪ್ರಯತ್ನ ಮಾಡ್ತಾನೆ. ದೃಢ ಕರ್ಮ ಆಗಿದ್ದರಿಂದ ಅದನ್ನು ಗುರುತಿಸೋದಕ್ಕೆ ಒಂದು ಯೋಗ್ಯತೆ ಬೇಕು, ಆ ದೃಢ ಕರ್ಮ ಹೋದೋ ಅಲ್ವೋ ಅಂತ. ಅದು ಬಿಡಲೇ ಇಲ್ಲ, ಅದಕ್ಕೊಂದು ಅಂತ ತಮಾಷೆ ಕಥೆನೂ ಇದೆ, ಅದು ನೆನಪಡ್ಕೋತಾ ಇರ್ತೀವಿ ನಾವು ಯಾವಾಗಲೂ. ನಿಮ್ಗೆ ಹೇಳಿರ್ಬೋದು ನಾವು ಮೊದಲು, ಅದು ಗರುಡನ ಕತೆ ನೀವು ಹೇಳಿದ್ದು ನಿಮಗೆ. ಗರುಡ ಅದೊಂದು ದೇವರುಗಳ ಸಭೆ, ಅಲ್ಲಿಗೆ ಗರುಡ ಹೋಗ್ತಾ ಇದ್ದಾಗ ಅಲ್ಲಿ ಒಂದು ಪಕ್ಷಿ ರಾಜ ಅಲ್ವ ಅವನು, ಪಕ್ಷಿಗಳೆಲ್ಲ ಪ್ರಜೆಗಳು ಅವನಿಗೆ. ಒಂದು ಪಕ್ಷಿ ಗಡಗಡ ನಡುಗ್ತಾ ಇದೆ, ಭಯಪಟ್ಕೊಂಡಿದೆ ತುಂಬ ಅಂತ. ರಾಜ ಅಲ್ವ ಅವನು ಕೇಳಿದೆ, ಏನಾಯಿತು ನಿನಗೆ, ಯಾಕೆ ಭಯಪಡ್ತಾ ಇದೆಯಾ, ಯಾಕೆ ನಡುಗ್ತಾ ಇದೆಯಾ? ಏನಿಲ್ಲ, ಈಗ ತಾನೇ ಯಮ ನನ್ನನ್ನು ದಾಟಿ ಈ ದಾರಿಯಿಂದ ಯಮ ಹೋದ, ಈಗ ತಾನೇ ನನ್ನನ್ನು ದಾಟಿ ಹೋದ, ಹೀಗೆ ನೋಡಿದ ನನ್ನನ್ನು ಯಮ, ನೋಡಿದ ಮೇಲೆ ಮತ್ತೆ ಬದುಕಿದೆಯಾ ಅಂತ, ಸತ್ತೋಗ್ತೀನಿ ನಾನು ಅಂತ, ಅದಕ್ಕಾಗಿ ನಡುಗ್ತಾ ಇದ್ದೇನೆ. ಹೌದಾ, ಅದು ಹೇಗೆ ಯಮನ ತಗೊಂಡೋಗ್ತಾನೆ, ನೋಡ್ತೀನಿ ನಾನು ಕೂಡ ಅಂಥೇಳಿ ಗರುಡ ಆ ಪಕ್ಷಿಯನ್ನು ಎತ್ತಿಕೊಂಡು ದೂರ, ಗರುಡ ಅಲ್ವಾ, ಕ್ಷಣ ಮಾತ್ರದಲ್ಲೂ ಸಾವಿರಾರು ಯೋಜನೆಗಳ ದೂರ ಹಾರಬಲ್ಲ ಅವನು ಅಂತ, ಬಹಳ ದೂರದ ಒಂದು ಪ್ರದೇಶಕ್ಕೆ ಹೋಗಿ ಒಂದು ಪರ್ವತಾಗ್ರದ ಮೇಲೆ ಏಕಾಂತದಲ್ಲಿ ಪಕ್ಷಿಯನ್ನು ಇಡಿಸಿ ಇಲ್ಲೇ ಇರು ಅಂತೇಳಿ ವಾಪಸ್ ಬಂದಂತೆ. ಬಂದು ಅವನು ಸಭೆ ಪ್ರವೇಶ ಮಾಡ್ತಾನೆ, ಯಮನ ಭೇಟಿ ಆಯಿತು. ಯಮನು ಹೀಗೆ ನೋಡಿದ ಗರುಡನನ್ನು, ಗರುಡನು ಯಮನನ್ನು ಹೀಗೆ, ಮೊದಲು ಗರುಡ ನೋಡಿದ್ದು ಯಮನನ್ನು, ಒಂದು ಗತ್ತಲ್ಲಿ ನೋಡ್ದ ಗರುಡ ಯಮನನ್ನು. ಯಮನೋಡು ಏನು ಅಂತ ಹೀಗೆ ನೋಡಿದ. ಪುನಃ ಯಮ ಕೇಳ್ತಾನೆ, ಅದೇನು ಇವತ್ತು ಆ ರೀತಿ ನೋಡ್ತಾ ಇದೆಯಾ ನನ್ನನ್ನು ಅಂತ. ಅದಕ್ಕೆ ಗರುಡ ಹೇಳಿದಂತೆ, ನನ್ನ ಪ್ರಜೆ ಒಬ್ಬನ ತಗೊಂಡು ಹೋಗಿ ನೀವು ಸಿದ್ಧತೆ ಮಾಡಿದ್ಯಾರ, ಅಲ್ಲಿ ಒಂದು ಕೆಕ್ಕರಿಸಿ ನೋಡಿದೆ ಅಂತೆ ನನ್ನ ಪ್ರಜೆ ಒಬ್ಬನನ್ನು, ಒಂದು ಪಕ್ಷಿಯನ್ನು ಒಂದು ತೆಗಿಬೇಕು ಅಂತ ಮಾಡಿದ್ದೀನಿ, ನನಗೆ ಗೊತ್ತಾಯ್ತು ನನಗೆ.
ಅದು ನಾನು ದೂರದಲ್ಲಿ ಇಂಥ ಪರ್ವತದಲ್ಲಿ ಇಟ್ಟು ಬಂದೆ, ನಾನು ಅಲ್ಲಿ ವ್ಯವಸ್ಥೆ ಮಾಡಿದ್ದೀನಿ ಅದಕ್ಕೆ ಅಂತ. ಹೌದಾ ಅಂದ್ರಂತೆ ಅಮ್ಮ. ಯಾಕೆ ಹೌದಾ ಅಂದರೆ ಅಮ್ಮ ಹೇಳಿದಂತೆ, ನಾನು ನೋಡಿದ್ದು ಅದೇ ಕಾರಣಕ್ಕೆ. ಮುಂದಿನ ಕ್ಷಣದಲ್ಲಿ ಆ ಪರ್ವತದ ಮೇಲೆ ಸಾವಿದೆ ಅದಕ್ಕೆ, ಆ ಪಕ್ಷಿಗೆ. ಇದು ಹೇಗೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅಂತ ನನ್ನ ಸಮಸ್ಯೆ ಇದ್ದಿದ್ದು. ಇಲ್ಲಿಂದ ಅಲ್ಲಿ ಈ ಪಕ್ಷಿ ತನ್ನ ಪುಟ್ಟ ರೆಕ್ಕೆಗಳನ್ನು ಬಡಿದು ಯಾವ ಕಾರಣಕ್ಕೂ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇನ್ನು ಎಷ್ಟು ಹೊತ್ತು ಇಲ್ಲ, ಕ್ಷಣಗಳಿದೆ ಅಷ್ಟೇ ಅದಕ್ಕೆ ಅಂತ. ಅದು ಹೇಗಲ್ಲಿ ಸಾವು ಬರೋದು, ಅದಕ್ಕೆ ನನ್ನ ಚಿಂತೆ ಆಗಿತ್ತು. ಆಯಿತು, ಒಳ್ಳೆಯದಾಯಿತು, ವಿಧಿ ಯಾವತ್ತೂ ಸುಳ್ಳಾಗೋದಿಲ್ಲ, ನಿನಗೊಂದು ಧನ್ಯವಾದ ನೀನು ವ್ಯವಸ್ಥೆ ಮಾಡಿದ್ದಕ್ಕೆ ಅಂತ ಗರುಡನಿಗೆ ಯಮ ಹೇಳಿದ ಅಂತ ಒಂದು ತಮಾಷೆ ಕತೆ ಅಂತ. ಅಂದರೆ ಇದು ದೃಢಕರ್ಮ ಇದು ಅಂತ, ದೃಢಕರ್ಮ ಅಂತ, ಬಿಡೋದೇ ಇಲ್ಲ ಇದು ಅಂತ. ಯಾರೇ ಪ್ರಯತ್ನ ಮಾಡಿದ್ರು ಅದು ಹಾಗೆ ಆಗುತ್ತೆ ಅದು ಅಂತ. ಆಗ ಅದೊಂದನ್ನು ಹೊರತುಪಡಿಸಿದರೆ ಉಳಿದಂತೆ ತಪ್ಪಿಸೋ ಪ್ರಯತ್ನ ಮಾಡ್ಬೋದು, ತಪ್ಪಬಹುದು, ತಪ್ಪೋ ಸಾಧ್ಯತೆಗಳಿದೆ ಅಂತ. ಆಯುಸ್ಸನ್ನು, ದೀರ್ಘಾಯುಸ್ಸನ್ನು ಕೊಟ್ಟ ಉದಾಹರಣೆಗಳೆಲ್ಲ ಇಲ್ವಾ? ದೀರ್ಘಾಯುಸ್ಸನ್ನು ವಿಶ್ವಾಮಿತ್ರನಿಗೆ ತಪಸ್ಸು ಮಾಡಿ ಬ್ರಹ್ಮರ್ಷಿತ್ವವನ್ನು ಕೊಟ್ಟ ಕೂಡಲೇ ಬ್ರಹ್ಮ ದೀರ್ಘಾಯುಸ್ಸನ್ನು ಕೊಟ್ಟೆ ಅಂತ. ಹೊಸದಾಗಿ ಕೊಡ್ತಾ ಇರೋವಂಥದ್ದು, ಅದು ಪರಿವರ್ತನೆ, ಅದು ಬದಲಾವಣೆ, ಅದು ಅಂತ ಸಾಧ್ಯತೆ ಇದೆ ಅಂತ. ಮುಂದಿನ ಪ್ರಶ್ನೆ. ರೋಗ ಪ್ರಶ್ನೆಯ ಬಗೆಗಿನ ಪಾಠವು ಬಹಳ ಅದ್ಭುತವಾಗಿ ಮೂಡಿಬರುತ್ತಿದೆ. ಈ ಸಮಯದಲ್ಲಿ ತೋರಿದ ಒಂದು ಜಿಜ್ಞಾಸೆ ಏನೆಂದರೆ, ಗ್ರಹಗಳ ಪಾಪತ್ವ ಅಥವಾ ದುರ್ಬಲತ್ವ ನೀಚ ಸ್ಥಿತಿಯಲ್ಲಿದ್ದಾಗ ಮಾತ್ರವೇ ರೋಗಗಳನ್ನುಂಟು ಮಾಡುವುದಾ, ಅಥವಾ ಉಚ್ಚ ಸ್ಥಿತಿಯಲ್ಲಿ ಮಿತ್ರ ಪಕ್ಷದಲ್ಲಿರುವ ಗ್ರಹ ಸ್ಥಿತಿಯಿಂದಾಗಿ ಯಾವುದಾದರೊಂದು ರೋಗ ಬರುವ ಸಾಧ್ಯತೆ ಇದೆಯಾ? ಏಕೆಂದರೆ ಕೆಲವೊಮ್ಮೆ ಪರಮ ಮಿತ್ರನಾದವನು ಕೆಲವು ಗಳಿಗೆಯಲ್ಲಿ ಶತ್ರು ಅಥವಾ ಶತ್ರುವಿನಂತೆ ತೋರುವುದುಂಟು. ಮನುಷ್ಯರಲ್ಲಿ ಮಾತ್ರ ಹೀಗಾಗೋದು. ಗ್ರಹಗಳು ಮೋಸ ಮಾಡೋದಿಲ್ಲ ಅಂತ. ಮಿತ್ರನಂತೆ ತೋರಿ ಒಳಗೆ ಶತ್ರುವಾಗಿರುವಂಥದ್ದು, ಅಥವಾ ಮಿತ್ರನೇ ದ್ರೋಹ ಮಾಡುವಂಥದ್ದು, ಇಂಥದ್ದು ಅಲ್ಲಿಲ್ಲ, ಗ್ರಹಗಳ ಮಧ್ಯೆ ಇಲ್ಲ. ಆದರೆ ಉಂಟು. ಈಗ ಒಂದು ಗ್ರಹಕ್ಕೆ ಬಲ ಇದ್ದರೂ ಕೂಡ ಗ್ರಹ ರೋಗವನ್ನು ಕೊಡ್ಬೋದು. ಹೇಗೆ ಕೊಡ್ಬೋದು ಅಂದರೆ, ಪ್ರಮೇಹ ರೋಗ ಬರೋಕ್ಕೊಂದು ಯೋಗ ಹೇಳ್ತಾರೆ. ಆ ಯೋಗ ಏನು ಅಂದರೆ, ಲಗ್ನವನ್ನು ಪಾಪಗ್ರಹವು ವೀಕ್ಷಿಸಬೇಕು. ನಿಮ್ಗೆ ಹೇಳಿದ್ದು ಅಂತ ನೆನಪು. ಲಗ್ನವನ್ನು ಪಾಪಗ್ರಹ ವೀಕ್ಷಣೆ ಮಾಡಬೇಕು. ಲಗ್ನನಾಥ ದುರ್ಬಲನಾಗಿರಬೇಕು. ನಿಜ ಕ್ಷೇತ್ರದಲ್ಲಿಯೋ ಶತ್ರುಕ್ಷೇತ್ರದಲ್ಲಿಯೋ ಲಗ್ನಾಧಿಪತಿ ಇರಬೇಕು. ಮೂರನೇ ಕ್ರೈಟೀರಿಯಾ ಏನು ಅಂದರೆ, ಅಷ್ಟಮವನ್ನು ಶುಕ್ರ ನೋಡಬೇಕು, ಅಥವಾ ಅಷ್ಟಮದಲ್ಲಿ ಶುಕ್ರ ಇರಬೇಕು. ಏಷ ಯೋಗ ಪ್ರಮೇಹ ಕೃತ, ಪ್ರಮೇಹ ಬರುತ್ತೆ ಅವನಿಗೆ, ಮೇಹ ಆ ರೋಗ ಬರುತ್ತೆ ಅವನಿಗೆ, ಮೂತ್ರ ರೋಗ ಬರುತ್ತೆ ಅವನಿಗೆ. ಇಲ್ಲಿ ಶುಕ್ರಯುಕ್ತ ಕ್ಷಿತಂ, ಅಷ್ಟಮದಲ್ಲಿ ಶುಕ್ರ ಇರಬೇಕು, ಅಥವಾ ಅಷ್ಟಮವನ್ನು ಶುಕ್ರ ನೋಡಬೇಕು ಅಂತ ಹೇಳಿದೆ. ಶುಕ್ರ ಬಲಿಷ್ಠನಾದರೂ ಕೂಡ ಬರ್ಬೋದು, ದುರ್ಬಲನಾದರೂ ಕೂಡ ಬರ್ಬೋದು. ಶುಕ್ರ ನೋಡಬೇಕು ಅಂತಷ್ಟೇ, ಅಥವಾ ಶುಕ್ರ ಇರಬೇಕು ಅಂತ. ಶುಕ್ರ ಸಂಬಂಧ ಮಾತ್ರ ಹೇಳ್ತಾ ಇರುವಂಥದ್ದು. ಶುಕ್ರ ಬಲವಾನ ಶುಕ್ರನೋ ದುರ್ಬಲ ಶುಕ್ರನೋ ಎನ್ನುವ ವಿವಕ್ಷೆ ಇಲ್ಲ ಇಲ್ಲಿ ಬರ್ಬೋದು. ಶುಕ್ರ ಉಚ್ಚ ಶುಕ್ರ ಆದರೂ ಕೂಡ ಈ ಯೋಗ ಬರ್ಬೋದು, ರೋಗವೂ ಕೂಡ ಬರ್ಬೋದು. ಆದರೆ ಬಲಿಷ್ಠ ಶುಕ್ರ ಆದರೆ ರೋಗದ ಪ್ರಭಾವ ಕಡಿಮೆ ಇರ್ಬೋದು, ದುರ್ಬಲ ಶುಕ್ರ ಆದರೆ ರೋಗದ ಪ್ರಭಾವ ಜಾಸ್ತಿ ಇರ್ಬೋದು. ಆದರೆ ರೋಗ ಬರುತ್ತೆ. ಯಾಕೆಂದರೆ ಶುಕ್ರನ ಸಂಬಂಧ ಬಂದ್ಬಿಡ್ತಲ್ಲ, ಮುಗೀತು, ಅಷ್ಟೇ ವಿವಕ್ಷೆ ಇಲ್ಲಿ ಅಂತ. ಶುಕ್ರನ ಸಂಬಂಧ ಬರಬೇಕು, ಆ ಜಾಗದಲ್ಲಿ ಆಗತ್ತೆ. ಇಲ್ಲೇನೆ ಲಗ್ನಾಧಿಪತಿ ನೀಚಾಗಿರಬೇಕು ಅಥವಾ ಶತ್ರುಕ್ಷೇತ್ರದಲ್ಲಿರಬೇಕು. ನೋಡಿ, ಇದೇ ಯೋಗ ಹೇಳಬೇಕಾದ್ರೆ, ಲಗ್ನಾಧಿಪತಿಯ ಬಗ್ಗೆ ಹೇಳಬೇಕಾದ್ರೆ, ಲಗ್ನಾಧಿಪತಿ ದೌರ್ಬಲ್ಯವನ್ನು ವಿವಕ್ಷೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ, ಅದನ್ನು ಗಮನಿಸ್ಕೋಬೇಕು ಅಂತ. ಹಾಗೆ ಇನ್ನೊಂದು ಭುಕ್ತಿ ವಿರೋಧ ಅಂತ, ಅರುಚಿ ಅಂತ ಅಂದ್ರೆ ಊಟ ಬೇಡ ಅಂತ, ಊಟದ ಮೇಲೆ ದ್ವೇಷ ಬಂದುಬಿಡುತ್ತೆ, ಅದೊಂದು ರೋಗ ಅದು. ನೀವು ಅದನ್ನು ಬಹುಶಃ ನೀವು ವಿಶ್ಲೇಷಣೆ ಮಾಡ್ತೀರಿ ನೀವು ಆಯುರ್ವೇದದಲ್ಲಿ ಅಂತ. ಅನ್ನದ್ವೇಷ ಅಂತ ಆಗತ್ತೆ, ಊಟ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ, ಊಟ ಕಂಡ್ರೆ ಅನ್ನ ಕಂಡ್ರೆ ಒಂಥರ ಏನೋ ಆಗುತ್ತೆ ಅಂತ, ಅದೊಂದು ರೋಗ ಅದು ಅಂತ. ಅದಕ್ಕೊಂದು ಯೋಗ ಹೇಳಿದ್ದಾರೆ. ಪಾಪಗ್ರಹೇ ಕ್ಷಿತಂ ಲಗ್ನಂ, ಲಗ್ನವನ್ನು ಪಾಪಗ್ರಹ ನೋಡಬೇಕು. ಇದ್ದರೂ ಆಗುತ್ತೆ, ನೋಡಿದ್ರೂ ಆಗುತ್ತೆ. ಯಾಕೆಂದರೆ ದೃಷ್ಟಿ ಯೋಗಕ್ಕೆ ಆಲ್ಟರ್ನೇಟಿವ್ ಅದೇ ಫಲ ಬರುತ್ತೆ. ಹಾಗೆ ಲಗ್ನಕ್ಕೆ ಪಾಪಗ್ರಹದ ವೀಕ್ಷಣೆ, ತಾತ್ಪರ್ಯದಿಂದ ಯೋಗ ಇಂಥದ್ದು ಏನಾದ್ರು ಬರಬೇಕು. ರಂಧ್ರಂ ರವಿಜ ವೀಕ್ಷಿತಂ, ಅಷ್ಟಮವನ್ನು ಶನಿ ನೋಡಬೇಕು. ಅಷ್ಟಮವನ್ನು ಶನಿ ನೋಡಬೇಕು. ರಂಧ್ರೇಶೋ ವಿಬಲ, ಅಷ್ಟಮಾಧಿಪತಿ ದುರ್ಬಲನಾಗಬೇಕು. ಅಷ್ಟಮಾಧಿಪತಿ ದುರ್ಬಲನಾಗಬೇಕು. ಏಷ ಭುಕ್ತಿ ವಿರೋಧ ಕೃತು, ಅವನಿಗೆ ಊಟ ಸೇರೋದಿಲ್ಲ. ಅವನಿಗೆ ಯಾವುದೋ ಒಂದು ಸಮಯ ಬರುತ್ತೆ, ಅನ್ನದ್ವೇಷ ಬರುತ್ತೆ, ಊಟ ಬಿಟ್ಟು ಪ್ರಾಣ ಹೋಗ್ಬೋದು. ಅಂದರೆ ಈ ಸಣ್ಣ ರೋಗ ಅಲ್ಲ ಇದು, ಜೀವ ತೆಗೋಕ್ಕೆ ಸಾಕು. ಧಾತುಕ್ಷಯ ಅದನ್ನು ಮಾಡೋಕ್ಕೆ ಸಾಕು, ಅದೆಲ್ಲ ಮಾಡಿಸುತ್ತೆ ಇದು.
ದೊಡ್ಡ ರೋಗವೇ ಇದು, ಬರಬಹುದು ಇದು ಅಂತ. ಇಲ್ಲಿ ರಂಧ್ರಂ ರಬಿಜ ವೀಕ್ಷಿತಂ ಅಂತಿದೆ. ಒಂದು ಅಷ್ಟಮಕ್ಕೆ ಶನಿಯ ಸಂಬಂಧವನ್ನು ಹೇಳುತ್ತೆ. ಶನಿ ದುರ್ಬಲನಾದರೂ ಪ್ರಬಲನಾದರೂ ಈ ಫಲ ಬರುತ್ತೆ. ಮಿತ್ರನಾದರೂ ಶತ್ರುವಾದರೂ ದುರ್ಬಲನಾದರೂ ಪ್ರಬಲನಾದರೂ ಈ ಫಲ ಬರುತ್ತೆ. ಅಥವಾ ಲಗ್ನಕ್ಕೆ ಪಾಪಗ್ರಹ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಪಾಪಗ್ರಹಕ್ಕೆ ಬಲ ಇರ್ಬೋದು, ದುರ್ಬಲನಾಗಿರ್ಬೋದು, ಮಿತ್ರ ಆಗಿರ್ಬೋದು, ಶತ್ರುವಾಗಿರ್ಬೋದು. ಪಾಪಗ್ರಹ ಅಂತಾದ್ರೆ ಆಯಿತು, ಅದು ನೋಡಿದರೆ ಆ ಫಲ ಬರುತ್ತೆ. ಈ ಜಾಗದಲ್ಲಿ ಬರುತ್ತೆ. ಉಳಿದಂತೆ ಗ್ರಹ ಬಲಿಷ್ಠವಾದಂತೆ ರೋಗಕ್ಕೆ ಬಲ ಕಡಿಮೆ ಆಗುತ್ತೆ, ಗ್ರಹಕ್ಕೆ ಬಲ ಕಡಿಮೆ ಆದಂತೆ ರೋಗಕ್ಕೆ ಬಲ ಜಾಸ್ತಿ ಆಗುತ್ತೆ. ಇದೇ ನಿಯಮ ಇರ್ತಕ್ಕಂಥದ್ದು. ಇಲ್ಲಿಯೂ ಈ ಯೋಗದಲ್ಲಿಯೂ ಕೂಡ ಗ್ರಹಕ್ಕೆ ಬಲ ಹೆಚ್ಚಾದರೆ ರೋಗಕ್ಕೆ ಬಲ ಕಡಿಮೆ ಆಗುತ್ತೆ ಅಲ್ಲಿಯೂ ಕೂಡ ಅಂತ. ಯಾಕೆಂದರೆ ಅದು ಸೂತ್ರವೇ ಹಾಗೆ ಅಂತ. ದೌರ್ಬಲ್ಯವೇ, ಗ್ರಹಗಳ ದೌರ್ಬಲ್ಯವೇ ನಮ್ಮ ದುರವಸ್ಥೆಗಳಿಗೆ ಕಾರಣ ಆಗುವಂಥದ್ದು ಅಂತ. ಮುಂದಿನ ಪ್ರಶ್ನೆ, 21 ಆಗಸ್ಟ್ನ ಪ್ರವಚನದಲ್ಲಿ ಗುರು ಶುಭ ಕ್ಷೇತ್ರದಲ್ಲಿ ನಿಂತು ಲಗ್ನವನ್ನು ಅಥವಾ ಲಗ್ನಾಧಿಪತಿಯನ್ನು, 8ನೇ ಮನೆಯನ್ನು ಅಥವಾ 8ನೇ ಮನೆಯ ಅಧಿಪತಿಯನ್ನು ನೋಡಿದರೆ ಆ ಜೀವಕ್ಕೆ ಮೋಕ್ಷ ಅಂತ ಹೇಳಿದ್ದೀರಿ. ಈ ಮೇಲೆ ಹೇಳಿದ್ದನ್ನು ಆಧಾರವಾಗಿ ಇಟ್ಟುಕೊಂಡು ಕೆಳಗಿನ ಜಾತಕವನ್ನು ಹೇಗೆ ಚಿಂತನೆ ಮಾಡಬೇಕು? ಲಗ್ನದಿಂದ 12ನೇ ಮನೆಯ ತುಲಾ ಅಧಿಪತಿ ಶುಕ್ರ ಆಗಿದ್ದು 7ನೇ ಮನೆಯಲ್ಲಿ ವೃಷಭ ಗುರು ನಿಂತು ಲಗ್ನವನ್ನು ನೋಡಿದರೆ ಹೇಗೆ ಚಿಂತನೆಯನ್ನು ಮಾಡಬೇಕು? ಇಲ್ಲಿ 12ನೇ ಮನೆ ಸ್ವರ್ಗ ಸೂಚಕ, ಲಗ್ನದ ಮೇಲೆ ಗುರು ದೃಷ್ಟಿ ಮೋಕ್ಷ ಸೂಚಕ. ಆ ಶ್ಲೋಕ ಅದು, ಅದಕ್ಕೊಂದು ಶ್ಲೋಕ ಹೇಳಿದ್ವು. ದೈವಜ್ಞಾಭರಣ ಅನ್ನೋ ಗ್ರಂಥದೊಂದು ಶ್ಲೋಕ ಹೇಳಿದ್ವು. ನಿಧನ ನಿಧನ ಪಂವ ಖುಷಿ ಆಯಿತು. ಇದೇ ಥರ ಶ್ಲೋಕಗಳನ್ನೆಲ್ಲ ಕಲ್ತ್ಕೊಂಡ್ರೆ ಮುಖ್ಯವಾದ ವಿಷಯ ಇದೆ ಅಂತ. ಆ ವಿಷಯವನ್ನು ಶ್ಲೋಕ ಹೇಳಬೇಕು. ಶ್ಲೋಕ ಪೂರ್ತಿ ಹೇಳೋಕ್ಕೆ ಬಂದರೆ ನಿಮಗೆ ತುಂಬ ಗತಿ ಸಿಗುತ್ತೆ, ತುಂಬ ಅನುಕೂಲ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಹೇಳೋ ಸಮಯದಲ್ಲಿ ಶ್ಲೋಕ ಬಾಯಿಗೆ ಬಂದರೆ ಎಷ್ಟು ಪ್ರಯೋಜನ ಅಂತ. ಇದೇನು ಹೇಳ್ತಾ ಇದೆ ಅಂದರೆ ನಿಧನ ನಿಧನಪ ಶ್ಲೋಕ ನೋಡ್ಕೊಳ್ಳಿ. ನಿಧನ ಅಂದರೆ ಅಷ್ಟಮ ಭಾವ, ನಿಧನಪತಿ ನಿಧನಪ ಅಂದರೆ ಅಷ್ಟಮ ಭಾವದ ಅಧಿಪತಿ. ಜನ್ಮಭ ಅಂದರೆ ಲಗ್ನ, ಜನ್ಮಪ ಅಂದರೆ ಲಗ್ನಾಧಿಪತಿ. ಇವರುಗಳನ್ನು ಗುರು ನೋಡಬೇಕು. ಗುರು ಶುಭ ಕ್ಷೇತ್ರದಲ್ಲಿ ಇದ್ದುಕೊಂಡು ನೋಡಬೇಕು ಅಂತ. ನೋಡಿದರೆ ಅದಕ್ಕೆ ತುಂಬ ಒಳ್ಳೆಯ ಅಂತ್ಯವನ್ನು ಹೇಳಿದ್ದಾರೆ ಅಂತ. ತುಂಬ ಒಳ್ಳೆಯ ಅಂತ್ಯವನ್ನು ಹೇಳಿದ್ದಾರೆ. ರಾಮ ಸ್ಮರಣೆ ಅಂತ್ಯಕಾಲದಲ್ಲಿ, ಅಥವಾ ತುಂಬ ಒಳ್ಳೆಯ ಕ್ಷೇತ್ರದಲ್ಲಿ ದೇಹಾಂತ್ಯ ಆಗುವಂಥದ್ದು, ಪುಣ್ಯಕ್ಷೇತ್ರದಲ್ಲಿ ದೇಹಾಂತ್ಯ ಆಗುವಂಥದ್ದು ಅಂಥದ್ದನ್ನು ದೈವಜ್ಞಾಭರಣ ಎನ್ನುವ ಗ್ರಂಥ ಆ ಒಂದು ಯೋಗವನ್ನು ಹೇಳಿದೆ. ಆ ಯೋಗ ಇಲ್ಲಿ ಬರುತ್ತೆ. ಈ ಪ್ರಶ್ನೆ ಏನು ಕೇಳಿದರೆ ಈ ಪ್ರಶ್ನೆಗೆ ಆ ಯೋಗ ಅನ್ವಯ ಆಗುತ್ತೆ. ಹೇಗೆ ಅನ್ವಯ ಆಗುತ್ತೆ ಅಂದರೆ, ಲಗ್ನದ 12ನೇ ಮನೆ ತುಲಾ ಅಂತ ಹೇಳಿದ್ದಾರೆ. ಅದರಿಂದ ಲಗ್ನ ವೃಶ್ಚಿಕ ಆಗಿರಬೇಕು. ಈ ಪ್ರಶ್ನೆ ಕೇಳಿದವರದ್ದು ವೃಶ್ಚಿಕ ಲಗ್ನ ಆಗಿದ್ದರೆ 12ನೇ ಮನೆ ತುಲಾ ಆಗಿರುತ್ತೆ. ಅಧಿಪತಿ ಶುಕ್ರ ಆಗ್ತಾನೆ. ಅದಿರಲಿ, ಅದೇನು ಇಲ್ಲಿ ವಿವಕ್ಷೆ ಇಲ್ಲ, ಸಂಬಂಧ ಇಲ್ಲ, ಈ ಯೋಗಕ್ಕೆ ಸಂಬಂಧ ಇಲ್ಲ. ಗುರು ಏನು ಮಾಡ್ತಾಯಿದ್ದಾನೆ ಅಂದರೆ ಸಂಬಂಧ ಇರ್ತಕ್ಕಂಥದ್ದು. ಗುರು ಲಗ್ನವನ್ನು ನೋಡ್ತಾ ಇದ್ದಾನೆ. ಎಲ್ಲಿ ನಿಂತು ನೋಡ್ತಾ ಇದ್ದಾನೆ? 7ನೇ ಮನೆಯಲ್ಲಿ ನಿಂತು ನೋಡ್ತಾ ಇದ್ದಾನೆ. 7ನೇ ಮನೆ ಯಾವುದು? ವೃಷಭ. 7ನೇ ಮನೆ ವೃಷಭ ಶುಭ ಕ್ಷೇತ್ರ, ಶುಕ್ರನ ಕ್ಷೇತ್ರ ಅಲ್ವ ವೃಷಭ, ಶುಭ ಕ್ಷೇತ್ರ. ಹಾಗಾಗಿ ಶುಭ ಕ್ಷೇತ್ರದಲ್ಲಿ ಗುರು ನಿಂತು ಲಗ್ನವನ್ನು ವೀಕ್ಷಣೆ ಮಾಡಿದ ಅಂದರೆ ಈ ಶ್ಲೋಕ ಅನ್ವಯ ಆಯಿತು ಅಂತ ಅರ್ಥ. ಅದಕ್ಕೆ ಈ ಶ್ಲೋಕದಲ್ಲಿ 4ರಲ್ಲಿ 1 ಬರಬೇಕು ಅಂತ ಹೇಳಿದೆಯಲ್ಲ, 4ರಲ್ಲಿ 1 ಬರುತ್ತೆ ಅಲ್ಲಿ. ಹಾಗಾಗಿ ಈ ಶ್ಲೋಕ ಅನ್ವಯ ಆಗುತ್ತೆ. ಯೋಗ ಈ ಜಾತಕಕ್ಕೆ ಖಂಡಿತವಾಗಿಯೂ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಸಮಗ್ರ ಜಾತಕ ನೋಡ್ಕೋಬೇಕು ಒಂದು ಸರ್ತಿ. ಅಂದರೆ ಯಾವಾಗಲಾದ್ರು ಒಂದೊಂದು ಯೋಗ ನಿರ್ಣಯ ಮಾಡಬೇಕಾದ್ರೆ ಅಥವಾ ಒಂದೊಂದು ಫಲ ಹೇಳಬೇಕಾದ್ರೆ ಅಷ್ಟೇ ಇಟ್ಕೊಂಡು ಫಲ ಹೇಳಬಾರ್ದು. ಸಮಷ್ಟಿ ಪೂರ್ತಿ ಜಾತಕ ನೋಡಬೇಕು. ಬೇರೆ ಬೇರೆ ಯೋಗಗಳು ಹೇಗಿದೆ ಅಂತ ಹೇಳಬೇಕು. ಅದು ಇದಕ್ಕೊಂದು ಫಲ ಇದ್ದೇ ಇದೆ, ಇದಕ್ಕೊಂದು ತುಂಬ ಶುಭ ಫಲ ಖಂಡಿತವಾಗಿಯೂ ಕೂಡ ಇದ್ದೇ ಇದೆ ಅಂತ ಏನು ಸಂದೇಹ ಇಲ್ಲ ಅಂತ. ಇನ್ನು 12ನೇ ಮನೆ ಸ್ವರ್ಗ ಸೂಚಕ ಆಗೋದಿಲ್ಲ. ಈಗ 12ನೇ ಮನೆ ಶುಕ್ರನ ಮನೆ ಆಗಿದ್ದರಿಂದ ಸ್ವರ್ಗ ಸೂಚಕ ಅಂತ ಅವ್ರ ಪ್ರಶ್ನೆ ವಿವಕ್ಷೆ ಇರ್ತಕ್ಕಂಥದ್ದು ಅದಲ್ಲ. ಈ 12ನೇ ಮನೆಗೆ ಶುಕ್ರನ ಸಂಬಂಧ ಬರಬೇಕು, ಅಥವಾ 12ನೇ ಮನೆ ಅಧಿಪತಿ ಶುಕ್ರ ಅವನಲ್ಲೇ ಇರಬೇಕು. ಹಾಗಾಗಿ ಈಗ 12ನೇ ಮನೆಯಲ್ಲಿ ಸ್ವರ್ಗ ಸೂಚಕವಾದ ಗ್ರಹ ಇದ್ದರೆ, 12ನೇ ಮನೆ ಅಥವಾ ದೃಷ್ಟಿ ಇದ್ದರೆ, ನವಾಂಶ ಅದಿದ್ದರೆ, ಅಥವಾ 12ನೇ ಮನೆ ಅಧಿಪತಿಗೆ ಶುಕ್ರನ ಸಂಬಂಧ ಬಂದರೆ ವಿಶೇಷವಾಗಿ ಸ್ವರ್ಗ ಸೂಚಕ ಆಗತ್ತೆ ಅಂತ. ಮನೆ ಅದು ಮಾತ್ರಕ್ಕೆ ಸ್ವರ್ಗ ಸೂಚಕ ಅಲ್ಲ ಅಂತ. ಈಗ ಉದಾಹರಣೆಗೆ ಯಾರೋ ಆ ಪ್ರಶ್ನೆಯನ್ನು ಕೇಳಿದ್ದಾರೆ, ನನ್ನದು ಮೀನ ಲಗ್ನ, ನಾನು ನರಕಕ್ಕೆ ಹೋಗ್ತೇನಾ ಅಂತ.
ಯಾಕೆಂದರೆ 12ನೇ ಮನೆ ಶನಿದಾಯ್ತಲ್ವಾ, ಆಗಲಿ ಏನೀಗ 12ನೇ ಮನೆ ಶನಿದಾಗಲಿ, ಅಲ್ಲಿ ಯಾರಿದ್ದಾರೆ 12ನೇ ಮನೆಯಲ್ಲಿ ಅದನ್ನು ನೋಡಿ, ಯಾರು ನೋಡ್ತಾ ಇದ್ದಾರೆ, ನವಾಂಶ ಯಾರಿದ್ದಾರೆ ರಾಶಿಯಲ್ಲಿದೆ ಅದನ್ನು ನೋಡಿ. ಅಥವಾ ಶನಿ ಸಂಬಂಧ ಯಾರ ಜೊತೆಗಿದೆ, ಶನಿಗೆ ಗುರು ಜೊತೆ ಸಂಬಂಧ ಬಂದರೆ ಅವನು ಮುಕ್ತಿ ಹೋಗ್ಬೋದು, ಅವನು ಅಥವಾ ಮುಕ್ತಿ ಕಡೆಗೆ ಅವನ ಗತಿ ಉಂಟಾಗ್ಬೋದು ಅವನಿಗೆ ಅಂತ. ಹಾಗಾಗಿ 12ನೇ ಮನೆ ಯಾರಿದ್ದು ಅನ್ನೋದು ಇಲ್ಲಿ ಗಣ್ಯ ಅಲ್ಲ, 12ನೇ ಮನೆಗೆ ಯಾರು ಸಂಬಂಧ ಬಂತು ಅಥವಾ 12ನೇ ಮನೆ ಅಧಿಪತಿಗೆ ಯಾರು ಸಂಬಂಧ ಬಂತು ಅನ್ನೋದು ನಮಗೆ ಗಣ್ಯ ಆಗುವಂಥದ್ದು. ಅದು ಒಂದು ಸಣ್ಣ ಕ್ಲಾರಿಫಿಕೇಶನ್ನು. ಆದರೆ ಈ ಶ್ಲೋಕ ಹೇಳುವಂಥ ಯೋಗ ಇಲ್ಲಿ ಬರುತ್ತೆ, ಅದು ಇಲ್ಲಿ ಹೇಳಿದ ಗೃಹಸ್ಥಿತಿಗೆ ಬರುತ್ತೆ. ಮುಂದಿನ ಪ್ರಶ್ನೆ, ಮಕ್ಕಳ ಪ್ರಶ್ನೆ ಇದೆ, ಅದನ್ನು ಕೇಳ್ಬಿಡ್ಬೋದು. ಚೀಟಿ ಕೊಟ್ಟಿದ್ದಾರೆ. ತಾವು 12ರಲ್ಲಿ ಕುಜನಿದ್ದರೆ ಪುನಃ ಭೂಮಿಯಲ್ಲಿ ಹುಟ್ಟುತ್ತಾನೆ ಎಂದು ತಿಳಿಸಿದ್ದೀರಿ. ಅದೇ 8ರಲ್ಲಿ ಗುರುವಿದ್ದಾಗ 12ನ್ನು ನೋಡುವುದಲ್ಲದೆ ಮುಕ್ತಿಯನ್ನು ಕೊಡಿಸುತ್ತಾನೆ ಎಂದು ಹೇಳಿದ್ದೀರಿ. ಅದೇ 8ರಲ್ಲಿ ಗುರುವಿದ್ದಾಗ 12ರಲ್ಲಿ ಕುಜನಿದ್ದರೆ ಅವನ ದೇಹತ್ಯಾಗದ ನಂತರ ಜೀವವು ಎಲ್ಲಿ ಹೋಗುತ್ತದೆ ಎಂದು ಓಂಕಾರ್ ಇವರ ಪ್ರಶ್ನೆ. ಇಂದು ಹೌದಲ್ವಾ, ಈಗ 2 ಹೆಂಡತಿ ಇದ್ರೆ ಫಲ ಏನು ಅಂದರೆ ಅವನು ರಾತ್ರಿ ರಸ್ತೆಯಲ್ಲಿ ಇರ್ತಾನೆ ಅಂತ ಫಲ ಅಂತ ಹೇಳೋ. ಯಾಕೆಂದರೆ ಬಲಗೈನ ಒಂದು ಹೆಂಡತಿ ಹಿಡ್ಕೊಂಡು ಎಡಿತಾ ಇರ್ತಾಳೆ, ಎಡಗೈನ ಮತ್ತೊಂದು ಹೆಂಡತಿ ಹಿಡ್ಕೊಂಡು, 2 ಮನೆ ಇದೆ, ಈ ಹೆಂಡತಿಗೊಂದು ಮನೆ ಇದೆ, ಆ ಹೆಂಡತಿಗೊಂದು ಮನೆ ಇದೆ. ಅವನಲ್ಲಿರ್ತಾನೆ ರಾತ್ರಿಯಿಂದ ರಸ್ತೆಯಲ್ಲಿ ಇರ್ತಾನೆ ಅವನು. ಯಾಕೆಂದರೆ ಆ ಹೆಂಡತಿ ಆ ಕಡೆ ಎಡಿತಾ ಇದ್ದಾಳೆ, ಈ ಹೆಂಡತಿ ಈ ಕಡೆ ಎಡಿತಾ ಇದ್ದಾಳೆ, ಅವನು ಎಲ್ಲಿಗೂ ಹೋಗೋದಿಲ್ಲ ಅಂತ ತಮಾಷೆಗೆ ಎಲ್ಲೋ ಕೇಳಿದ್ವು. ಅದು ನೆನಪಾಗೋ ಥರ ಇದೆ. ಇಲ್ಲಿ ಆ ಥರ ಎಲ್ಲ ಆಗೋದಿಲ್ಲ. ಇಲ್ಲಿ ಯಾರಿಗೆ ಬಲ ಜಾಸ್ತಿ ಅಂತ ನೋಡಬೇಕು ಅಂತ, ಗುರುವಿಗೋ ಕುಜನಿಗೋ ಅಂತ. ಅದಕ್ಕೆ ಲೆಕ್ಕಗಳಿದೆ, ನಿಖರವಾಗಿ ನಿರ್ದಿಷ್ಟವಾಗಿ ಹೇಳ್ಬೋದು ಯಾವ ಗ್ರಹಕ್ಕೆ ಬಲಾಧಿಕ್ಯ ಇದೆ ಅಂತ. ಆ ಗ್ರಹ ಲೀಡ್ ಮಾಡುತ್ತೆ, ಮತ್ತೊಂದು ಗ್ರಹ ಸಹಕಾರ ಕೊಡುತ್ತೆ ಅದಕ್ಕೆ. ಈ ಯೋಗಗಳಲ್ಲೂ ಕೂಡ ಹಾಗೆ. ನಮಗೆ ನಮ್ಮ ವಿದ್ಯಾಗುರುಗಳು ಶಂಕರನಾರಾಯಣ ಜೋಯಿಸರು ಇದ್ರ ಬಗ್ಗೆ ಈ ರೀತಿ ಮಾರ್ಗದರ್ಶನ ಅವರು ಇದೇ ರೀತಿ ಹೇಳಿದರು ಅಂತ, ಮಾರ್ಗದರ್ಶನ ಮಾಡಿದ್ರು ಅವರು ಅಂತ. ಅದೇನು ಅಂದರೆ 2 ಗ್ರಹ 3 ಗ್ರಹ ಒಟ್ಟಿಗೆ ಇದ್ದಾಗ ಫಲ ಕೊಡೋ ರೀತಿ ಹೇಗೆ ಹೋಗುತ್ತೆ ಅಂದರೆ, ಯಾರಿಗೆ ಬಲ ಜಾಸ್ತಿ ಇದೆ ಅವನು ಲೀಡ್ ಮಾಡ್ತಾನೆ ಅಂತ, ಉಳಿದ ಗ್ರಹಗಳು ಸಪೋರ್ಟ್ ಮಾಡ್ತವೆ ಅಂತ, ಪೂರಕವಾಗಿ ಕೆಲಸ ಮಾಡ್ತವೆ ಅಂತ. ಇಲ್ಲಿ ಕೂಡ ಅದೇ, ಗುರುವಿಗೆ ಬಲ ಜಾಸ್ತಿ ಇದ್ದರೆ ಮುಕ್ತಿಗೆ ಹೋಗ್ತಾನೆ ಅವನು, ಕುಜನಿಗೆ ಬಲ ಜಾಸ್ತಿ ಇದ್ದರೆ ಅವನು ಪುನಃ ಭೂಮಿಗೆ ಬರ್ತಾನೆ ಅಂತ. ಹೀಗೂ ಆಗ್ಬೋದು. ಹೇಗಾಗ್ಬೋದು ಅಂದರೆ ಅವನು ಮತ್ತೆ ಹುಟ್ಟಿ ಮುಕ್ತಿಗೆ ಹೋಗ್ತಾನೆ ಅಂತ, ಹಾಗೂ ಆಗ್ಬೋದು. ಅಂದರೆ ಗುರು ಮುಕ್ತಿ ಈಗ 12ನೇ ಮನೆಯನ್ನು ಗುರು ನೋಡಿದ ಅಂದರೆ ಮುಕ್ತಿ ಅಂತ. ಈಗಲೇ ಮುಕ್ತಿ ಅಂತಲ್ಲ, ನಾವು ಗಡಿಬಿಡಿ ಮಾಡಬಾರ್ದು ಅಂತ. ಅಥವಾ ಈ ಜನ್ಮಕ್ಕೆ ಮುಕ್ತಿ ಅಂತ ಆಗಬೇಕಾದ್ರೆ ಅಷ್ಟು ಶಕ್ತಿ ಬೇಕು ಅಂತ. ಈ 12ನೇ ಮನೆ ಗುರುವಿನದ್ದೇ ಆಗಿದೆ, ಗುರು ನೋಡ್ತಾನೆ, ಬೇರೆ ಯಾರು ನೋಡ್ತಾ ಇಲ್ಲ. ಆ 12ನೇ ಮನೆ ಅಧಿಪತಿಗೆ ಬೇರೆ ಅಂದರೆ ಬಾಂಧವ್ಯಗಳು ಬೇರೆ ವಿಶೇಷವಾಗಿಲ್ಲ. ಹೀಗೆಲ್ಲ ಬಂದಾಗ ಮುಕ್ತಿ ಅಂತ ಅನ್ಬೋದು ನೇರವಾಗಿ. ಆದರೆ ಇಂಥ ಸಂದರ್ಭಗಳಲ್ಲಿ ಹೀಗೂ ಆಗ್ಬೋದು. ಹೇಗಾಗ್ಬೋದು ಅಂದರೆ ಮತ್ತೊಂದು ಜನ್ಮವನ್ನು ಕುಜ ಕೊಡ್ತಾನೆ, ಅಂದರೆ ಗುರು ಕೊಡಿಸ್ತಾನೆ ಕುಜನ ಕೈಯಲ್ಲಿ. ಯಾಕೆ ಕೊಡ್ತಾನೆ ಅಂದರೆ ಅಲ್ಲಿ ಬೇಕಾದ ವಾತಾವರಣ ಇಡ್ತಾನೆ, ಮುಕ್ತಿ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಕೊಟ್ಟು ಮುಕ್ತಿಗೆ ಕರ್ಕೊಂಡು ಹೋಗ್ಬೋದು. ಇದು ಕೂಡ ಸಾಧ್ಯತೆ ಇದೆ. ರಾಮಚಂದ್ರ ಉಪಾಧ್ಯ ಕೇಳಿದಂತಹ ಪ್ರಶ್ನೆ, ಒಬ್ಬನ ಜಾತಕದಲ್ಲಿ ಜಯದ ಹಾಗೂ ಪರಾಭವದ ಅಧಿಪತಿಗಳು ಒಂದೇ ಭಾವದಲ್ಲಿ ಇದ್ದು ಬಲಯುಕ್ತವಾಗಿದ್ದರೆ ಫಲವೇನು? ಇದೇ ಉತ್ತರ ಕೂಡ. ಬಲ ನೋಡಬೇಕಾಗತ್ತೆ ಅಂತ, ಯಾರ ಬಲ ಜಾಸ್ತಿ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ ಅಂತ. ಈ ಲಗ್ನ ಮತ್ತು ಷಷ್ಠ ಸಾಮಾನ್ಯವಾಗಿ ಹೇಳುವಂಥದ್ದು. ಲಗ್ನಾಧಿಪತಿಯ ಬಲ ಏನು, ಷಷ್ಠಾಧಿಪತಿಯ ಬಲ ಏನು ಅಂತ. ಆ ಇಬ್ಬರು ಯಾರ ಬಲ ಜಾಸ್ತಿ ಇದೆಯೋ ಅವರಿಗೆ ಗೆಲುವಾಗುವಂಥದ್ದು. ಕೆಲವು ಸಾರಿ ಗ್ರಹ ಯುದ್ಧಗಳು ಸಂಭವಿಸುತ್ತೆ. ನಾವು ಇದನ್ನು ಹೇಳಿಲ್ಲ, ನಮಗಿನ್ನು ಗ್ರಹ ಯುದ್ಧಗಳಾಗತ್ತೆ. ಹತ್ತಿರ ಒಟ್ಟಿಗೆ ಗ್ರಹಗಳಿದ್ದಾಗ ಕೆಲವು ಬಾರಿ ಗ್ರಹ ಯುದ್ಧ ಅಂತ ನಡೆಯುತ್ತೆ. ಆ ಯುದ್ಧ ಅಂತ ಆದಾಗ ಆ ಜಯಕ್ಕೊಂದು ಸೂತ್ರಗಳಿದೆ. ಈಗ ಉತ್ತರ ದಿಕ್ಕಲ್ಲಿರೋ ಗ್ರಹ ಜಯಿಸುತ್ತೆ, ಈ ಥರ ಸೂತ್ರಗಳಿದೆ. ಮುಂದಕ್ಕಿರೋ ಗ್ರಹ ಜಯಿಸುತ್ತೆ, ಈ ಥರ ಸೂತ್ರಗಳಿದೆ. ಅಲ್ಲಿ ಅದೇ ಥರ ಉತ್ತರ ಸಿಗುತ್ತೆ ಲಗ್ನ ಷಷ್ಠಾಗಿ ಬಂದರೆ ಆ ಜಾಗ. ಇಲ್ಲದೇ ಇದ್ದರೆ ನಿಮಗೆ ಬಲ ಲೆಕ್ಕ ಹಾಕೋದಕ್ಕೆ ಗಣಿತ ವ್ಯವಸ್ಥೆ ಕೊಟ್ಟಿದ್ದಾರೆ. ಅದರ ಮೂಲಕ ಬಲ ಲೆಕ್ಕ ಹಾಕಿ ಯಾವ ಗ್ರಹಕ್ಕೆ ಬಲ ಜಾಸ್ತಿ ಇದೆಯೋ ಆ ಗ್ರಹಕ್ಕೆ ಜಯ ಅಂತ ಹೇಳಬೇಕಾಗತ್ತೆ ಅಂತ. ಸುಮುಖ್ ಹೆಗ್ಡೆ ಕೇಳಿದಂತಹ ಪ್ರಶ್ನೆ, ನನ್ನಲ್ಲೊಂದು ಜಿಜ್ಞಾಸೆ ಇದೆ. ಜಾತಕದಲ್ಲಿರುವ ಗ್ರಹಗಳು ನಮ್ಮದೇ ಆದ ಕರ್ಮಫಲಗಳನ್ನು ತೋರಿಸುತ್ತವಷ್ಟೇ, ಅವು ಫಲಪ್ರದಾತೃಗಳಲ್ಲಿ ಎಂಬುದಾಗಿ ತಾವು ಹೇಳಿದ್ದೀರಿ.
ಹಾಗಾದಲ್ಲಿ ನಾವು ಈ ಜನ್ಮದಲ್ಲಿ ಆಚರಿಸಿದ ಅಥವಾ ಆಚರಿಸುವ ಕರ್ಮಗಳ ಫಲಗಳು ಜಾತಕದಲ್ಲಿ ಪ್ರತಿಫಲಿತವಾಗುವುದಿಲ್ಲವೇ ಎಂದು. ಇದಕ್ಕೆ ಉತ್ತರ ಮಿಶ್ರ ಅಂತ. ಒಂದು ನಿಜ, ಆ ಗ್ರಹಗಳೇ ಫಲ ಕೊಡೋದಲ್ಲ, ಗ್ರಹಗಳು ಸೂಚನೆ ಕೊಡ್ತವೆ ಅಂತ. ಏನಾಗತ್ತೆ, ನಮಗೆ ಸಹಾಯ ಮಾಡ್ತಾ ಇವೆ ಗ್ರಹಗಳು ಅಂತ. ಯಾವ ಗ್ರಹವೂ ನಮ್ಮ ಶತ್ರು ಅಲ್ಲ. ಈ ದುಷ್ಫಲಗಳು ಯಾವ ಗ್ರಹದಿಂದ ಸೂಚನೆ ಆಗ್ತಾ ಇದೆ ಆ ಗ್ರಹವು ಶತ್ರು ಅಲ್ಲ. ಮುಂದೆ ಆಪತ್ತಿದೆ ಅಂತ ಯಾರು ತೋರಿಸ್ತಾನೆ? ಮಿತ್ರ ತೋರಿಸೋವಂಥದ್ದು. ಮುಂದೆ ತೊಂದರೆ ಇದೆ ಅಂತ ಯಾರು ಈಗ ಗುಪ್ತಚರರು ಬಂದು ಮುಂದಾಗೋ ಆಪತ್ತನ್ನು ಹೇಳ್ತಾರೆ. ದೇಶದ ವೈರಿಗಳಲ್ಲ ಅವರು ಅಂತ. ಹಾಗೆ ಗ್ರಹಗಳು ಕೂಡ ಕೆಲವು ಗ್ರಹಗಳು ಮುಂದಾಗೋ ಶುಭವನ್ನು ಸೂಚನೆ ಕೊಡ್ತವೆ, ಕೆಲವು ಗ್ರಹಗಳು ಅಶುಭವನ್ನು ಸೂಚನೆ ಕೊಡ್ತವೆ. ಇಬ್ಬರು ಮಿತ್ರರೇ ನಮಗೆ, ಜೀವಕ್ಕೆ ಅವರೆಲ್ಲ ಮಿತ್ರರೇ, ಅವರು ಯಾರು ಶತ್ರುಗಳಲ್ಲ. ಇನ್ನು ಜಾತಕದಲ್ಲಿ ಈ ಜನ್ಮದ ಕರ್ಮಗಳು ಪ್ರತಿಫಲಿಸುತ್ತೆ ಅಂದರೆ ಪ್ರತಿಫಲಿಸುತ್ತೆ. ಅವನು ಏನು ಮಾಡ್ತಾನೆ ಈ ಜನ್ಮದಲ್ಲಿ ಅನ್ನೋದನ್ನು ಬಹುಮಟ್ಟಿಗೆ ಜಾತಕ ಹೇಳ್ಬಿಡುತ್ತೆ. ಆದರೆ ಜೀವಕ್ಕೊಂದು ಸ್ವಾತಂತ್ರ್ಯ ಇದೆ, ಕರ್ಮ ಸ್ವಾತಂತ್ರ್ಯ ಜೀವಕ್ಕಿದೆ. ಹಾಗಾಗಿ ಕೆಲವು ಬಾರಿ ಅವನು ತನ್ನ ಕರ್ಮದಿಂದ ಜಾತಕ ಬದಲಾಯಿಸ್ತಾನೆ ಅವನು ಅಂತ, ಅದಾಗುತ್ತೆ ಅಂತ. ಅದು ಜಾತಕದಲ್ಲಿ ಕಾಣದೇ ಇರ್ಬೋದು. ಉತ್ಕಟವಾದ ಶುಭ ಅಶುಭ ಕರ್ಮಗಳನ್ನು, ಅತ್ಯುತ್ಕಟವಾಗಿರ್ತಕ್ಕಂಥ ಶುಭ ಅಶುಭ ಕರ್ಮಗಳನ್ನು ಮಾಡಿ ಅದರ ಪರಿಣಾಮವಾಗಿ ಆ ಕರ್ಮ ಈಗಲೇ ಫಲ ಕೊಟ್ಟು, ಇಲ್ಲಿದ್ರೆ ಕ್ಯೂದಲ್ಲಿ ಬರಬೇಕಾಗಿತ್ತದು. ಮತ್ತು ಒಂದು ದೇಹ ಬರಬೇಕಾದ್ರೆ ಪ್ರಧಾನವಾದ ಕೆಲವು ಕರ್ಮಗಳು ಇರುತ್ತೆ, ಅದಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥ ಕೆಲವು ಕರ್ಮಗಳು ಜೊತೆಗೆ ಇದನ್ನು ಅನುಭವಿಸ್ಬೋದು. ಅದೆಲ್ಲ ಸೇರಿಕೊಂಡು ಮುದ್ದೆಯಾಗಿ ಒಂದು ದೇಹ ಬರುವಂಥದ್ದು. ಇದಿಷ್ಟು ಮುಖ್ಯವಾಗಿ ಅನುಭವಿಸ್ಲೇಬೇಕು ದೃಢ ಕರ್ಮಗಳು. ಅದಕ್ಕೆ ಪೂರಕವಾಗಿ ಇದನ್ನು ಇಟ್ಕೋಬೋದು, ಒಂದು ಸೆಟ್ ಆಗುತ್ತೆ, ಅದೆಲ್ಲ ಸೇರಿ ಸೆಟ್ಟಾಗಿ ದೇಹ ಬರುವಂಥದ್ದು ಅಂತ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಏತನ ಮಧ್ಯೆ ಈ ಅದೃಢ ಕರ್ಮಗಳೆಲ್ಲ ಇರುತ್ತಲ್ಲ, ಆ ಜಾಗದಲ್ಲಿ ಎಲ್ಲಾದರೂ ಬಲಿಷ್ಠವಾಗಿ ಒಂದು ಬೇರೆ ಏನಾದರೂ ಮಾಡಿ ಶುಭವೋ ಅಶುಭವೋ ಮಾಡಿ ಜಾತಕದ ಫಲಗಳು ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ಪ್ರಶ್ನೆ ಅಂತ ಬಂದಿದ್ದು ಅಂತ. ಪ್ರಶ್ನೆ ಹುಟ್ಕೊಂಡಿದ್ದು ಯಾಕೆ ಅಂದರೆ ಈ ಜೀವದ ಸ್ವಾತಂತ್ರ್ಯ, ಅದರ ಫಲವಾಗಿ ಇವನು ಮಾಡ್ತಕ್ಕಂಥ ಹೊಸ ಕರ್ಮಗಳು, ಅದರಿಂದ ಬರ್ತಕ್ಕಂಥ ಹೊಸ ಬದಲಾವಣೆಗಳು, ಅಪ್ಡೇಷನ್ ಅದು ಅಂತ. ಆ ಕಾರಣಕ್ಕೋಸ್ಕರ ಪ್ರಶ್ನೆ ಬಂದಿರೋವಂಥದ್ದು ಅಂತ. ಹಾಗಾಗಿ ಅದು ಪ್ರತಿಫಲಿಸ್ತಾ ಇರ್ಬೋದು. ಪ್ರಶ್ನೆಯಲ್ಲಿ ಗೊತ್ತಾಗುತ್ತೆ ಅಂಥದ್ದಿದ್ರೆ ಅಂತ. ಚಿನ್ಮಯಿ ಅವರು ಕೇಳಿದಂತಹ ಪ್ರಶ್ನೆ, ನಮ್ಮ ಜಾತಕದಲ್ಲಿ ಬರುವ ಫಲಗಳು ಮತ್ತು ದುಷ್ಫಲಗಳು ಯಾವಾಗ ಸಂಭವಿಸುತ್ತದೆ ಎಂದು ತಿಳಿಯುವುದು ಹೇಗೆ? ತುಂಬ ಮೆಥಡ್ಗಳಿದೆ ಅದಕ್ಕೆ. ಒಂದು ದಶಾಭುಕ್ತಿ ಅಂತ ಹೇಳ್ತಾರೆ, ಅದನ್ನು ಒಂದು ದಿವಸ ನಿಮ್ಗೆ ಪಾಠ ಮಾಡೋಕ್ಕಿದೆ. ಅದು ನಮ್ಮ ಜೀವನವನ್ನು ಈ ಗ್ರಹಗಳು ಆಳ್ತವೆ ಅಂತ, ಪಾಲು ಹಂಚಿಕೊಂಡು, ನಮ್ಮ ಆಯುಸ್ಸನ್ನು ಪಾಲು ಹಂಚಿಕೊಂಡು ಇಷ್ಟಿಷ್ಟು ವರ್ಷ ಇಂಥವನು ಅಂತ, ಅವನ ದಶೆ ಅಂತ, ಅವನು ಪ್ರಧಾನ ನಾಯಕವನು ಆ ಅವಧಿಗೆ ಅಂತ. ಆಮೇಲೆ ಭುಕ್ತಿ ಅಂತ, ಭುಕ್ತಿ ಅಂದರೆ ಅದ್ರ ಒಳಗೆ, ಈಗ ಯಾವುದೋ ಒಂದು 20 ವರ್ಷ ದಶೆ, ಶುಕ್ರನದೊಂದು 20 ವರ್ಷ ದಶೆ ಇದೆ ಅಂದರೆ ಅದರೊಳಗೆ ಒಬ್ಬೊಬ್ರದ್ದು ಭುಕ್ತಿಗಳು ಬರ್ತವೆ, ಇಷ್ಟಿಷ್ಟು ವರ್ಷ ಅಂತ. ಆಮೇಲೆ ಅಂತರ್ದಶೆ ಅಂತ ಅಂತಲೂ ಹೇಳ್ತಾರೆ. ಅದನ್ನು ಪ್ರತ್ಯಂತರ ದಶೆ ಅಂತ ಹೇಳ್ತಾರೆ. ಅದರೊಳಗೆ ಮತ್ತೆ ಪಾಲು ಹಂಚ್ಕೋತಾರೆ ಅದರೊಳಗಡೆಗೆ. ಹೀಗೆ ತುಂಬ ಸೂಕ್ಷ್ಮದವರೆಗೂ ಹೋಗುತ್ತೆ ಅದು ಅಂತ. ಈ ಆಯಾ ಗ್ರಹಗಳು ಕೂಡ ಫಲಗಳು ಅವ್ರದ್ದು ದಶೆ ಇರಬೇಕು, ಭುಕ್ತಿ ಇರಬೇಕು, ಅಥವಾ ಆ ಪ್ರತ್ಯಂತರ ದಶೆ ಅದಿರಬೇಕು. ಅದಕ್ಕಿಂತ ಇನ್ನೂ ಆಳಕ್ಕೂ ಹೋಗುತ್ತೆ ಅದು ಅಂತ. ಅಲ್ಲಿ ಬಂದು ಫಲ ಕೊಡ್ತೇವೆ ಅವು ಅಂತ. ಹಾಗಾಗಿ ದಶೆ ಭುಕ್ತಿ ಪ್ರತ್ಯಂತರ ದಶೆ ಇಂಥದ್ದನ್ನು ನೋಡಬೇಕಾಗತ್ತೆ ನಾವು ಅಂತ ಅಲ್ಲಿ ಅಂತ. ಮತ್ತು ಗೋಚರದ ಮೂಲಕ ಕೂಡ ಫಲ ಕೊಡ್ತೇವೆ. ಆ ಪಾಠ ಕೂಡ ಮುಂದೆ ಆಗುವಂಥದ್ದಿದೆ ಅಂತ. ಈಗ ಚಂದ್ರನಿರುವ ರಾಶಿ, ನಾವು ಹುಟ್ಟುವಾಗ ಚಂದ್ರ ಎಲ್ಲಿದ್ದ, ನಮ್ಮ ರಾಶಿ, ಆ ರಾಶಿಯಿಂದ ಯಾವ ಗ್ರಹಗಳು ಎಲ್ಲಿವೆ ಅಂತ. ಈಗ ಸಾವು ಬರಬೇಕು, ಯಾವುದೋ ಗ್ರಹ ಅಷ್ಟಮದಲ್ಲಿ ಸಂಚಾರ ಮಾಡುತ್ತೆ ಅಂತ, ಅಥವಾ ಅಷ್ಟಮಾಧಿಪತಿ ಬಂದು ಇಂಥಲ್ಲಿ ಸಂಚಾರ ಮಾಡಿದಾಗ, ಹೀಗೆಲ್ಲ ಬೇರೆ ಬೇರೆ ಇದೆ. 21ನೇ ತ್ರಿಕೋಣಾಧಿಪತಿ ಅಂತೆಲ್ಲ ಬೇರೆ ಬೇರೆ ಹೇಳ್ತಾರೆ. ಅವರುಗಳ ಇಂಥ ಸಂಚಾರದ ಕಾಲದಲ್ಲಿ ಅಂತ. ಹಾಗೆ ಈ ಫಲಗಳನ್ನು ಹೇಳಿದ್ದಾರೆ ಅಂತ. ದಶೆ ಭುಕ್ತಿ ಗೋಚರ, ಈಗ ಎಲ್ಲಿದ್ದಾವೆ ಗ್ರಹಗಳು, ಎಲ್ಲಿ ಬಂದವು ಅನ್ನೋದ್ರ ಮೇಲೆ ಫಲಗಳು ಬರ್ತವೆ. ಭಾಮತಿ ಅವರ ಪ್ರಶ್ನೆ, ಎಲ್ಲ ರಾಶಿಗಳಿಗೂ ಕ್ರಮವಾಗಿ ರವಿ, ಚಂದ್ರ, ಕುಜ ಮುಂತಾದವುಗಳು ಯಾಕೆ ಬರಬಾರದು? ಮೇಷಕ್ಕೆ ಕುಜ, ವೃಷಭಕ್ಕೆ ಶುಕ್ರ ಎಂದೇ ಅಧಿಪತಿಗಳು ಯಾಕೆ? ಅಂದರೆ ಸಾಲಾಗಿ ಮೇಷಕ್ಕೆ ರವಿ ಅಧಿಪತಿ, ವೃಷಭಕ್ಕೆ ಚಂದ್ರ, ಆ ಥರ ಯಾಕೆ ಬರಬಾರ್ದಿತ್ತು ಅಂತಲ್ವಾ? ಅದೇ ಅದರ ಸ್ವಾರಸ್ಯ ಅಂತ. ಈಗ ಇದನ್ನು ಯಾರಾದರೂ ಅಂದರೆ ಸೃಷ್ಟಿ ಮಾಡಿದ್ದಿದ್ರೆ ಜ್ಯೋತಿಷ್ಯವನ್ನು ಹಾಗೆ ಬರ್ತಿತ್ತು ಅಂತ.
ಸುಳ್ಳೇ ಆಗಿದ್ದರೆ, ಸೃಷ್ಟಿ ಮಾಡಿ ಸೆಟ್ ಮಾಡಿದರೆ ಆಗ ಎಲ್ಲ ಅನುಕ್ರಮ ಬರೋ ಥರ ಎಲ್ಲ ಪೂರ್ತಿ ಅದೇ ಥರ ಮಾಡ್ತಿದ್ರು ಅವರು ಅದನ್ನು ಅಂತ. ಇದು ಹಾಗಿಲ್ಲ ಅಂತ. ಹಾಗಿಲ್ಲದೆ ಇರೋದ್ರಿಂದಲೇ ಎಷ್ಟೋ ವಿಷಯಗಳು ಬೇರೆ ಬೇರೆ ಥರ ಬರುತ್ತೆ, ಕೆಲವಾರು ವಿಷಯಗಳು ಅದೇ ಥರ ಬರುತ್ತೆ. ಅದಕ್ಕೂ ಕಾರಣ ಇದೆ. ಅನೇಕ ವಿಷಯಗಳು ಬೇರೆ ಬೇರೆ ಥರ ಬರುತ್ತೆ, ಬೇರೆ ಬೇರೆ ಕ್ರಮಗಳು ಬರುತ್ತೆ ಅಂತ. ಯಾಕೆಂದರೆ ಜೀವನವೂ ಆಗಿದೆ, ಸೃಷ್ಟಿಯೂ ಕೂಡ ಆಗಿದೆ ಅಂತ. ಅದು ಒಂದೇ ತರಹ ಇಲ್ಲ ಅಂತ. ಆ ಕಾರಣಕ್ಕೆ ಹಾಗೆ ಅಂತ. ಈ ರವಿಚಂದ್ರ ಬುಧ ಗುರು ಶುಕ್ರ ಶನಿ ಅನ್ನೋದು ಈ ವಾರಕ್ಕೆ ಈ ಕ್ರಮ ಸಲ್ಲುವಂಥದ್ದು, ಬೇರೆ ಕೆಲವು ಕಡೆ ಸಲ್ಲುವಂಥದ್ದು ಅಲ್ಲ, ಅದನ್ನು ಹೇಳಿದ್ದಾರೆ. ಅದು ಬೇರೆ ಕಡೆಗಳಿಗೆ ಬೇರೆ ಕ್ರಮ ಸಾಧುವಾಗ್ಬೋದು ಅಂತ. ಹಾಗೆ ಈ ಗ್ರಹಗಳ ಅನುಕ್ರಮ ಇದೆಯಲ್ಲ, ತುಂಬ ಬೇರೆ ಬೇರೆ ರೀತಿ ಹೇಳಿದ್ದಾರೆ ಅಂತ, ತುಂಬ ಭಿನ್ನ ಭಿನ್ನ ಹೇಳಿದ್ದಾರೆ. ಈ ದಶೆ ಉದಾಹರಣೆಗೆ, ಈಗ ಸೂರ್ಯ ದಶೆ, ಆಮೇಲೆ ಚಂದ್ರ ದಶೆ, ಆಮೇಲೆ ಕುಜ ದಶೆ, ಆಮೇಲೆ ರಾಹು ದಶೆ ಅಂತ. ಇನ್ನು ಶಶಿ ಕುಜ ರಾಹು, ರಾಹು ಆದಮೇಲೆ ಕೇತು ಅಲ್ಲ, ಜೀವ ಗುರು ಬರ್ತಾನೆ ಅಂತ. ಗುರು ಆದಮೇಲೆ ಶುಕ್ರ ಅಲ್ಲ, ಶನಿ ಬರ್ತಾನೆ, ಜೀವ ಮಂದ ಜ್ಞ, ಆಮೇಲೆ ಬುಧ ಬರ್ತಾನೆ, ಆಮೇಲೆ ಕೇತು ಬರ್ತಾನೆ, ಆಮೇಲೆ ಶುಕ್ರ ಬರ್ತಾನೆ. ಯಾಕೆಂದರೆ ಇದ್ರ ಹಿಂದೊಂದು ಸೈನ್ಸ್ ಇರೋದ್ರಿಂದ ಅಂತ, ಇದರಿಂದೊಂದು ವಿಜ್ಞಾನ ಇರೋದ್ರಿಂದ, ಸೃಷ್ಟಿಯಲ್ಲಿ ವೈವಿಧ್ಯ ಇರೋದ್ರಿಂದ. ಆ ಕಾರಣಕ್ಕೆ ಈಗ ನೀವು ವಿದ್ಯಾರ್ಥಿಗಳು ಉದಾಹರಣೆಗೆ ಬೇರೆ ಬೇರೆ ಥರ ನಿಮ್ಮನ್ನು ವರ್ಗೀಕರಣ ಮಾಡ್ಬೋದು, ಆಲ್ಫಾಬೆಟಿಕಲಿ ಮಾಡ್ಬೋದು ಅಲ್ವಾ? ABCD ಮಾಡ್ಬೋದು, ಆ ಇ ಉ ಕ ಖ ಗ ಅದರ ಮೂಲಕ ಮಾಡ್ಬೋದು, ಅಥವಾ ಯಾರಿಗೆ ಹೆಚ್ಚು ಅಂಕಗಳು ಬಂದಿದೆ ಅದರ ಮೂಲಕ ಮಾಡ್ಬೋದು, ಅಥವಾ ಆಟೋಟದಲ್ಲಿ ಯಾರು ಮುಂದಿದ್ದಾರೆ ಅದರ ಮೂಲಕ ಮಾಡ್ಬೋದು, ಅಥವಾ ವರ್ತನೆ ಸಂಸ್ಕಾರ ಅದ್ರ ಮೂಲಕ ಮಾಡ್ಬೋದು, ಊರಿನ ಮೂಲಕ ಮಾಡ್ಬೋದು. ಬೇಕಿದ್ರೆ ಎಷ್ಟು ಥರ ನಿಮ್ಮನ್ನು ವರ್ಗೀಕರಣ ಮಾಡ್ಬೋದು. ಗಂಡು ಮಕ್ಕಳು ಹೆಣ್ಮಕ್ಳು ವಿಭಾಗ ಮಾಡ್ಬೋದು, ಅಥವಾ ಬೇರೆ ಬೇರೆ ತರಗತಿಗಳು ಅದಕ್ಕೆ ತಕ್ಕಂತೆ ವಯಸ್ಸಿಗೆ ತಕ್ಕಂತೆ ಮಾಡ್ಬೋದು. ಎಷ್ಟು ತರಹ ಮಾಡ್ಬೋದಲ್ವಾ? ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂಗತಿಯನ್ನು ಬಳಸೋಕೆ ಸಾಧ್ಯತೆ ಇದೆ ಅಂತ ಇದರಲ್ಲಿ ಅಂತ. ಹಾಗೆ ಇಲ್ಲೂ ಕೂಡ ಅಂತ. ಹಾಗಾಗಿ ಅಷ್ಟೇ ಸಹಜವಾಗಿ ಪ್ರಶ್ನೆ ಕೇಳ್ಬೋದು, ಅದೇ ಕ್ರಮ ಯಾಕೆ ಅಂತಲೂ ಕೇಳ್ಬೋದಲ್ವಾ? ಈಗ ರವಿಚಂದ್ರ ಕುಜ ಬುಧ ಗುರು ಇದೇ ಕ್ರಮ ಯಾಕೆ ಎಲ್ಲ ಕಡೆ ಅಂತಲೂ ಕೇಳ್ಬೋದಲ್ಲ ಪ್ರಶ್ನೆಯನ್ನ ಅಂತ. ಏನು ಮಾಡಿದ್ದಾರೆ ಅಂದರೆ, ಅದು ಹೇಗಿದೆಯೋ ಹಾಗೆ ತಗೊಂಡಿದ್ದಾರೆ. ಎಲ್ಲೆಲ್ಲಿ ಹೇಗಿದೆ, ಎಲ್ಲಿ ಅನುಕ್ರಮವಾಗಿ ಬರುತ್ತೆ ಅಲ್ಲಿ ಅನುಕ್ರಮ ತಗೋತಾರೆ, ಎಲ್ಲಿ ಬೇರೆ ಕ್ರಮ ಬರುತ್ತೆ ಬೇರೆ ಕ್ರಮ ಹೇಳಿದ್ದಾರೆ ಅಂತ. ಅದು ಕಾರಣ ಅದಕ್ಕೆ ಅಂತ, ಅದು ಅದರ ಸಹಜತೆ ಅಂತ. ಮುಂದಿನ ಪ್ರಶ್ನೆ ಆತ್ಮರಾಮ ಜೋಶಿಯವರದ್ದು. ತಾವು ಗ್ರಹಗಳ ಆಯಸ್ಸನ್ನು ಹೇಳುವಾಗ ಸೂರ್ಯನ ವಯಸ್ಸು 50, ಅವನ ಮಗ ಶನಿ ಆಯಸ್ಸು 100 ಎಂದಾಗ ನನಗೆ ಹುಟ್ಟಿದ ಪ್ರಶ್ನೆ ಏನೆಂದರೆ, ಯಾವಾಗಲೂ ತಂದೆಯರ ಆಯಸ್ಸು ಹಿರಿಯದು ಹಾಗೂ ಮಗನ ಆಯಸ್ಸು ಕಿರಿಯದಾಗಿರುತ್ತದೆ. ಹಾಗೆ ಸೂರ್ಯನ ಗುಣ ತೀಕ್ಷ್ಣ, ಶನಿ ಗುಣ ಮಂದ, ಈ ಥರ ವ್ಯತ್ಯಾಸ ಇದ್ದರೆ ಹೀಗಿರುವಾಗ ಸಂಸ್ಕೃತದಲ್ಲಿ ಆತ್ಮ ವೈ ಪುತ್ರ ನಾಮಾಸಿ ಎಂಬುದು ಇಲ್ಲಿ ಹೇಗೆ ಹೊಂದಿಕೆ ಆಗುತ್ತದೆ ಎಂದು. ಆತ್ಮವೈ ಪುತ್ರ ನಾಮಾಸಿ ಅಂದರೆ ಅವನು ಗ್ರಹ ಇವನು ಗ್ರಹ ಅಂತ, ಅಷ್ಟರ್ಥದಲ್ಲಿ ಆತ್ಮವೈ ಪುತ್ರ ನಾಮಾಸಿ ಅದು ಅಂತ. ಮತ್ತೆ ಇದು ಅವರ ಆಯುಸ್ಸಲ್ಲ ಇದು. ಈಗ ನೀವೇ ಹೇಳಿ, ಸೂರ್ಯನಿಗೆ 50 ವರ್ಷವಾ? ಎಷ್ಟು ಲಕ್ಷ ಕೋಟಿ ವರ್ಷ ಆಯಿತು ಸೂರ್ಯನಿಗೆ ಅಲ್ವಾ? 50 ವರ್ಷ ಸೂರ್ಯನಿಗಲ್ಲ, ನಮಗದನ್ನು ಸೂಚನೆ ಮಾಡ್ತಾನೆ ಅವನು ಅಂತಷ್ಟೇ ಹೊರತು ಅವನ ಆಯುಸ್ಸದಲ್ಲ ಅಂತ. ನಮ್ಮ ಅವಸ್ಥೆ ಹೇಗಿದೆ ಅನ್ನೋದನ್ನು ಆ ಗ್ರಹ ಸೂಚನೆ ಕೊಡುತ್ತೆ ಅಂತ. ಸುಮಾರು ಎಷ್ಟು ವರ್ಷದಂತೆ ಇರ್ಬೋದು ಅಂತ. ಈ ಗುರು ಅಂದರೆ ಗುರುಗಳು ಅನ್ಬೇಕಾದ್ರೆ ಸ್ವಲ್ಪ ವಯಸ್ಸಾಗಿರ್ಬೇಕಾಗಿತ್ತು ಅಲ್ವಾ? ಈ ವಯಸ್ಸಾದಂತೆ ಈ ಗುರುಗಳಿಗೆ, ವೈದ್ಯರಿಗೆ, ಇನ್ಯಾವುದೋ ಅಂತ ಹೇಳ್ತಾರೆ, ಜ್ಯೋತಿಷ ದೈವಜ್ಞರಿಗೆ, ಅವ್ರಿಗೆ ಕೂಡ ಅಂತ ವಯಸ್ಸಾದಾಗೆ ಬೆಲೆ ಜಾಸ್ತಿ ಅಂತೆ. ಹಾಗಾಗಿ ಗುರುಗಳು ಅಂದರೆ ಅವರಿಗೆ ವಯಸ್ಸು ಹೇಳಬೇಕಾಗಿತ್ತು, 70 ವರ್ಷ 80 ವರ್ಷ ಹೇಳಬೇಕಾಗಿತ್ತು ಅಂದರೆ ಹಾಗಲ್ಲ ಅದು ಅಂತ. ಆ ಗ್ರಹ ತನ್ನ ಸ್ವರೂಪ ಸ್ವಭಾವಗಳ ಮೂಲಕವಾಗಿ ಇಲ್ಲಿ ನಮ್ಮ ಆಯುಸ್ಸಿಗೆ ಒಂದು ಸೂಚನೆ ಕೊಡ್ತಾನೆ ಅವನು ಅಂತ ಅಷ್ಟೇ ಇರೋದು. ಅವರ ಆಯುಸ್ಸಲ್ಲ ಇದು, ಅವರ ವಯಸ್ಸಲ್ಲ ಅಂತ. ಈ ಮಗ ಅನ್ಬೇಕಾದ್ರೂ ಕೂಡ ಅದು ತಾತ್ವಿಕ ಅದು ಅಂತ. ಮಗ ಅಂದರೆ ಈ ನಮ್ಮ ಹಾಗೆ ಗಂಡ ಹೆಂಡತಿ ಮಗ ಅನ್ನೋ ತಗೋಬಾರ್ದು ನಾವು ಅದನ್ನು ಅಂತ. ಒಂದು ಗ್ರಹದ ಒಂದು ಶಕ್ತಿಯಿಂದ ಒಂದು ಶಕ್ತಿ ಉದ್ಭವ ಆಗತ್ತೆ ಅಂತ, ಅದನ್ನು ತೋರಿಸ್ತಾ ಇರುತ್ತೆ ಅದು ಅಂತ. ಯಾವುದೋ ಒಂದರಿಂದ ಯಾವುದೋ ಒಂದು ಹೊರಗೆ ಬಂದಿದೆ, ಇನ್ಯಾವುದೋ ಒಂದು ಒಳಗೊಳಗೆ ಸೇರಿಕೊಳ್ಳುತ್ತೆ. ಆ ತತ್ವಗಳ ನಡುವಿನ ಆಟವನ್ನು ಇಲ್ಲಿಗೆ ಸಮೀಕರಿಸಿ ಹೇಳಿರ್ತಕ್ಕಂಥದ್ದು ತಂದೆ ಮಗ ಎನ್ನುವಂಥದ್ದು. ನಾವು ಅಕ್ಷರಾರ್ಥದಲ್ಲಿ ತಗೋಬಾರ್ದು ಅಂತ. ಹಾಗಾದರೆ ರವಿ ಆಸ್ತಿಲಿ ಶನಿ ಬರುತ್ತಾ ಆಸ್ತಿ ಎಲ್ಲ ಆ ಥರ ಅಲ್ಲ ಅದು. ಮುಂದೆ ರವಿ ಸಿಂಹಾಸನ ಶನಿಗೆ ಬರುತ್ತಾ ಆ ಥರ ಅಲ್ಲ, ಹಾಗಲ್ಲ ಅದು ಅಂತ. ಅದೊಂದು ತತ್ವ, ಇದೊಂದು ತತ್ವ. ಈ ತತ್ವ ಆ ತತ್ವದಿಂದ ಹೊರಗೆ ಬಂದಿದೆ. ಈ ಮಂದನ ಮಗ ಮಾಂದಿ
ಶನಿ ಮಗ ಮಾಂದಿ ಕೂಡ ಇದ್ದಾನೆ ಅಂತ. ಹಾಗಾಗಿ ಈ ರವಿಯ ದೋಷಾಂಶಗಳು ಅದೇ ಒಂದು ಗ್ರಹ ಆಯಿತು. ಅವನ ಅತಿ ದೋಷಾಂಶಗಳು ಅದು ಹೊರಗೆ ಬಂದು ಅದೇ ಒಂದು ಗ್ರಹ ಆಯಿತು ಅಂತ, ಅದು ಮಾಂದಿ ಆಯಿತು ಅದು ಅಂತ. ಮಾಂದಿ ಬಗ್ಗೆ ಒಂದು ಮಾತಿದೆ, 11 ಮನೆಯಲ್ಲಿಯೂ ದೋಷ, 11ನೇ ಮನೆಯಲ್ಲಿ ಮಾತ್ರ ಶುಭ ಅಂತ. ಅರ್ಥ ಆಯ್ತಾ? ಮಾಂದಿ ಫಲ ಹೇಳಬೇಕಾದ್ರೆ ತುಂಬ ಸರಳ ಇದೆ ಅಂತ. ಎಲ್ಲೂ ಹೋದರೂ ಅನಾಹುತವೇ, ಯಾವ ಭಾವಕ್ಕೆ ಹೋದರೂ ಉಪದ್ರವೇ ಮಾಡಿದವನು ಅಂತ. ಹಾಗಾಗಿ 11 ಮನೆಗಳಲ್ಲಿಯೂ ಅನಾಹುತ, 11 ಭಾವಗಳಲ್ಲಿಯೂ ಅವನು ಅಶುಭ, 11ನೇ ಭಾವದಲ್ಲಿ ಮಾತ್ರ ಶುಭ ಅಂತ. ಹಾಗಿದ್ದಾನ ಅವನು ಅಂತ. ಶನಿಯಾರು ಕೊನೆ ಪಕ್ಷ 3ನೇ ಭಾವದಲ್ಲಿ ಶುಭ, ಇದೆಲ್ಲ ಇದೆ. 6ನೇ ಭಾವದಲ್ಲಿ ಶುಭ, ಅಥವಾ ಅವನು ಶನಿಗೆ ಬಲ ಇದ್ದಂದ್ರೆ ಶುಭಗಳನ್ನು ಮಾಡ್ತಾನೆ, ವೈರಾಗ್ಯ ಕೊಡ್ತಾನೆ, ಸನ್ಯಾಸ ಕೊಡ್ತಾನೆ, ಇಂಥದ್ದಾರು ಇದೆ ಕೆಲವು. ಮಾಂದಿದ ಆ ವಿಷಯ ಎಲ್ಲ ಏನೂ ಇಲ್ಲ. ಮೈಲಿಗೆ ಅದು ಬಂತು ಅಂದರೆ ಮಾಂದಿಯಿಂದ ಹೇಳುವಂಥದ್ದು ಅಶುಚಿಯಾಗಿದೆ ನೋಡಿ ಈ ಜಾಗ ಅಂತ ಶುರು ಮಾಡ್ತಾರೆ ಅವರು. ಮಾಂದಿ ದೃಷ್ಟಿ ಬಂದಿದೆ, ಅದರಿಂದ ಅಶುಚಿ ಇರಬೇಕು ಅಲ್ಲಿ, ಮೈಲಿಗೆ ಇರಬೇಕು ಅಲ್ಲಿ. ಮತ್ತು ಇಡೀ ಸಂಪೂರ್ಣ ಪ್ರೇತ ಪ್ರಪಂಚವೇ ಮಾಂದಿ ಮೂಲಕ ಇರುವಂಥದ್ದು. ಇವತ್ತಿನ ಒಂದು ಜ್ಯೋತಿರ್ವಿದ್ಯೆ ಹೇಗೆ ಹೋಗ್ತಾ ಇದೆ ಅಂದರೆ, ತಮಾಷೆಗೆ ಹೇಳೋದುಂಟು, ಈ ದೈವಜ್ಞರ ಉದರಂಭರಣ ಎಲ್ಲಿಂದ ಅಂದರೆ ಮಾಂದಿಯಿಂದ ಅಂತ. ಅವ್ರು ಮಾಂದಿ ಬಂದ ಕೂಡಲೇ ಭಯ ಆಗತ್ತೆ. ಈ ಪೃಚ್ಛಕರನ್ನು ಚೆನ್ನಾಗಿ ಭಯಪಡಿಸ್ಬೇಕು ಅಂದರೆ ಮಾಂದಿ ಬೇಕು, ಅದಕ್ಕೆ ಸಾವು ಬರುತ್ತೆ, ಒಂದು ಸಾವಾಗತ್ತೆ 3 ತಿಂಗಳಲ್ಲಿ ಅಂತ ಮೃತ್ಯುಂಜಯ ಹವನ ಮಾಡಿ ಅಂತ ಹೇಳಬೇಕಾಗತ್ತಲ್ಲ. ಆ ಸಮಯದಲ್ಲಿ ಈ ಜನ ಭಯಪಡೋದು ಈ ಮಾಂದಿಗೆ, ಶನಿಗೆ ಅಲ್ವಾ. ಹಾಗೆ ಅತ್ಯಂತ ಅಶುಭ ಅಂತ. ಅದೇನಂದ್ರೆ ಅಲ್ಲಿಂದ ಹೊರಗೆ ಬಂದಿದೆ ಅದು ಅಂತ, ಅಷ್ಟೇ ವಿಷಯ ಇರ್ತಕ್ಕಂಥದ್ದು ಅಂತ. ಅದಾದ ಮೇಲೂ ರವಿ ಪಾಪಗ್ರಹದ ಪಟ್ಟಿಯಲ್ಲೇ ಬರ್ತಾನೆ, ಅಷ್ಟು ದೋಷ ಹೊರಗೆ ಹಾಕಿದ ಮೇಲೂ ಕೂಡ ಅಂತ. ಹಾಗಂತ ರವಿ ದೋಷ ಅಂತ ಆ ಥರ ತಗೋಬಾರ್ದು. ಆದಿತ್ಯ ಅನ್ನೋ ದೇವತೆ ಅಥವಾ ಆದಿತ್ಯ ಗೋಲ, ಅದನ್ನು ದೋಷ ಅಂತ ತಗೋಬಾರ್ದು ನಾವು ಅಂತ. ಅದು ಅತ್ಯಂತ ಶುಭ. ಅದು ರವಿಯನ್ನು ದೋಷ ಅಂತೇಳಿ ಮತ್ತು ಶುಭ ಯಾವುದು ಹೇಳಿ ಅಂತ. ಅತ್ಯಂತ ಶುಭ, ಆದರೆ ಹಿತೈಷಿಯಾಗಿ ನಮಗೆ ಸೂಚನೆ ಕೊಡುತ್ತೆ ಅದು. ನೋಡಿ ತೊಂದರೆ ಇದೆ ಅಂತ, ಸಮಸ್ಯೆ ಇದೆ ನೋಡು ಅಂತ ಸೂಚನೆ ಕೊಡುತ್ತೆ ಅದು ಅಂತ. ಅಷ್ಟು ಅರ್ಥದಲ್ಲಿ ತಗೋಬೇಕು ಅಂತ. ಮುಂದಿನ ಪ್ರಶ್ನೆ ಕೂಡ ಇದಕ್ಕೆ ಸಂಬಂಧಿಸಿದಂಥದ್ದು. ಶಿವಗುರುಕುಲದ ಅಜೇಯ ಕೇಳಿದಂತಹ ಪ್ರಶ್ನೆ. ಒಂದೊಂದು ಕಡೆ ಮಾಂದಿಯನ್ನು ಪರಿಗಣಿಸುವುದಿಲ್ಲ, ಆದರೆ ನೀವು ಉನ್ಮಾದ ಯೋಗದ ವಿಚಾರದಲ್ಲಿ ಮಾಂದಿಯಿಂದ ಉನ್ಮಾದ ಬರುತ್ತದೆ ಎಂದು ಹೇಳಿದ್ದೀರಿ. ಹಾಗಾದರೆ ಮಾಂದಿ ಇಲ್ಲದಿದ್ದರೆ ನೀವು ಹೇಳಿದ ಉನ್ಮಾದ ಯೋಗದಲ್ಲಿ ಒಂದು ಬಗೆಯನ್ನು ತೆಗೆಯಬೇಕಲ್ಲವೇ? ಇಲ್ಲದಿದ್ದರೆ ಎಲ್ಲ ಕಡೆ ಮಾಂದಿಯನ್ನು ಪರಿಗಣಿಸಬೇಕಲ್ಲವೇ ಎಂದು. ಮಾಂದಿಯಿಂದ ಉನ್ಮಾದವನ್ನು ಹೇಳ್ತಾ ಇಲ್ಲ. ಅದು ಪ್ರಧಾನವಾಗಿ ಉನ್ಮಾದ ಹೇಳಿದ್ದು ನಾವು ಬೇರೆ ಗ್ರಹಗಳ ಮೂಲಕ ಹೇಳಿರ್ತಕ್ಕಂಥದ್ದು. ಗುರುವಿನಿಂದ ಬರುತ್ತೆ ಉನ್ಮಾದ, ಬುಧನಿಂದ ಬರುತ್ತೆ. ಕೆಲವು ಬಾರಿ ಶನಿ ವಾತಗ್ರಹ ಆಗಿದ್ದರಿಂದ ಚಾಂಚಲ್ಯವನ್ನು ಕೊಡ್ತಾನೆ ಅವನು. ಆ ಬುದ್ಧಿ ವಿಪರೀತ ಚಂಚಲ ಆದಾಗ ಹುಚ್ಚಿನ ಥರ ಆಗ್ಬೋದು, ಆ ಮಟ್ಟಕ್ಕೆ ಹೋಗ್ಬೋದು ಅದು. ಈ ಮಾಂದಿಗೆ ಹೇಳ್ತಾ ಇರೋ ಫಲಗಳೇ ಬೇರೆ. ಮಾಂದಿ ಮರಣಕ್ಕೆ ಹೆಚ್ಚು ಹತ್ತಿರ ಇರ್ತಕ್ಕಂಥದ್ದು, ಅವಿಗೆ ಹೇಳಿದಾಗೆ ಅಶುಚಿಗೆ ಹೆಚ್ಚು ಹತ್ತಿರ ಇರ್ತಕ್ಕಂಥದ್ದು, ಅಂಥದ್ದನ್ನು ಸೂಚನೆ ಮಾಡುವಂಥ ಗ್ರಹ ಅದು. ಮತ್ತು ಪರಿಗಣನೆ ಅನ್ನೋದೇನು ಅಂದರೆ, ಅದು ಎಲ್ಲಿ ಸಲ್ಲುತ್ತೆ ಎಲ್ಲಿ ಸಲ್ಲೋದಿಲ್ಲ ಅಂತ, ಎಲ್ಲಿ ಅದನ್ನು ಹಾಗೆ ಇಟ್ಕೋಬೇಕಾಗತ್ತೆ ಎಲ್ಲವನ್ನೂ ಕೂಡ ಅಂತ. ಪ್ರತಿಯೊಂದು ವಿಷಯನೂ ಕೂಡ ಹಾಗೆ ಇಟ್ಕೋಬೇಕಾಗತ್ತೆ ಅಂತ. ಎಲ್ಲಿ ಅದು ಪರಿಗಣನೆ ಆಗುತ್ತೆ, ಎಲ್ಲಿ ಪರಿಗಣನೆ ಆಗೋದಿಲ್ಲ ಅನ್ನೋ ವಿಭಾಗ ಬೇಡವಾ, ವ್ಯವಸ್ಥೆ ಬೇಡವಾ ಅಲ್ಲಿ. ಈಗ ನೀನು ವೇದಾಧ್ಯಯನ ಮಾಡ್ತಾ ಇದ್ದೆ, ವೇದವನ್ನು ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರ್ದು ವ್ಯವಸ್ಥೆ ಇಲ್ವಾ ಅದಕ್ಕೊಂದು. ಬಚ್ಚಲ ಮನೇಲಿ ಬಳಸೋದಿಲ್ಲ ತಾನೇ, ಬಚ್ಚಲ ಮನೇಲಿ ಹಾಡು ಇಡ್ತಾರಲ್ವಾ. ಈಗ ಎಷ್ಟೋ ಜನ ಅವ್ರ ಸಂಗೀತ ಪ್ರತಿಭೆ ಹೊರಗೆ ಬರೋದಿಲ್ಲ ಇನ್ನು ಬಚ್ಚಲ ಮನೆಯಲ್ಲಿ ಅಂತ. ಹಾಗೆ ವೇದ ಹೇಳೋಕ್ಕಾಗತ್ತಾ ಆ ಥರ? ಇಲ್ಲ ಅಲ್ವಾ ಅಂತ. ಹಾಗಾಗಿ ಎಲ್ಲಿ ಗಣನೆಗೆ ಬರುತ್ತೆ ಎಲ್ಲಿ ಗಣನೆಗೆ ಬರೋದಿಲ್ಲ ಅನ್ನೋ ವಿವೇಚನೆ ಇಲ್ಲದೆ ಇದ್ದರೆ ವಿವೇಚನೆ ಇರೋದಿಲ್ಲ ಅಂತ. ಹಾಗಾಗ್ಬೋದು ಅಂತ. ನೀವು ಇಲ್ಲಿ ಕಮ್ಯುನಿಸ್ಟ್ ತಾನೇ ಯೋಚನೆ ಮಾಡಬಾರ್ದು ಅಂತ. ನೀವು ಪರಿಗಣನೆ ಮಾಡೋದಾದ್ರೆ ಎಲ್ಲ ಕಡೆ ಪರಿಗಣನೆ ಮಾಡಿ, ಇಲ್ಲ ಅಂದರೆ ಎಲ್ಲೂ ಮಾಡಬೇಡಿ. ಆ ತರಹ ಅಲ್ಲ ಅದು, ಆ ತರಹ ಅಲ್ಲ. ಒಂದೊಂದು ಕಡೆ ಒಂದೊಂದು ಥರ. ಈಗ ಸೂರ್ಯ ಪಾಪಗ್ರಹ ಅಂತಲೇ ಹೋದಾದರೂ ಕೂಡ ಈ ರೋಗ ಶಮನ ಸಮಸ್ಯೆ ಪರಿಹಾರ ಅಂತ ಅನ್ಬೇಕಾದ್ರೆ ದಿಶಣೇನ ಮಾತ ತಪನೇನ ಅಲೋಕಿತೆ, ತಪನೇನ ಮಾತ ದಿಶಣೇನ ಅಲೋಕಿತೆ ಎನ್ನುವಾಗ ಸೂರ್ಯನ ದೃಷ್ಟಿಯನ್ನು ಹೇಳಿದ್ದಾರೆ, ಶುಭ ಅಂತ ಹೇಳಿದ್ದಾರೆ ಅಲ್ಲಿ ಅಂತ. ಅಥವಾ ಸೂರ್ಯನ ಯೋಗವನ್ನು ಶುಭ ಅಂತ ಹೇಳಿದ್ದಾರೆ ಅಂತ, ಅಲ್ಲಿ ಹಾಗೆ ಪರಿಗಣನೆ ಆಗುತ್ತೆ ಅಂತ. ಹಾಗಾಗಿ ಪ್ರಧಾನ ಗ್ರಹಗಳು ಯಾವುದು, ಛಾಯಾಗ್ರಹಗಳು ಯಾವುದು, ಮತ್ತು ಯಾವುದು ಯಾವ ಪಟ್ಟಿಲಿ ಬರುತ್ತೆ, ಯಾವ್ದು ಯಾವ ಪಟ್ಟಿಲಿ ಬರೋದಿಲ್ಲ, ಈ ಒಂದು ವಿಶೇಷ ಬೇಕೇ ಬೇಕಾಗತ್ತೆ ಅಂತ. ಅದಿಲ್ಲದೆ ಆಗೋದಿಲ್ಲ ಅಂತ. ಈಗ
ಎಲ್ಲಿ ಯಾರು ಯಾವ ಕೆಲಸ ಮಾಡಬೇಕು, ಯಾರು ಯಾವ ಕೆಲಸ ಮಾಡಬಾರ್ದು, ಯಾರು ಎಲ್ಲಿಗೆ ಸಲ್ತಾರೆ, ಯಾರು ಎಲ್ಲಿಗೆ ಸಲ್ಲೋದಿಲ್ಲ, ಎಲ್ಲ ಕಡೆ ಕಮ್ಯುನಿಸಮ್ ತರಕ್ಕೆ ಸಾಧ್ಯ ಇಲ್ಲ. ದೇಶಕ್ಕೊಬ್ಬ ರಾಜ ಇರ್ತಾನೆ, ಎಲ್ಲರೂ ಹೋಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಆ ಸಿಂಹಾಸನದಲ್ಲಿ. ಅವನು ಹೋಗಿ ಕೂತ್ಕೋಬೇಕು ಅಲ್ಲಿ. ಅದಕ್ಕೆ ಅವನೇ ಪರಿಗಣನೆ ಆಗ್ತಾನೆ, ಬೇರೆಯವ್ರ ಪರಿಗಣನೆ ಆಗೋದಿಲ್ಲ. ರಾಜ ಗುರುಸ್ಥಾನ ಇದೆ, ಅದಕ್ಕೂ ನಾನೇ ಅಂತ ಅವನು ಹೇಳೋ ಹಾಗಿಲ್ಲ. ರಾಜ ಅಲ್ಲಿ ಬೇರೆಯವ್ರ ಪರಿಗಣನೆ ಆಗ್ತಾರೆ, ಇವನು ಪರಿಗಣನೆ ಆಗೋದಿಲ್ಲ ಆ ಜಾಗದಲ್ಲಿ. ಇವನು ಅನರ್ಹತೆಯನ್ನು ಹೇಳ್ತಾರೆ ಅಲ್ಲಿ. ಹೋಗಲಿ, ಇದು ಆ ಕಾಲದ ಕತೆ, ಬಿಟ್ಬಿಡಿ ಅಂದರೆ ಈಗ ಪ್ರಧಾನಮಂತ್ರಿ ಕುರ್ಚಿಗಾರು ಹಾಗೆ ಎಲ್ಲರೂ ಹೋಗಿ ಕೂತ್ಕೊಳ್ಳೋ ಆಗಿಲ್ಲ. ಅವನೊಬ್ಬನೇ ಕೂತ್ಕೊತಾನೆ ಹೋಗಿ ಇಲ್ಲಿ. ಅವನು ಇನ್ನೊಂದು ಕಡೆ ಕೂತ್ಕೊಳ್ಳೋ ಆಗಿಲ್ಲ. ಈ ನಾನು ಏಕಕಾಲದಲ್ಲಿ ಆ ಕಡೆ ಪ್ರಧಾನಮಂತ್ರಿ ಆಗಿರ್ತೇನೆ, ಈ ಕಡೆ ಇಲ್ಲಿ ಬಂದು ಮುಖ್ಯಮಂತ್ರಿ ಆಗಿರ್ತೇನೆ, ಆಗೋ ಹಾಗಿಲ್ಲ. ಆ ಥರ ಇಲ್ಲ ಅಂತ. ಹಾಗಾಗಿ ಈ ಒಂದು ತಾರತಮ್ಯ, ಈ ಒಂದು ವೈವಿಧ್ಯ ವಿಶ್ಲೇಷಣೆ, ಇದು ಇಲ್ಲಿಗಲ್ಲ ಅನ್ನುವಂಥದ್ದು ನೋಡಿ. ನವಗ್ರಹಗಳು ಇವತ್ತು ಯೋಗ ಹೇಗಿದೆ ಅಂದರೆ, ನವಗ್ರಹ ಕಾರ್ಯಕ್ರಮ ಕೂಡ ಇದೆ, ಅದು ಹಾಕಿದ್ದಾರೆ ಮಂಡಲೆಯಲ್ಲಿ. ಎಲ್ಲ ಗ್ರಹವು ಎಲ್ಲ ಕಡೆ ಕೂತ್ಕೋತಾನೆ ಅಂತ ಹೇಳೋ ಹಾಗಿಲ್ಲ ಅಂತ. ನೀನು ಯಾಕೆ ಮೇಷದಲ್ಲಿ ಉಚ್ಚ ಸೂರ್ಯ, ನಾನು ಬರ್ತೀನಿ ಅಲ್ಲಿ ಅಂತ ಶನಿ ಹೇಳೋ ಹಾಗಿಲ್ಲ ಅಂತ. ಅದು ಅಲ್ಲಿಗೆ ಹಾಕಿ ಪರಿಗಣನೆ ಆಗುತ್ತೆ, ಇಲ್ಲಿಗೆ ಹೀಗೆ ಪರಿಗಣನೆ ಆಗುತ್ತೆ ಅಂತ. ಹಾಗಾಗಿ ನೀವು ಅದನ್ನು ನೋಡಿ ತಿಳ್ಕೊಂಡು ಪರಿಭಾವಿಸಿ ಅದು ಹೇಗಿದೆಯೋ ಹಾಗೆ ಇದ್ದ ಹಾಗೆ, ಅದು ಯಾಕೆ ಹಾಗೆ ಅನ್ನೋ ತರಹ ಅಲ್ಲ. ಅದು ಹೇಗಿದೆ ಅದನ್ನು ಅರ್ಥ ಮಾಡಿಕೊಂಡು ತಕ್ಕಂತೆ ನಮಗೆ ನಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಮಾಡ್ಕೋಬೇಕು ಹೊರತು ಅದು ನೀನು ಯಾಕೆ ಹಾಗೆ ಅನ್ನೋದಲ್ಲ ಅಲ್ಲಿ ಅಂತ. ಇನ್ನೂ ಇದೆಯಾ? ಮುಂದಿನ ಪ್ರಶ್ನೆ ಶಿವಗುರುಕುಲದ ಚಿರಾಗ್ ಕೇಳಿದಂಥದ್ದು. ಗ್ರಹಗಳೇ ಎಲ್ಲವನ್ನು ಮಾಡಿಸುತ್ತದೆ ಎಂದ ಮೇಲೆ ನಾವು ಮಾಡುವುದು ಏನಿದೆ? ಅದು ಏನೂ ಮಾಡಿಸೋದಿಲ್ಲ ಗ್ರಹ ಅಂತ, ನೀನೇ ಮಾಡೋದು ಎಲ್ಲವನ್ನು ಕೂಡ ಅಂತ. ಏನೇನೂ ಮಾಡಿಸೋದಿಲ್ಲ, ಅದು ಬಂದು ನಿನ್ಗೆ ಹೇಳುತ್ತೆ ಅಷ್ಟೇ. ನೀ ಇದೆಲ್ಲ ಮಾಡಿದೀಯ, ಹಿಂದೆ ತಗೊಂಡು ಬಂದಿದೆಯಾ ಒಂದು ಗಂಟು ಅದರದ್ದು ಕರ್ಮದ್ದು, ಮುಂದೆ ಇದೆಲ್ಲ ಮಾಡ್ಬೋದು ಹೀಗೆ ಹೋದ್ರೆ ನೀನು. ಹಾಗಾಗಿ ಹುಷಾರಾಗಿರು ಅಂತ ಹೇಳ್ತಾ ಇದೆ ಹೊರತು ಗ್ರಹಗಳು ಮಾಡಿಸೋದು ಅನ್ನೋ ಥರ ಅಲ್ಲ ಅದು ಅಂತ. ಹಿಂದೆ ಕೂಡ ನಿಮ್ಗೆ ಅದನ್ನು ಹೇಳಿದವು ಅಂತ. ನಮ್ಮ ಬದುಕನ್ನು ಅವು ಪ್ರತಿಫಲಿಸ್ತವೆ, ನಮಗೆ ಸೂಚನೆಗಳನ್ನು ಕೊಡ್ತವೆ ಅಂತ. ಆಯ್ತಾ? ನೀವು ಹೇಳಿದ್ದೀರಿ ಯಾವುದೇ ರಾಶಿಯ 5ನೇ ನವಾಂಶಕ್ಕೆ ಯಾವುದಾದರೂ ಗ್ರಹ ಬಂದರೆ ರಾಜ ಎನಿಸಿಕೊಳ್ಳುತ್ತದೆ ಎಂದು. ಈಗ ಮಿಥುನ, ತುಲಾ, ಮಕರ ರಾಶಿಗಳಲ್ಲಿ 9 ಭಾಗ ಮಾಡಿದರೆ 5ನೇ ನವಾಂಶವೇ ಇಲ್ಲ ಅದರಲ್ಲಿ. ಹಾಗಾದರೆ ಆ ರಾಶಿಗಳಲ್ಲಿ ಯಾವುದಾದರೂ ಗ್ರಹ ಬಂದರೆ ರಾಜನಾಗುತ್ತದೆಯೋ ಇಲ್ಲವೋ ಎಂದು ಕೃತಿಕ್ ಕೇಳಿದಂತಹ ಪ್ರಶ್ನೆ. ಅಲ್ಲ, ಯಾವ ರಾಶಿಯನ್ನು 9 ಭಾಗ ಮಾಡಿದ್ರು ಅಲ್ಲಿ 5ನೇ ಭಾಗ ಬರಲೇಬೇಕಲ್ಲ. 9 ಸಂಖ್ಯೆನೇ ಹೇಳ್ತಾ ಇದೆಯಲ್ಲ ಅದು. ಹಿಂದೆ 4 ಮುಂದೆ 4 ಮಧ್ಯೆ ಇರೋದು 5 ಅಲ್ವಾ? ಸಿಂಹ ರಾಶಿನ ಭಾಗನೇ ಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ತಪ್ಪು ತಿಳ್ಕೊಳ್ಬೇಡಿ. ಕಾಲಪುರುಷನ ಈಗ ರಾಶಿಗಳ ಚಿಂತನೆ ಸಿಂಹರಾಶಿ 5ನೇ ರಾಶಿ, ಸಿಂಹರಾಶಿ ನವಾಂಶ 5ನೇ ರಾಶಿಯಲ್ಲಿ ಇರಬೇಕು ಅಂತಿಲ್ಲ. ಅದು ಯಾವುದೇ ರಾಶಿಯಲ್ಲಿ 5ನೇ ನವಾಂಶ ಅಂತ ಇರಲೇಬೇಕು, ಇಲ್ಲದೆ ಎಲ್ಲೋಗುತ್ತೆ. ಈಗ ಮಿಥುನ ತಗೊಳ್ಳಿ, ಮಿಥುನ ಇಲ್ಲಿಂದ ಶುರುವಾಗುತ್ತೆ ನೋಡು, ಯಾವ ನವಾಂಶ ಶುರುವಾಗುತ್ತೆ ನೋಡು ಮಿಥುನ, ಲೆಕ್ಕ ಹಾಕು, 1, 2, 3, 4, 5 ಬರಲೇಬೇಕಲ್ಲ, ಅಲ್ಲಿ ಒಂದೇ ಬರುತ್ತೆ ಅಂತ. 3ನೇ ಅಶ್ವಿನಿ ಭರಣಿ ಕೃತಿಕ ಪಾದಂ ಮೇಷ, 9 ಭಾಗ ಅಲ್ಲಿ ಮುಗಿತು ಮೇಷರಾಶಿಯಲ್ಲಿ. ವೃಷಭಕ್ಕೆ ಬಂದಾಗ ಕೃತಿಕಾ ನಕ್ಷತ್ರದ 3 ಪಾದ ಯಾವ್ದು ಬರುತ್ತೆ? ರೋಹಿಣಿಯ 4 ಪಾದಗಳು, ಮೃಗಶಿರದ 2 ಪ್ರಾರಂಭ ಆಗತ್ತಲ್ವ ಅದು ಮುಂದಕ್ಕೆ. ಅದು ಅಲ್ಲಿ ನೋಡಿ, ಸರಿಯಾಗಿ ನೋಡಿ ಅದು ಅಂತ. ಎಲ್ಲಿಂದ ಪ್ರಾರಂಭ ಆಯಿತು, ಎಷ್ಟನೇ ನವಾಂಶದಿಂದ ಪ್ರಾರಂಭ ಆಯಿತು. ಈಗ ಮೇಷ 9ಕ್ಕೆ ಮುಗಿದಿದೆ, ವೃಷಭ ಎಲ್ಲಿ ಮುಗೀತು? ಅಲ್ಲಿ ಶುರುವಾಗಿದ್ದು 10ನೇ ರಾಶಿಯಿಂದ ಶುರುವಾಗಿದ್ದು 6ಕ್ಕೆ ಮುಗಿಬೇಕು ಬಹುಶಃ ಅಲ್ವಾ? ವೃಷಭ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ಅಲ್ಲಿಗೆ ವೃಷಭ ರಾಶಿ ಮುಗಿತ್ತು. ಮಿಥುನ ರಾಶಿ ಎಲ್ಲಿಂದ ಪ್ರಾರಂಭ ಆಗುತ್ತೆ? ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಅದೇ 5ನೇ ಅಂಶ ಕುಂಭ. ಸಿಂಹರಾಶಿ ಅಂತಲ್ಲ ಅದು ಅಂತ, ಸಿಂಹರಾಶಿ ಬರಬೇಕು ಅಂತಿಲ್ಲ ಅಂತ. ಕುಂಭ ಅದು ಅಂತ ಎಲ್ಲೇ ಹೋದರೂ ಸಿಗುತ್ತೆ, ಸಿಗಲೇಬೇಕದು. ಇಷ್ಟು ಇಟ್ಕೊಳ್ಳೋಣ. ಇನ್ನು ತುಂಬ ಪ್ರಶ್ನೆಗಳಿದೆ, ಆದರೆ ಈಗಾಗಲೇ ನಾವು ಸಮಯ ಅತಿಕ್ರಮಣ ಮಾಡಿ ಮುಂದಕ್ಕೆ ಬಂದಿದ್ದೀವಿ. ಹಾಗಾಗಿ ಈ ಪ್ರಶ್ನೆಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ಕೊಳ್ಳೋಣ. ಪ್ರಶ್ನೆಗಳು ಬರೋದು ಒಳ್ಳೆಯದು, ಬರಬೇಕು. ಆದರೆ ನೀವು ಅದನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅರ್ಥ ಆಗದಿದ್ದಾಗ ಪ್ರಶ್ನೆ ಕೇಳಬೇಕು, ಅರ್ಥ ಆದಾಗ ಅದರ ಮುಂದಿನ ಜಿಜ್ಞಾಸೆ, ಮುಂದಿನ ಹೆಜ್ಜೆಯ ಪ್ರಶ್ನೆ ಕೂಡ ಕೇಳ್ಬೋದು, ಏನು ತಪ್ಪಿಲ್ಲ.
ಅಂತೂ ಇದನ್ನು ಮನಸ್ಸಿಗೆ ತಗೊಳ್ಳಿ, ಜೀವನಕ್ಕೆ ಅದು ದಾರಿದೀಪ ಆಗತ್ತೆ. ಕಾಲದ ಭಾಷೆ ನಮ್ಗೆ ಅರ್ಥ ಆಗುವಂತೆ ಆಗಲಿ. ಕಾಲದ ಭಾಷೆ, ಕಾಲ ತುಂಬ ಪ್ರೀತಿಯಿಂದ ನಮಗೆ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಹೇಳುವಂಥದ್ದು, ಮುಂದೇನು ಕಾದಿದೆ, ಹೇಗೆ ತಪ್ಪಿಸ್ಕೋಬೋದು ಅಂತ ಹೆಜ್ಜೆ ಹೆಜ್ಜೆಗೂ ಕಾಲ ನಮಗೆ ಮಾರ್ಗದರ್ಶನ ಮಾಡುವಂಥದ್ದು. ಆ ಭಾಷೆ ನಮಗೆ ಅರ್ಥ ಆಗೋದಕ್ಕೆ ಇದು ದಾರಿ, ಜ್ಯೋತಿಷ ದಾರಿ. ಹಾಗಾಗಿ ಇದು ನಮಗೆ ಚೆನ್ನಾಗಿ ಅರ್ಥ ಆಗಿ ಜೀವನ ಅರ್ಥ ಆಗುವಂತೆ ಆಗಲಿ, ಜೀವನ ಅರ್ಥ ಆಗೋಕ್ಕಿರ್ತಕ್ಕಂಥ ಹೆಜ್ಜೆ ಇದು, ಅದಾಗಲಿ ಎಂಬುದಾಗಿ ಆಶಿಸೋಣ. ಹರೇ ರಾಮ.